ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಲೂಕನ ಸುವಾರ್ತೆ 11ನೇ ವಾಕ್ಯ 13 ಪ್ರಕಾರ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೊಡುವರಾಗಿದ್ರೆ ಪರಲೋಕದಲ್ಲಿರುವ ತಂದೆಯು ಸಹ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮರನ್ನ ಖಂಡಿತವಾಗಿಯೂ ಕೊಡೋದಿಲ್ವೋ? ಈ ವಾಕ್ಯ ಅರ್ಥ ಐತಿ ಎಲ್ರಿಗೂ? Hallelujah. Thank you, Jesus. Praise Jesus. Hallelujah. ಮತ್ತೆ ಇನ್ನೊಂದು ಕಾರ್ಯವನ್ನು ಕೂಡ ಜನರು ನಿಮ್ಮ ಬಳಿಯೂ ಕೂಡ ಕೇಳಿರ್ಬೋದು, ಅದು ನೀವು ಕೂಡ ಈ ತರ ಪ್ರಶ್ನೆ ಕೇಳಿರ್ಬೋದು. ನನ್ನಲ್ಲಿ ಪ್ರಾರಂಭದಲ್ಲಿ ಈ ರೀತಿಯ ಪ್ರಶ್ನೆ ಅನೇಕ ವ್ಯಕ್ತಿಗಳು ಕೇಳಿದ್ದಾರೆ. ಅಂದ್ರೆ ಯೇಸು ಸ್ವಾಮಿಯ ಜೊತೆಲಿದ್ದ ಶಿಷ್ಯರು ಅವ್ರು ಮಾತ್ರ ಪ್ರಾರ್ಥನೆ ಮಾಡುವಾಗ ಬೇರೆಯವರು ಪವಿತ್ರಾತ್ಮರ ಅಭಿಷೇಕವನ್ನ ಅಥವಾ ಪವಿತ್ರಾತ್ಮರ ದೀಕ್ಷೆ ಹೊಂದ್ಕೊಳ್ತಾ ಇದ್ರು. ಶಿಷ್ಯರು ಅವರ ಜೊತೆಲಿದ್ದ ಶಿಷ್ಯರು ಅವ್ರು ಮಾತ್ರ ಯೇಸು ಅಧಿಕಾರ ಕೊಟ್ಟಿದ್ದು. ಅದಕ್ಕೋಸ್ಕರ ಆ ಶಿಷ್ಯರು ಪ್ರಾರ್ಥನೆ ಮಾಡುವಾಗ ರೋಗಿಗಳು ಗುಣ ಹೊಂದ್ಕೊಳ್ತಾ ಇದ್ರು. ಶಿಷ್ಯರು ಯಾವಾಗ ಹೊಟ್ಟೋದ್ರು, ಈ ಲೋಕ ಬಿಟ್ಟು ಹೊಟ್ಟೋದ್ರು, ಅವ್ರ ಜೊತೆನೆ ಅದ್ಭುತ ಕಾರ್ಯಗಳೆಲ್ಲ ಹೊಟ್ಟೋದ್ರು. ಪುರಿಯರೇ, ಒಂದ್ಸಲ ಥ್ಯಾಂಕ್ ಗಾಡ್, ಇಲ್ಲೇ ಪಕ್ಕ ರಾಜೀವ್ ನಗರದಲ್ಲಿ ನಾನು ಒಂದ್ ಮನೆಗೆ ಪ್ರಾರ್ಥನೆ ಕೊಟ್ಟು ಹೋಗಿ ಮುಗಿಸ್ಕೊ ಬಂದೆ. ಪ್ರೈಸ್ ಬಿಡಿ ಗಾಡ್. ಅಲ್ಲಿ ಆ ಸಹೋದರಿ ಗುಣ ಹೊಂದಿಲ್ಲ, ಬಟ್ ಅವ್ರ ಮನೆಗೆ ಯಾರು ಪ್ರಾರ್ಥನೆ ಕೊಟ್ಟು ಬಂದಿರೋ ಅವ್ರು ಗುಣ ಹೊಂದ್ಕೊಂಡ್ರು. ಆಗ ಸಹೋದರಿ ಇವ್ರ ಹತ್ರ ಕೇಳಿದ್ದು, ಅವರಲ್ಲಿರುವಂತಹ ಅಪನಂಬಿಕೆನ ಈ ಸಹೋದರು ಕೂಡ ಬೀಜ ಬಿತ್ತ ಮಾಡಿ ಅವತ್ತು ಗುಣ ಹೊಂದ್ಕೊಂಡಿದ್ರು, ಮಾಡಿದ್ರೆ ಮತ್ತೆ ರೋಗಗ್ರಸ್ತರಾದ್ರು. ಯಾಕೆ ಗೊತ್ತಾ? ಈ ಬ್ರದರ್ ಏನು, ಈ ಬ್ರದರ್ ನೆನ್ನೆ ಮೊನ್ನೆ ಬಂದಿರೋರು. ನಿಜವಾಗ್ಲೂ ಈಗ ರೋಗಿಗಳನ್ನ ನಾವು ಗುಣಪಡಿಸಕ್ ಆಗ್ತದ? ನಾವು ಅಷ್ಟು ಪರಿಶುದ್ಧವಾಗಿದ್ದೀವ? ಯೇಸುವಿನ ಜೊತೆಲಿದ್ದ ಶಿಷ್ಯನಿಗೆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದು. ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು, ಆಗ ರೋಗಿಗಳೆಲ್ಲ ಗುಣವಂತ ಇದ್ರು. ಯಾವಾಗ ಅವರು ಶಿಷ್ಯರು ಈ ಲೋಕ ಬಿಟ್ಟೋದ್ರು, ಅವ್ರ ಜೊತೆ ಅದ್ಭುತ ಕಾರ್ಯಗಳೆಲ್ಲ ಹೊಟ್ಟೋಯ್ತು. ಈ ರೀತಿಯ ಕಾರ್ಯ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ? ಹಲೋ, ನಿಮ್ಮಲ್ಲೂ ಕೂಡ ಈ ತರ ಪ್ರಶ್ನೆ ಬಂದಿದೆಯಾ? ನಿಮ್ಮ ಯಾರು ಈ ತರ ಪ್ರಶ್ನೆ ಕೇಳಿಲ್ಲ? ಎಸ್ 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 ಬ್ರದರ್. ಯಾ ಪ್ರಿಯರೇ, ಅವ್ರು ತಿಳ್ಕೊಂಡಿದ್ದಾರೆ ನಾವ್ ಯಾರು ಕೂಡ ಯಾರ ತಲೆ ಮೇಲೆ ಕೈ ಇಡ್ಲಿಕ್ಕಾಗಿ ಅಧಿಕಾರ ನಾವು ಹೊಂದ್ಕೊಂಡಿಲ್ಲ. ಬರೀ ಅಪೊಸ್ತಲರು ಮಾತ್ರ, ಅಂದ್ರೆ ಯೇಸುವಿನ ಜೊತೆ ಶಿಷ್ಯರು ಮಾತ್ರ ಮತ್ತೊಂದು ವ್ಯಕ್ತಿ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಅಧಿಕಾರ ಹೊಂದ್ಕೊಂಡಿದ್ರು. ಈಗ ನಾವೇನಾದ್ರೂ ಇಟ್ಬಿಟ್ರೆ ಏನಾದ್ರೂ ದುರಾತ್ಮ ಇದ್ರೆ ಅಥವಾ ಕೆಟ್ಟದನ ಇದ್ರೆ ನಮ್ಗೆ ವಾಪಸ್ ಬಂದ್ಬಿಡ್ತದೆ. ಪ್ರಿಯರೇ, ನಾನು ದೇವರ ಸೇವೆ ಮಾಡುವ ಪ್ರಾರಂಭದಲ್ಲಿ ಈವನ್ ನನ್ನ ಜೊತೆಲಿಂದ ಕೆಲವೊಂದು ವ್ಯಕ್ತಿಗಳೇ ನಂಗೆ ಸಲಹೆ ನೀಡ್ತಾ ಇದ್ರು, ಬ್ರದರ್ ಎಲ್ರಿಗೂ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ಬೇಡಿ, ಎಲ್ರಿಗೂ ಹೇಳ್ಬೇಡಿ, ಅದ ಸುಲಭ ಕೆಲಸ ಅಲ್ಲ, ಅದು ಅನಾಯಿಂಟೆಡ್ ಪೀಪಲ್. ನೋ ಪ್ರಿಯರೇ, ಅಂತ ಬಂಧನಗಳು ಅಂತ ಒಂದು ಕಾರ್ಯಗಳು ನಿಮ್ಮಲ್ಲಿ ಏನಾದ್ರೂ ಇದ್ರೆ ಇವತ್ತು ಮುರಿದು ಬಿಡುವ ಸಮಯ. ಹಾಲೆಲೂಯ. ನನಗೆ ಎಷ್ಟೋ ಸಲ ಸಲಹೆ ಕೊಟ್ಟಿದ್ದಾರೆ, ಎಲ್ರಿಗೂ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ಬೇಡಿ ಬ್ರದರ್ ಎಂಬುದಾಗಿ. ಬಟ್ ಥ್ಯಾಂಕ್ ಗಾಡ್, ಅವು ನಾನು ಕೇಳಿಸ್ಕೊಳ್ವೆ, ಈ ಕಿವಿಯಿಂದ ಕೇಳಿಸ್ಕೊಂಡು ಆ ಕಿವಿಯಿಂದ ಬಿಟ್ಬಿಡುವೆ. ಯಾಕೆಂದ್ರೆ ಪ್ರಿಯರೇ, ಇಂದು ಜನರನ್ನ ಬಂಧನದಲ್ಲಿ ಇಸಿರುವಂತಹ ಸೈತಾನನ ಸುಳ್ಳುಗಳನ್ನ ಆ ನಾಶಗೊಳಿಸ್ಲಿಕ್ಕಾಗಿ, ಆ ಬಂಧನಗಳೆಲ್ಲವನ್ನ ಮುರಿದು ಹಾಕ್ಲಿಕ್ಕಾಗಿ ಪವಿತ್ರಾತ್ಮರು ಥ್ಯಾಂಕ್ ಗಾಡ್ ಈ ಸಂಜೆ ವೇಳೆಯಲ್ಲಿ ನಮ್ಮನ್ನ ಈ ಒಂದು ಆನ್ಲೈನ್ ಬೈಬಲ್ ತರಗತಿಯಲ್ಲಿ ಒಂದುಗೂಡಿಸಿರುವಂತದ್ದು. ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮರ ಇಚ್ಛೆ ಏನು ಗೊತ್ತಾ? ಪವಿತ್ರಾತ್ಮರ ಇಚ್ಛೆ ಅವರ ಬಯಕೆ ಏನು ಗೊತ್ತಾ? ನನ್ನ ಜನರು ಯಾರು ಕೂಡ ಸೈತಾನನ ಸುಳ್ಳುಗಳಲ್ಲಿ, ಆ ಸೈತಾನನ ಬಂಧನದಲ್ಲಿ ಯಾರು ಕೂಡ ಇರಬಾರದು ಎಂಬುದಾಗಿ. ಅದಕ್ಕೆ ಇವತ್ತು ಪ್ರಭು ಯೇಸು ನಮಗೆ ಸತ್ಯವನ್ನು ಕಲಿಸ್ಕೊಡ್ತಾ ಇರುವಂತದ್ದು. ನಾನು ನಿಮಗೊಂದು ಸತ್ಯ ತಿಳಿಸೋದನ್ನು ಪ್ರಿಯರೇ, ಅನ್ಯ ಭಾಷೆಯಲ್ಲಿ ಮಾತಾಡೋದಾಗ್ಲಿ, ದೆವ್ವಗಳನ್ನ ಬಿಡಿಸೋದಾಗ್ಲಿ, ರೋಗಿಗಳನ್ನು ಗುಣಪಡಿಸುವಂತದಾಗ್ಲಿ, ಇದು ಕೇವಲ ಅಪೊಸ್ತಲರಿಗೆ ಅಥವಾ ಯೇಸುವಿನ ಶಿಷ್ಯರಿಗೆ ಅಥವಾ ಆಯ್ಕೆ ಮಾಡಿಕೊಂಡಂತ ಕೆಲವೊಂದು ವ್ಯಕ್ತಿಗಳಿಗೆ ಕೊಟ್ಟಂತ ವರದಾನ ಮಾತ್ರ ಅಲ್ಲ. ಇದು ಪ್ರತಿಯೊಬ್ಬ ವಿಶ್ವಾಸಿಗೂ, ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸ ಬಿಟ್ಟಿದ್ದಾರೋ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರುವಂತಹ ಪ್ರತಿಯೊಂದು ಮಗುವಿಗೂ ಕೂಡ ದೇವರು ಕೊಟ್ಟಂತಹ ದೇವರ ವಾಕ್ಯದ ಪ್ರಕಾರ ಪಿತ್ರಾರ್ಜಿತ ಹಕ್ಕಾಗಿದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ದೇವರ ಮಕ್ಕಳಾಗಿರೋದ್ರಿಂದ ನಿಮಗೂ ಕೂಡ ದೇವರು ಅನ್ಯ ಭಾಷೆ ಮಾತಾಡುವಂಥದ್ದನ್ನ, ರೋಗಿಗಳನ್ನ ಗುಣಪಡಿಸುವಂತದ್ದನ್ನ, ದೆವ್ವಗಳನ್ನ ಬಿಡಿಸುವಂತದ್ದನ್ನ, ಅಷ್ಟು ಮಾತ್ರವಲ್ಲ ಮತ್ತೊಬ್ಬರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಂತಹ ಅಂತ ಪಿತ್ರ ಸೊತ್ತನ್ನ ದೇವರು ನಿಮಗೆ ಉಚಿತವಾಗಿ ಕೊಟ್ಟಿದ್ದಾರೆ.
ಅದಕ್ಕಾಗಿ ಮೊದಲು ಈ ರೀತಿಯ ಎಲ್ಲ ಬಂಧನಗಳನ್ನು ಯಾವ ಮುರಿದಾಗ್ತೀವಿ, ಆಗ ಪ್ರಿಯರೇ ಸತ್ಯ ಸುಲಭವಾಗಿ ನಾವು ಅರ್ಥ ಮಾಡಿಕೊಂಡು ಆ ಸಿಂಪಲ್ ಆಗಿರುವಂತ ಸತ್ಯವನ್ನು ನಾವು ಅಳವಡಿಸ್ಕೊಳ್ಳುವಾಗ ನಾವು ಸದಾಕಾಲ ಆನಂದ ಭರಿತರಾಗಿ ನಾವು ಸದಾಕಾಲ ಜೀವಿಸಬಹುದು. ಯಾವಾಗ ಈ ಬಂಧನಗಳು ನಮ್ಮ ಜೀವನ ಇರ್ತವೋ ಆಗ ಪವಿತ್ರಾತ್ಮರಿಗೋಸ್ಕರ ಎಷ್ಟೇ ಅವರ ಅಭಿಷೇಕಕ್ಕೆ ಪ್ರಾರ್ಥನೆ ಮಾಡಿದ್ರು ಕೂಡ ಈ ಸುಳ್ಳುಗಳು ನಿಮ್ಮನ್ನ ಬಂಧಿಸಿಟ್ಟಿರುವಾಗ ಯಾವುದೇ ಕಾರಣಕ್ಕೂ ಅಭಿಷೇಕದ ಕಾರ್ಯವನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನಾವು ಅದಕ್ಕಾಗಿ ಈ ಸೈತಾನ್ನ ಸುಳ್ಳುಗಳನ್ನು ಮುರಿದಾಕ್ಲಿಕ್ಕಾಗಿ ಈ ರೀತಿಯ ಸುಳ್ಳುಗಳು ಪ್ರೇಷಿತರು ಮಾತ್ರ ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಅಪೊಸ್ತಲರು ಮಾತ್ರ ಅವ್ರಿಗೆ ಮಾತ್ರ ಇದ್ದ ಗಿಫ್ಟ್ ಕೊಟ್ಟಿರುವಂತದ್ದು, ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಈ ರೀತಿಯ ಸುಳ್ಳುಗಳು ಇವತ್ತು ಮುರಿದು ಬಿಡುವ ಸಮಯ. ಪ್ರೇಷಿತರ ಕಾರ್ಯಕಲಾಪ 8ನೇ ಅಧ್ಯಾಯ ಅನೇಕ ಮಕ್ಕಳು ಈ ವಾಕ್ಯ ಉಪಯೋಗಿಸಿಕೊಂಡು ಅನೇಕ ಜನರನ್ನ ಬಂಧನದಲ್ಲಿರ್ತಾರ. ನಾನು ನಿಮಗೆ ತೋರಿಸ್ತೇನೆ ಯಾವುದು ಅಂತ ಹೇಳಿ. ಲೂಕನ ಸುವಾರ್ತೆ 8ನೇ ಅಧ್ಯಾಯ ವಾಕ್ಯ 12ರಿಂದ. ಲೂಕಲ್ಲ, ಆಕ್ಟ್ಸ್, ಪ್ರೇಷಿತರ ಕಾರ್ಯಕಲಾಪ 8ನೇ ಅಧ್ಯಾಯ ವಾಕ್ಯ 12ರಿಂದ. ಹಲೋ, ದಯವಿಟ್ಟು ಪ್ಲೀಸ್ ದಯವಿಟ್ಟು ಪ್ರತಿಯೊಂದು ವಾಕ್ಯನ ಕೂಡ ಇಂಪಾರ್ಟೆಂಟ್, ಗಮನ ಕೊಡಿ. ಅನೇಕ ಸಂದರ್ಭದಲ್ಲಿ ನಾನು ಮೊದಲು ಹೇಳಿದೆ, ಸೈತಾನನು ಜನರನ್ನ ಈ ರೀತಿ ಹೇಳಿ ಮೋಸಗೊಳಿಸ್ತಾ ಇದ್ದಾನೆ. ಇಲ್ಲೇನು ನೋಡ್ತಾ ಇದ್ದಾವೆ, ನಿಮಗೋಸ್ಕರ ಓದ್ತಾನೆ. ಆದರೆ ಫಿಲಿಪ್ಪನು ದೇವರ ರಾಜ್ಯದ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಶಕ್ತಿಯ ಬಗ್ಗೆ ಜನರಿಗೆ ಸುವಾರ್ತೆಯನ್ನ ಹೇಳ್ತಿದ್ದನು. ಗಂಡಸರು ಮತ್ತು ಹೆಂಗಸರು ಫಿಲಿಪ್ಪನು ಹೇಳಿದನ್ನು ನಂಬಿ ದೀಕ್ಷಾನ ಮಾಡಿಸ್ಕೊಂಡ್ರು. ಸಿಮೋನನು ಸಹ ನಂಬಿ ದೀಕ್ಷಾನ ಮಾಡಿಸ್ಕೊಂಡ್ರು. ಇಲ್ಲಿ ಸಿಮೋನ ಎಂಬುದಾಗಿ ಹೇಳ್ತಿರುವಂತದ್ದು ಸಿಮೋನ ಪೇತ್ರ ಅಲ್ಲ, ಅಂದ್ರೆ ಊರಲ್ಲಿ ಒಬ್ಬ ಮಾಟ ಮಂತ್ರ ಮಾಡೋ ವ್ಯಕ್ತಿ ಇದ್ದ, ಆ ಮಾಟ ಮಂತ್ರಗಾರನ ಇರೋ ಸಿಮೋನ. ಓಕೆ, ಸಿಮೋನನು ಫಿಲಿಪ್ಪನ ಸಮೀಪದಲ್ಲಿ ಇದ್ದನು. ಫಿಲಿಪ್ಪನು ಮಾಡಿದ ಅದ್ಭುತ ಕಾರ್ಯಗಳನ್ನ ಮತ್ತು ಸೂಚಕ ಕಾರ್ಯಗಳನ್ನ ಸಿಮೋನ್ ನೋಡಿ ವಿಸ್ಮಿತನಾದನು. ಅಪೊಸ್ತಲರು ಇನ್ನೂ ಜೆರುಸಲೇಮಿನಲ್ಲಿದ್ದರು. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡರೆಂಬುದು ಅವರಿಗೆ ತಿಳಿಯಿತು. ಆದ್ದರಿಂದ ಅಪೊಸ್ತಲರು ಪೇತ್ರ ಮತ್ತು ಯೋಹಾನರನ್ನು ಸಮಾರ್ಯದ ಜನರ ಬಳಿಗೆ ಕಳಿಸಿದರು. ಪೇತ್ರ ಮತ್ತು ಯೋಹಾನರು ಅಲ್ಲಿಗೆ ಬಂದು ಸಮಾರ್ಯದ ವಿಶ್ವಾಸಿಗಳಿಗೂ ಪವಿತ್ರಾತ್ಮನು ದೊರೆಯಬೇಕೆಂದು ಅವರಿಗಾಗಿ ಪ್ರಾರ್ಥಿಸಿದರು. ಯಾರು ಪ್ರಾರ್ಥನೆ ಮಾಡಿದ್ದು? ಪೇತ್ರ ಮತ್ತು ಯೋಹಾನರು. ಈ ಜನರು ಪ್ರಭುವಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷೆಯನ್ನು ಮಾಡಿಸಿಕೊಂಡಿದ್ದರು. ಆದರೆ ಪವಿತ್ರಾತ್ಮರು ಅವರಲ್ಲಿ ಯಾರ ಮೇಲೆಯೂ ಇನ್ನು ಉಳಿದು ಬಂದಿರಲಿಲ್ಲ. ಈ ಕಾರಣದಿಂದಲೇ ಪೇತ್ರ ಮತ್ತು ಯೋಹಾನರು ಪ್ರಾರ್ಥಿಸಿದರು. ಈ ಇಬ್ಬರು ಅಪೊಸ್ತಲರು ಅವರ ಮೇಲೆ ತಮ್ಮ ಕೈಗಳನ್ನಿಟ್ಟಾಗ ಅವರು ಪವಿತ್ರಾತ್ಮನನ್ನ ಹೊಂದಿಕೊಂಡರು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತಿದ್ದಾನೆ, ಅನೇಕ ಸಂದರ್ಭಗಳಲ್ಲಿ ಸೈತಾನನು ಜನರನ್ನ ಈ ಒಂದು ಪ್ಯಾರನ್ನು ಉಪಯೋಗಿಸಿಕೊಂಡು ಮೋಸಗೊಳಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದಾವೆ, ಇಲ್ಲಿ ಫಿಲಿಪ್ಪನು ಸಮಾರ್ಯದಲ್ಲಿ ಹೋಗಿ ಅಲ್ಲಿರುವ ಜನರಿಗೆಲ್ಲರೂ ಬೋಧಿಸಿದ್ದಾರೆ. ಜನರ ಹೃದಯವನ್ನ ಪರಿವರ್ತನೆ ಮಾಡಿದಾನೆ. ಈವನ್ ಅಲ್ಲಿರುವಂತ ಮಾಟ ಮಂತ್ರಗಾರ ಯಾರು ಸಿಮೋನ, ಆತನು ಕೂಡ ತನ್ನ ಎಲ್ಲ ಮಾಟ ಮಂತ್ರದ ಪುಸ್ತಕವನ್ನೆಲ್ಲ ಸುಟ್ಟಾಕಿದ್ದಾನೆ. ಆ ವ್ಯಕ್ತಿ ಕೂಡ ಯೇಸುನ ತನ್ನ ಸ್ವಂತ ರಕ್ಷಕರಾಗಿ ಬದಲಾಗಿ ತನ್ನ ಪ್ರಭುವಾಗಿ ಸ್ವೀಕರಿಸಿಕೊಂಡು ಅವರೆಲ್ಲರೂ ಕೂಡ ದೀಕ್ಷೆನ ಮಾಡಿಸ್ಕೊಂಡಿದ್ದಾರೆ. ಕರೆಕ್ಟ್. ಫಿಲಿಪ್ಪನು ಸುವಾರ್ತೆಯನ್ನ ಪ್ರಬೋಧಿಸಿ ಅಲ್ಲಿರುವಂತ ಎಲ್ಲ ಜನರು ಈಗ ದೀಕ್ಷೆನ ಪಡ್ಕೊಂಡಿದ್ದಾರೆ. ಆದರೆ ಫಿಲಿಪ್ಪನು ಅವರ ಮೇಲೆ ಕೈ ಇಡ್ಲಿಲ್ಲ. ಅದಕ್ಕಾಗಿ ಅಪೊಸ್ತಲರಾದ ಪೇತ್ರ ಮತ್ತು ಯೋಹಾನರು ಜೆರುಸಲೇಮಿನಲ್ಲಿ ಇದ್ರು. ಜೆರುಸಲೇಮಿಂದ ಅಲ್ಲಿ ಬರ್ಬೇಕಾಯ್ತು. ಅವರು ಅಪೊಸ್ತಲರು ಇವರಿಬ್ಬರನ್ನ ಕಳಿಸ್ಕೊಟ್ಟಿದ್ರಿಂದ ಅವರಿಬ್ಬರು ಬಂದು ಇಲ್ಲಿ ಯಾರೆಲ್ಲ ಫಿಲಿಪ್ಪನ ಮುಖಾಂತರ ದೀಕ್ಷಾನವನ್ನು ಯೇಸುವಿನ ನಾಮದಲ್ಲಿ ತೆಗೆದುಕೊಂಡಿದ್ರು ಅವರ ಮೇಲೆ ತಮ್ಮ ಹಸ್ತಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವರೆಲ್ಲರೂ ಕೂಡ ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿಕೊಂಡ್ರು. ಕರೆಕ್ಟಾ ಪ್ರಿಯರೇ? ಹೌದು, ಇಲ್ಲಿ ನಡೆದಂತ ಘಟನೆ ಇದು ತುಂಬಾ ಸತ್ಯವಾದದ್ದು. ಅದೇನೆಂದ್ರೆ ಪಂಚದಶಮಿಯ ದಿನ ಪೆಂಟೆಕೋಸ್ಟ್ ಡೇ ಅಪೊಸ್ತಲರು ಪವಿತ್ರಾತ್ಮರ ಅಗ್ನಿ ಅಭಿಷೇಕ ಹೊಂದಿಕೊಂಡು ತಾವು ಹೊಂದಿಕೊಂಡ ಅಭಿಷೇಕವನ್ನ ಎಲ್ರಿಗೂ ನೀಡುವಂತಹ ಅಧಿಕಾರ ಹೊಂದ್ಕೊಂಡಿದ್ದಾರೆ. ಎಸ್, ಅದು ನಾವು ನಂಬಲೇಬೇಕು. ಆದ್ರೆ ಪವಿತ್ರಾತ್ಮರ ಅಭಿಷೇಕ ಹೊಂದಿರುವಂತ ಅವರು ಈ ಲೋಕ ಬಿಟ್ಟು ಹೊಟ್ಟೋದಾಗ, ಅವ್ರು ತೀರೋದಾಗ ಎಲ್ಲವೂ ಕೂಡ ಅವರೊಂದಿಗೆ ಸತ್ತೋಗ್ತು. ಅನೇಕ ಮಕ್ಕಳಿಂದ ನಂಬಿದ್ದಾರೆ. ಅವ್ರಿರುವಾಗ ತನಕ ನಡೀತಾ ಇತ್ತು ಎಲ್ಲ ಅಂತ ಅದ್ಭುತ ಕಾರ್ಯಗಳು. ಬಟ್ ಈಗ ಅದೆಲ್ಲ ಹೊಟ್ಟೋಯ್ತು. ಪ್ರಿಯರೇ, ಈವನ್ ಫಿಲಿಪ್ಪನಲ್ಲಿ ಇದ್ರು ಕೂಡ ಫಿಲಿಪ್ಪನು ಅಲ್ಲಿರುವಂತ ಸಮಾರ್ಯದವರೆಲ್ಲರಿಗೂ ದೀಕ್ಷಾನವನ್ನು ಕೊಟ್ಟಿದ್ರು ಕೂಡ
ಪವಿತ್ರಾತ್ಮ ನೀಡ್ಲಿಕ್ಕಾಗಿ ಮುಂದೆ ಬರಲಿಲ್ಲ. ಯಾಕೆಂದ್ರೆ ಆತನು ಒರಿಜಿನಲ್ ಶಿಷ್ಯನಾಗಿರ್ಲಿಲ್ಲ. ಪೇತ್ರ ಮತ್ತು ಯೋವಾನರು ಯೇಸುವಿನ ಜೊತೆಲೇ ಇದ್ದಂತಹ ಅಪೊಸ್ತಲರಾಗಿದ್ರು, ನಿಜವಾದ ಶಿಷ್ಯರಾಗಿದ್ರು. ಅದಕ್ಕಾಗಿ ಅವ್ರು ಬರ್ಬೇಕಾಗಿತ್ತು ಈ ಒಂದು ಘಟನೆಯಲ್ಲಿ ನೋಡೋದಾದ್ರೆ. ಪ್ರಿಯರೇ, ಹೌದು, ಪವಿತ್ರಾತ್ಮರ ಅಗ್ನಿ ಅಭಿಷೇಕ ಹೊಂದ್ಕೊಂಡಂತಹ ಈ ನಿಜವಾದ ಶಿಷ್ಯರು, ಯೇಸುವಿನೊಂದಿಗಿದ್ದಂತಹ ಶಿಷ್ಯರು ಪೇತ್ರ ಮತ್ತು ಯೋವಾನರು ಆ ಅಭಿಷೇಕವನ್ನ ಹೊಂದ್ಕೊಂಡಿದ್ರು. ಆ ಅಭಿಷೇಕವನ್ನ ಬೇರೆಯವರಿಗೆ ಪ್ರಕಟಪಡಿಸ್ಲಿಕ್ಕಾಗಿ ಥ್ಯಾಂಕ್ ಅಧಿಕಾರ ಮತ್ತು ಶಕ್ತಿನ ಹೊಂದ್ಕೊಂಡಿದ್ದಾರೆ. ಗುಡ್. ಪ್ರಿಯರೇ, ಆ ಪವಿತ್ರಾತ್ಮರ ಅಭಿಷೇಕವನ್ನ ಹೊಂದ್ಕೊಂಡಿರುವಂತ ಆ ಯೇಸುವಿನ ಜೊತೆಲಿದ್ದ ಶಿಷ್ಯರು ಈ ಲೋಕ ಬಿಟ್ಟೋದ್ಮೇಲೆ ಅವರೊಂದಿಗೆ ಎಲ್ಲವೂ ಕೂಡ ಹೊಟ್ಟೋಯ್ತು. ಅನೇಕರು ನಂಬಿದ್ದಾರೆ. ಇದಾಗಿದೆ ಸೈತಾನ ದೊಡ್ಡ ಸುಳ್ಳು. ಈಗಲೂ ಕೂಡ ಅನೇಕ ವ್ಯಕ್ತಿಗಳು ನಂಬಿದ್ದಾರೆ, ಓ ದೆವ್ವಗಳು ಬಿಡಿಸೋದು ಸುಲಭಲ್ಲಪ್ಪ, ದೆವ್ವಗಳು ಬಿಡಿಸೋದು ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ. ನೋ. ಅದಕ್ಕಾಗಿ ಸುಳ್ಳುಗಳನ್ನ ಇವತ್ತು ನಾನು ಬಹಿರಂಗ ಪಡಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಈಗ ನೋಡೋಣ ಪ್ರಿಯರ, ನಾನು ದೇವರ ವಾಕ್ಯ ತೋರಿಸ್ತಾನೆ ಇದು ಸುಳ್ಳ ಅಥವಾ ಸತ್ಯನ. ಓಕೆ, ಅದೇ ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯ ವಾಕ್ಯ 10ರಿಂದ. ಓ ಮೈ ಗಾಡ್, ಹಾಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯ ವಾಕ್ಯ 10. ದಮಸ್ಕದಲ್ಲಿ ಯೇಸುವಿನ ಶಿಷ್ಯನೊಬ್ಬನಿದ್ದನು, ಅವನ ಹೆಸರು, ಓಕೆ ಜಾಸ್ ನಾನು ಕೆಜಿ ಓದ್ತೇನೆ. ಓಕೆ, ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಪ್ರಿಯರೇ, ಈ ಅನನೀಯ ಯೇಸುವಿನ ಅಪೊಸ್ತಲರಲ್ಲಿ ಯೇಸುವಿನೊಂದಿದ್ದ ಶಿಷ್ಯನ? ನೋ. ಯೇಸುವಿನ ಜೊತೆ 12 ಮಂದಿ ಶಿಷ್ಯರಿದ್ದು, ಬಟ್ ಅನನೀಯ ಯೇಸುವಿನ ಶಿಷ್ಯನಲ್ಲ. ಕರೆಕ್ಟ್. ಯೇಸುವಿನೊಂದಿಗಿದ್ದಂತಹ ಆ ಶಿಷ್ಯರಲ್ಲ. ಕರೆಕ್ಟಾ? ಓಕೆ, ನೆಕ್ಸ್ಟ್. ಇದು ನಿಮ್ಗೆ ಗಮನದಲ್ಲಿರಬೇಕು. ಅನನೀಯ ಎಂಬ ವ್ಯಕ್ತಿ ದಮಸ್ಕದಲ್ಲಿದ್ದಾನೆ. ಅವನು ಯಾವ ಕಾರಣಕ್ಕೂ ಯೇಸುವಿನ ಜೊತೆಲಿದ್ದಂತಹ ಶಿಷ್ಯರಲ್ಲಿ ಒಬ್ಬನಾಗಿರ್ಲಿಲ್ಲ. ಓಕೆ, ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನ ಕರೆಯಲು ಅವನು, ಕರ್ತನೆ ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವವನನ್ನು ವಿಚಾರಿಸು. ಇಗೋ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಓಕೆ, ಸೌಲನು ಒಂದು ದರ್ಶನವನ್ನ ಕಂಡಿದ್ದಾನೆ. 12ನೇ ವಾಕ್ಯದಿಂದ, ಸೌಲನು ಒಂದು ದರ್ಶನವನ್ನ ಕಂಡಿದ್ದಾನೆ. ಅನನೀಯನೆಂಬ ಒಬ್ಬನು ಅವನ ಬಳಿಗೆ ಬಂದು ತನ್ನ ಕೈಗಳನ್ನು ಅವನ ಮೇಲೆ ಇಡುವನು, ಆಗ ಅವನಿಗೆ ಮತ್ತೆ ದೃಷ್ಟಿ ಬರುವುದು. ಇದೇ ಆ ದರ್ಶನ ಎಂದು ಹೇಳಿದನು. ಆದರೆ ಅನನೀಯನು, ಪ್ರಭುವೇ, ಜೆರುಸಲೇಮಿನಲ್ಲಿರುವ ನಿನ್ನ ಪವಿತ್ರ ಜನರಿಗೆ ಈ ಮನುಷ್ಯನು ಮಾಡಿದ ಅನೇಕ ಕೆಟ್ಟ ಕೃತ್ಯಗಳ ಬಗ್ಗೆ ಜನರು ನನಗೆ ಈಗಾಗಲೇ ಹೇಳಿದ್ದಾರೆ. ಈಗ ಅವನು ದಮಸ್ಕಕ್ಕೂ ಬಂದಿದ್ದಾನೆ. ನಿನ್ನಲ್ಲಿ ನಂಬಿಕಿಡುವ ಜನರೆಲ್ಲರನ್ನ ಬಂಧಿಸುವ ಅಧಿಕಾರವನ್ನ ಮಹಾಯಾಜಕರು ಅವರಿಗೆ ಕೊಟ್ಟಿದ್ದಾರೆ ಎಂದು ಹೇಳಿದನು. ಆದರೆ ಪ್ರಭುವು ಅನನೀಯನಿಗೆ, ಹೋಗು, ಮುಖ್ಯವಾದ ಕೆಲಸಕ್ಕಾಗಿ ನಾನು ಸೌಲನನ್ನು ಆರಿಸಿಕೊಂಡಿದ್ದೇನೆ. ಅವನು ನನ್ನ ಬಗ್ಗೆ ರಾಜರುಗಳಿಗೂ ಯಹೂದ್ಯರಿಗೂ ಮತ್ತು ಇತರ ಜನಾಂಗಗಳಿಗೂ ತಿಳಿಸಬೇಕಾಗಿದೆ. ಅವನು ನನ್ನ ಹೆಸರಿನ ನಿಮಿತ್ತ ಅನುಭವಿಸಬೇಕಾಗಿರುವಂತಹ ಹಿಂಸೆಯನ್ನು ನಾನೇ ಅವನಿಗೆ ತೋರಿಸಿಕೊಡುವೆನು ಎಂದು ಹೇಳಿದನು. ಆದ್ದರಿಂದ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಅನನೀಯನು ಅಲ್ಲಿಂದ ಹೊರಟು ಯೂದನ ಮನೆಗೆ ಹೋದನು. ಅನನೀಯನು ಅಲ್ಲಿಂದ ಹೊರಟು ಆ ಮನೆಯೊಳಗಡೆ ಹೋಗಿ ಅವನ ಮೇಲೆ, ಯಾರ ಮೇಲೆ ನೋಡಿ, ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ಏನಂತ ಹೇಳ್ತದಾನೆ? ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನ ಕಳಿಸಿದ್ದಾನೆ ಎಂದು ಹೇಳಿದನು. ಓ ಮೈ ಗಾಡ್, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಈತನು ಯೇಸುವಿನ ಜೊತೆಲಿದ್ದಂತಹ ಅಪೊಸ್ತಲರಲ್ಲಿ ಒಬ್ಬನಾಗಿರ್ಲಿಲ್ಲ. ಯೇಸುವಿನ ಜೊತೆಲಿದ್ದಂತಹ 12 ಮಂದಿ ಶಿಷ್ಯರು ಒಬ್ಬನಾಗಿರ್ಲಿಲ್ಲ. ಇವನು ದಮಸ್ಕದಲ್ಲಿದ್ದಾನೆ. ಅನನೀಯ ಎಂಬ ಯೇಸುವಿನ ಶಿಷ್ಯ. ಈ ಅನನೀಯನಿಗೆ ಯೇಸು ಏನಂತ ಹೇಳಿರುವಂಥದ್ದು? ನೀನು ಯೂದನ ಮನೆಗೆ ಹೋಗು, ಅಲ್ಲಿ ಒಬ್ಬ ಸೌಲ ಎಂಬುದಾಗಿ ಒಂದು ವ್ಯಕ್ತಿ ಇರ್ತಾನೆ, ಅವನು ಕುರುಡನಾಗಿದ್ದಾನೆ. ಅವನಿಗೋಗಿ ನೀನ್ ಪ್ರಾರ್ಥಿಸು ಮತ್ತು ಅವನ ಮೇಲೆ ಕೈ ಚಾಚು, ಅವನು ಪವಿತ್ರಾತ್ಮ ಭರಿತನಾಗ್ತಾನೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ಏನಂತ ಹೇಳ್ತಾರೋ ಅನ್ನೋದು, ಫಸ್ಟ್ ಬಂದು ಭೇಟಿಯಾದ ತಕ್ಷಣ
ಜಸ್ಟ್ ಸೌಲ್ ನೋಡ್ಬಿಟ್ಟು ಏನಂತ ಹೇಳ್ತಾ ಇದ್ದಾನೆ? ಬ್ರದರ್ ಸಾಲ್ ಅಂದ್ರೆ ನನ್ನ ಸಹೋದರ ಸೌಲನೇ. ಪ್ರಿಯರೇ, ಬ್ರದರ್ ಸಾಲ್ ಎಂಬುದಾಗಿ ಅವನು ಕರಿತಾ ಇದ್ದಾನ, ಅಂದ್ರೆ ಸಹೋದರ ಸೌಲನೆ ಎಂಬುದಾಗಿ ಕರಿತಾ ಇದ್ದಾನ, ಅಥವಾ ಬರೀ ಸೌಲನೆ ಎಂಬುದಾಗಿ ಕರಿತಾ ಇದ್ದಾನ? ಸಹೋದರ ಸೌಲನೆ, ಬ್ರದರ್ ಸಾಲ್. ಇದ್ರ ಅರ್ಥ ಏನಂದ್ರೆ, ಸೌಲನು ಒಂದು ವೇಳೆ ತಿರುಗಿ ಹುಟ್ಟದೆ ಹೋಗಿದ್ರೆ ಆತನನ್ನ ಬ್ರದರ್ ಸಾಲ್ ಎಂಬುದಾಗಿ ಕರೀಲಿಕ್ಕೆ ಸಾಧ್ಯವಾಗ್ತಾ ಇತ್ತಾ? ಈಗ ಉದಾಹರಣೆಗೆ ನನ್ನನ್ನ ಮೊದಲು ಎಲ್ರು ಕೂಡ ಕರಿತಾ ಇದ್ರು ನಾಗೇಂದ್ರ ಅಷ್ಟೇ, ಇಲ್ಲ ಸರ್ ಅಷ್ಟೇ. ಬಟ್ ಯಾವ್ದೋ ಒಂದು ತಿರುಗಿ ಹುಟ್ಟಿದ್ನೋ ಇವತ್ತು ಅದೇ ಹೆಸರಿನ ಕರೀತಾರೆ. ಬಟ್ ಏನಂತ? ನಾಗೇಂದ್ರ ಬ್ರದರ್ ಬಂದ್ರು. ಕರೆಕ್ಟಾ? ಬ್ರದರ್ ನಾಗೇಂದ್ರ ಬಂದ್ರು ಅಥವಾ ಬ್ರದರ್ ಆಲ್ವಿನ್ ಬಂದ್ರು. ಹೌದಾ? ಇನ್ ದ ಸೇಮ್ ವೇ ಇಲ್ಲಿ ಸೌಲನು ತಿರುಗಿ ಹುಟ್ಟದೆ ಹೋಗಿದ್ರೆ, ಸೌಲನು ಲೋಕದ ವ್ಯಕ್ತಿ ಆಗಿದ್ರೆ ಈತನನ್ನ ಬ್ರದರ್ ಎಂಬುದಾಗಿ ಕರೀಲಿಕ್ಕೆ ಸಾಧ್ಯವಾಗ್ತಾ ಇತ್ತಾ? ಖಂಡಿತ ಇಲ್ಲ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಅನನೀಯನು ಡಮಸ್ಕದಲ್ಲಿರುವಂತಹ ಅನನೀಯನು ಯೇಸುವಿನೊಂದಿಗಿದ್ದಂತಹ ಶಿಷ್ಯನಾಗಿದ್ನ? ಇಲ್ಲ. ಈತನು ಖಂಡಿತ ಪ್ರಿಯರೇ ಆ ಪಂಚದಶಮಿ ದಿನ ಆ 120 ಮಂದಿ ಶಿಷ್ಯರು ಒಬ್ಬನಾಗಿದ್ನ? ಖಂಡಿತವಾದ ನಿಜ ನಮಗ್ ಕರಾರೋಕ ಗೊತ್ತಿಲ್ಲ. ಬಟ್ ಆದ್ರೆ ಒಂದೊಂದು ಗ್ಯಾರಂಟಿ, ಖಂಡಿತವಾಗಿಯೂ 12 ಮಂದಿ ಶಿಷ್ಯರಲ್ಲಿ, ಶಿಷ್ಯರಲ್ಲಿ, ಅಪೊಸ್ತಲರಲ್ಲಿ ಈತನು ಯಾವ ಕಾರಣಕ್ಕೂ ಶಿಷ್ಯನಾಗಿರ್ಲಿಲ್ಲ. ಹೌದಾ? ಈಗ ಈತನು ಅಂದ್ರೆ ಅನನೀಯನು ಸೌಲನ ಬಳಿಗೆ ಹೋಗಿ ಸೌಲನ ಭೇಟಿ ಮಾಡಿದಾಗ, ಸೌಲನು ಅನನೀಯನು ಬಂದು ತನ್ನನ್ನು ಭೇಟಿ ಮಾಡುವಂತ ಮೊದಲೇ ಯೇಸುವಿನೊಂದಿಗೆ ಸತ್ಸಂಬಂಧವನ್ನು ಹೊಂದ್ಕೊಂಡಿದ್ದಾನ? ಎಸ್, ಸತ್ಸಂಬಂಧ ಹೊಂದ್ಕೊಂಡಿದ್ದಾನೆ. ಹೇಗೆ ಹೇಳ್ತೀರಿ? ಯಾಕೆಂದ್ರೆ ಆತನು ದಮಸ್ಕಸ್ಗೆ ಹೋಗುವಾಗ ಯೇಸುವನ್ನ ಪ್ರೈಸ್ ಬಿಡಿ ಗಾಡ್ ಮುಖಾಮುಖಿಯಾಗಿ ಸಂಧಿಸಿದ್ದಾನೆ. ನಾನು ನೋಡೋಣ, ಜಸ್ಟ್ ನಾನು ತೋರಿಸ್ತೇನೆ ನಿಮ್ಗೆ. ಓಕೆ, ನಿಮಗೆ ಕೆಲವರಿಗೆ ಇದು ಹೊಸ ಕಾರ್ಯ ಆಗಿರ್ಬೋದು. ನಾನು ನಿಮ್ಗೆ ಓದುತ್ತೇನೆ, ಆಗ ಗೊತ್ತಾಗ್ತದೆ. ಇದೇ 9ನೇ ಅಧ್ಯಾಯದಲ್ಲಿ ಓಕೆ 9ನೇ ಅಧ್ಯಾಯ 1ರಿಂದ ಓದ್ತೇನೆ, ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಸೌಲನು 1ರಿಂದ ಪ್ರಭುವಿನ ಶಿಷ್ಯರನ್ನು ಹೆದರಿಸಲು ಮತ್ತು ಅವರನ್ನು ಕೊಲ್ಲಲು ಸೌಲನು ಜೆರುಸಲೇಮಿನಲ್ಲಿ ಇನ್ನೂ ಪ್ರಯತ್ನಿಸುತ್ತಿದ್ದನು. ಆದ್ದರಿಂದ ಅವನು ಪ್ರಧಾನ ಯಾಜಕರ ಬಳಿಗೆ ಹೋಗಿ ದಮಸ್ಕದಲ್ಲಿರುವ ಕ್ರಿಸ್ತನ ಮಾರ್ಗವನ್ನ ಅನುಸರಿಸುವವರನ್ನ ಕಂಡುಹಿಡಿದು ಸ್ತ್ರೀಯರು ಪುರುಷರು ಎನ್ನದೆ ಅವರನ್ನ ಬಂಧಿಸಿ ಜೆರುಸಲೇಮಿಗೆ ಎಳೆದುಕೊಂಡು ಬರಲು ತನಗೆ ಅಧಿಕಾರ ಕೊಟ್ಟಿರುವುದಾಗಿ ದಮಸ್ಕ ಪಟ್ಟಣದ ಸಭಾಮಂದಿರಗಳಿಗೆ ಪತ್ರ ಬರೆಯಬೇಕೆಂದು ಕೇಳಿಕೊಂಡನು. ಅಂತ್ಯ ಸೌಲನು ದಮಸ್ಕಸಕ್ಕೆ ಹೊರಟನು. ಅವನು ಪಟ್ಟಣದ ಸಮೀಪಕ್ಕೆ ಬಂದಾಗ ಬಹು ಪ್ರಕಾಶಮಾನವಾದ ಬೆಳಕೊಂದು ಆಕಾಶದಿಂದ ಇದ್ದಕ್ಕಿದ್ದಂತೆ ಅವನ ಹೊಳೆಯಿತು. ಸೌಲನು ನೆಲಕ್ಕೆ ಬಿದ್ದನು. ಸೌಲನೇ ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿಯೊಂದು ಅವನಿಗೆ ಕೇಳಿಸಿತು. ಆಗ ಸೌಲನು, ಪ್ರಭುವೇ ನೀನು ಯಾರು ಎಂದನು. ಆ ವಾಣಿಯು, ನೀನು ಹಿಂಸಿಸುತ್ತಿರುವ ಯೇಸುವೆ ನಾನು ಎಂಬುದಾಗಿ ಇತ್ತು. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ತಾ ಇದ್ದೇವೆ, ಡಮಸ್ಕಸ್ಗೆ ಹೋಗುವಂತ ಸಂದರ್ಭದಲ್ಲಿ ಆಕಾಶದ ಪ್ರಕಾಶಮಂದ ಬೆಳಕೊಂದು ಆವರಿಸಿಕೊಂಡಿದ್ದು ಮಾತ್ರವಲ್ಲ, ಆ ಬೆಳಕಿನ ಒಳಗಡೆಯಿಂದ ಒಂದು ಸ್ವರವನ್ನ ಕೇಳಿಸ್ಕೊಳ್ತಾನೆ. ಕರೆಕ್ಟ್? ಈಗ ಅವನು ಯೇಸುವನ್ನ ಭೇಟಿ ಮಾಡಿದಾಗ, ಆ ಪ್ರಭುವನ್ನ ಭೇಟಿ ಮಾಡಿದಾಗ, ಪ್ರೈಸ್ ಬಿಡಿ ಗಾಡ್, ಅವನೇನಂತ ಹೇಳಿದ್ದು? ಅವನೇನಂತ ಹೇಳ್ತಾನೆ? ಪ್ರಭುವೇ ನೀವು ಯಾರು? ಪ್ರಭುವೇ ನೀವು ಯಾರು? ಪ್ರಿಯರೇ, ನಮ್ಗೆ ಗೊತ್ತಿದೆ ಸೌಲನಾಗಿದ್ದಾನೆ. ಪ್ರಭು ಎಂಬುದರ ನಿಗೂಢವಾದಂತಹ ಪ್ರಕಟಣೆಯನ್ನ ಪಡೆದುಕೊಂಡಿರುವಂತ ಅತ್ಯುತ್ತಮವಾದಂತಹ ವ್ಯಕ್ತಿ. ಬೇರೆ ಯಾರು ಕೂಡ ಇದ್ರ ಬಗ್ಗೆ ಅಷ್ಟು ನಿಖರವಾಗಿ ತಿಳಿಸಿಲ್ಲ. ಪ್ರಭು ಎಂಬುದರ ನಿಗೂಢವಾದಂತಹ ರಹಸ್ಯವನ್ನ ಆ ಪ್ರಕಟಣೆ ಪಡೆದುಕೊಂಡಿದ್ದು ಸೌಲ. ಯಾಕೆಂದ್ರೆ ನೀವು ನೋಡಬಹುದು, ರೋಮನ್ರಿಗೆ ಬರೆದ ಪತ್ರ, ಪೌಲರು ರೋಮನ್ರಿಗೆ ಬರೀತಾರೆ. ಆ ಪತ್ರದಲ್ಲಿ ನೋಡ್ತವೆ 10ನೇ ಅಧ್ಯಾಯ 8-9 ಒಂದು ವ್ಯಕ್ತಿ ತನ್ನ ಹೃದಯದಲ್ಲಿ ಯೇಸುವನ್ನ ತಂದೆಯ ದೇವರು ಪುನರುತ್ಥಾನಗೊಳಿಸಿದ್ದಾರೆ ಎಂಬುದಾಗಿ ನಂಬಿ, ಬಾಯಿಂದ ಯೇಸುವೆ ಪ್ರಭು 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 ಯೇಸುವೆ ಪ್ರಭು ಎಂಬುದಾಗಿ ನಿವೇದಿಸಿದಾಗ ಆತನು ರಕ್ಷಣೆ ಹೊಂದಿಕೊಳ್ತಾನೆ. ಆತನು ತಿರುಗಿ ಹುಟ್ಟಿದವನಾಗ್ತಾನೆ ಎಂಬುದಾಗಿ ಆ ರಹಸ್ಯವನ್ನ, ಪ್ರಭು ಎಂಬ ರಹಸ್ಯವನ್ನ, ಪ್ರಭು ಎಂಬುದು ನುಡಿಯೋದ್ರಿಂದ ಏನಾಗ್ತದೆ ಎಂಬುದಾಗಿ ಆ ರಹಸ್ಯವನ್ನ ಪ್ರಭುವಿನಿಂದ
ಸೌಲ್ನಾಗಿದ್ದಾನೆ ಪ್ರಕಟಣೆ ಪಡ್ಕೊಂಡಿರುವಂಥದ್ದು. ಅಂದ್ರೆ ಸೌಲನನ್ನ ಅನನೀಯನು ಬಂದು ಭೇಟಿ ಮಾಡುವಂತ ಮೊದಲೇ, ಅಂದ್ರೆ ದಮಸ್ಕಸ್ಗೆ ಹೋಗುವಂತ ಮಾರ್ಗದಲ್ಲೇ ಸೌಲನು ತಿರುಗುಟ್ಟಿದಾನ, ಹುಟ್ಟಿಲ್ವಾ? ತಿರುಗುಟ್ಟಿದ್ದಾನೆ. ಯಾವ ಪ್ರಭುವೇ ಎಂಬುದನ್ನು ನೋಡಿದ್ರು ನಾವು ಪ್ರೈಸ್ ಬಿಡಿ ಗಾಡ್, ಅದೇ ಕ್ಷಣದಲ್ಲಿ ಅವನು ತಿರುಗುಟ್ಟಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಅನನೀಯನು ಬಂದು ಸೌಲನ್ ಎಂಬುದ ಕರೀತಲ್ಲ, ಬ್ರದರ್ ಸಾಲ್, ಸಹೋದರ ಸೌಲನ್ ಎಂಬುದ ಕರೀತಾರಂಥದ್ದು. ನನ್ನ ಪ್ರಿಯ ಸಹೋದರ ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅದೇನೆಂದ್ರೆ, ದೇವರಿಂದ ಬರುವಂತಹ ಸತ್ಯದ ಆತ್ಮರು ಆತನಿಗೆ ತಿಳಿಸಿದ್ದನ್ನ ಈ ಲೋಕ ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದ್ರೆ ತಿಳುವಳಿಕೆ ಇಲ್ಲದ್ರಿಂದ. ನೀವು ಇದು ನೋಡಬಹುದು, ಯೋಹಾನ 14:17 ಇದನ್ನ ಹೇಳುವಂಥದ್ದು. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 14:17. ದೇವರಿಂದ ಬಂದಂತಹ ಸತ್ಯದ ಆತ್ಮರು ಆತನಿಗೆ ತಿಳಿಸಿದ್ದನ್ನ ಈ ಲೋಕ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ, ಯಾಕೆ ತಿಳುವಳಿಕೆ ಇಲ್ಲದಿರೋದ್ರಿಂದ. ಸೊ ಈಗ ಸೌಲನು ಈ ಲೋಕದಿಂದ ಬಂದಂತ ವ್ಯಕ್ತಿ ಆಗಿದ್ದಾನ? ಹಲೋ? ಯಾಕೆಂದ್ರೆ ಅವನೇನಾದ್ರೂ ಲೋಕದಿಂದ ಬಂದಂತ ವ್ಯಕ್ತಿಯಾಗಿದ್ರೆ, ಲೋಕದವನಾಗಿದ್ರೆ ಸತ್ಯದ ಆತ್ಮನ ಸ್ವೀಕಾರ ಮಾಡ್ಕೊಳ್ಳಿಕ್ಕಾಗಿ ಅವನಿಗೆ ಸಾಧ್ಯವಾಗ್ತಲಿಲ್ಲ. ಆತನು ಸತ್ಯದ ಆತ್ಮರನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಅವನು ದೇವರಿಂದ ತಿರುಗಿ ಹುಟ್ಟಿದಂತ ವ್ಯಕ್ತಿ ಆಗಿರ್ಬೇಕು. ಕರೆಕ್ಟ್? ಒಂದು ವ್ಯಕ್ತಿ ತಿರುಗಿ ಹುಟ್ಟದೆ ಪವಿತ್ರಾತ್ಮರ ಅಭಿಷೇಕವನ್ನ, ಪವಿತ್ರಾತ್ಮ ಅಗ್ನಿ ಅಭಿಷೇಕ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಪ್ರಿಯರೇ, ಇಲ್ಲಿ ಸೌಲ ಹೇಳ್ತಾ ಇರುವಂತದ್ದು, ಪ್ರಭುವೇ ನೀನ್ ಯಾರು? ಪ್ರಭುವೇ ನಾನ್ ನಿನಗೋಸ್ಕರ ಏನನ್ನ ಮಾಡ್ಬೇಕೆಂಬುದಕ್ಕೆ ಕೋರುತ್ತಿ. ನೋಡಿ ಅವನೇನಂತ ಹೇಳ್ತಾನೆ ಸೌಲ, ಪ್ರಭು ನೀನು ಯಾರು ಎಂದನು. ಆ ವಾಣಿಯು ನೀನು ಹಿಂಸಿರುವಂತ ಯೇಸುವೆ ನಾನು. Hallelujah. Thank you Jesus. Praise Jesus. Hallelujah. Hallelujah. Thank you Jesus. ಪ್ರಿಯರೇ, ಈಗ ಯಾವಾಗ ನೆಲಕ್ಕೆ ಬಿದ್ದೋಗಿದಾನೋ, ಪ್ರೈಸ್ ಬಿಡಿ ಗಾಡ್, ಈಗ ನೆಲದಿಂದ ಎದ್ದು ನೋಡಿದಾಗ ದೇವ್ರ ವಾಕ್ಯ ಹೇಳ್ತದೆ ಆತನ ಕಣ್ಣು ಕುರುಡಾಗ್ಬಿಟ್ಟಿದೆ. ಆತನ 3 ದಿನ ಶಾರೀರಿಕವಾದ ಕಣ್ಣುಗಳು ಕಾಣದೆ ಹೋಯ್ತು. ಗುಡ್ ನ್ಯೂಸ್ ಏನ್ ಗೊತ್ತಾ ಪ್ರಿಯರೇ? ಆ 3 ದಿನಗಳಲ್ಲಿ ಯೇಸುವಿನೊಂದಿಗೆ ಅವರ ಪ್ರಸನ್ನತೆಯಲ್ಲಿ ಕಾಲ ಕಳೆದು ಯೇಸುವಿನೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದ್ದಾನೆ. ಶಾರೀರಿಕವಾದ ದೃಷ್ಟಿ ಇಲ್ಲದಿದ್ರು ಕೂಡ, ಶಾರೀರಿಕ ದೃಷ್ಟಿ ಇಲ್ಲ, ಶಾರೀರಿಕದ ಕಣ್ಣು ಕುರುಡಾಗ್ಬಿಟ್ಟಿದೆ, ಆದ್ರೆ ಅತ್ಯದ್ಭುತವಾದಂತಹ ಆತ್ಮಿಕವಾದಂತಹ ಕಣ್ಣುಗಳನ್ನ ತೆರೆಸ್ಕೊಂಡು ಯೇಸುವನ್ನ ದೃಷ್ಟಿಸಿ ಯೇಸುವಿನೊಂದಿಗೆ ಕಾಲ ಕಳೆದು ಆತನ ಬಗ್ಗೆ ದೇವರು ತನ್ನ ವಾಕ್ಯದಲ್ಲಿ ಏನಂತೆಲ್ಲ ತಿಳಿಸಿದಾರೋ ಆ ರಹಸ್ಯಗಳೆಲ್ಲವನ್ನ ಅರಿತುಕೊಂಡವನಾಗಿ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆದಿದ್ದಾನೆ. ದೇವರು ನನ್ನ ಬಗ್ಗೆ ತನ್ನ ವಾಕ್ಯದಲ್ಲಿ ಏನೆಲ್ಲ ತಿಳಿಸಿದ್ದಾರೆ, ದೇವರು ನನ್ನ ಬಗ್ಗೆ ಯಾವುದೆಲ್ಲ ಯೋಜನೆಗಳು ಹಾಕೊಂಡಿದ್ದಾರೋ, ಪ್ರೈಸ್ ಬಿಡಿ ಗಾಡ್, ಆ ಎಲ್ಲ ಕಾರ್ಯಗಳನ್ನ ಆ 3 ದಿನಗಳಲ್ಲಿ ಪ್ರಭು ಯೇಸುವಿನೊಂದಿಗೆ ಅನ್ಯೋನ್ಯತೆಯೊಂದಿಗೆ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆದಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೆ ಈ ಪ್ರಿಯರನ್ನು ನೋಡ್ತಾ ಇದ್ದೇವೆ, ಸೌಲನು ಯಾವಾಗ ಯೇಸುವಿನ ಸ್ವರವನ್ನ ಕೇಳಿಸ್ಕೊಂಡು ಅದೇ ಕ್ಷಣ ತಿರುಗಿ ಹುಟ್ಟಿದವನಾದ. ಅದಕ್ಕೆ ಈ ಪ್ರಿಯರೇ ಅವನು ನೆಕ್ಸ್ಟ್ ಕೇಳ್ತಾ ಇರುವಂತದ್ದು, ಲಾರ್ಡ್, ಪ್ರಭುವೇ ನಿನಗಾಗಿ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಕೋರುತ್ತಿ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಯಾವಾಗ ಒಂದು ವ್ಯಕ್ತಿ ತಿರುಗುಟ್ಟೋದು, ಶುಭ ಸಂದೇಶ ಯಾವಾಗ ಪ್ರಬೋಧಿಸಲ್ಪಡ್ತದೋ ಅದನ್ನ ಆ ವ್ಯಕ್ತಿ ನಂಬಿ ಯೇಸುವನ್ನ ತನ್ನ ಸ್ವಂತ ರಕ್ಷಕರಾಗಿ, ತನ್ನ ಪ್ರಭುವಾಗಿ, ತನ್ನ ದೇವರಾಗಿ ಯಾವಾಗ ಸ್ವೀಕಾರ ಮಾಡ್ಕೊಳ್ತಾನೋ, ಪ್ರೈಸ್ ಬಿಟ್ಟು ಗಾಡ್, ಅದೇ ಕ್ಷಣದಲ್ಲಿ ಪ್ರಿಯರೇ ಆ ವ್ಯಕ್ತಿ ತಿರುಗಿ ಹುಟ್ಟಿದಂತ ವ್ಯಕ್ತಿ ಆಗ್ತಾನೆ. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಇಲ್ಲಿ ಸೌಲನಿಗೆ ಎಲ್ಲಿ ಪ್ರಿಯರೇ ಶುಭ ಸಂದೇಶವನ್ನ ಬೋಧಿಸಲ್ಪಟ್ಟಿದ್ದು, ಎಲ್ಲಿ ಶುಭ ಸಂದೇಶವನ್ನು ಆಲಿಸಿದಾನೆ? ಯಾಕೆಂದ್ರೆ ಶುಭ ಸಂದೇಶ ಪ್ರಬೋಧಿಸಲ್ಪಡದೆ ಒಂದು ವ್ಯಕ್ತಿ ಯೇಸುವಿನಲ್ಲಿ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸುವಿನ ನಂಬಿಕೆ ಇಡಿದ ಮೇಲೆ, ನಂಬಿಕೆ ಇಡದೆ ಯಾವ ಕಾರಣಕ್ಕೆ ಯೇಸುವನ್ನ ತನ್ನ ಸ್ವಂತ ರಕ್ಷಕರಾಗಿ, ಪ್ರಭುವಾಗಿ, ದೇವರಾಗಿ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯೇಸುವನ್ನ ತನ್ನ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ಮೇಲೆ ಆ ವ್ಯಕ್ತಿ ತಿರುಗಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಸೌಲ ಎಲ್ಲಿ ಶುಭ ಸಂದೇಶವನ್ನು ಆಲಿಸಿದಾನೆ? ಪ್ರಿಯರೇ, ಥ್ಯಾಂಕ್ ಗಾಡ್, ಶುಭ ಸಂದೇಶವನ್ನ ಸೌಲ ಆಲಿಸಿರುವಂತ ಕಾರ್ಯ ಅತ್ಯದ್ಭುತವಾದದ್ದು. ಎಲ್ಲಿ ಗೊತ್ತಾ? ರಕ್ತ ಸಾಕ್ಷಿಯಾದಂತ ಸ್ಟೇಫನು ತನ್ನ ಸ್ವಂತ ಸಾಕ್ಷಿಯ ಮುಖಾಂತರ ಯೇಸುವಿನ ಶುಭ ಸಂದೇಶವನ್ನ ಸೌಲನಿಗೆ ಸಾರಿದಾನೆ. ಸ್ಟೇಫನನ್ನ ಕಲ್ಲೆಸೆದು ಕೊಲ್ಲುವಾಗ ಸೌಲನು ಕೂಡ ಅಲ್ಲೇ ಇದ್ದ. ಆ ಸಂದರ್ಭದಲ್ಲೇ ಪ್ರೈಸ್ ಬಿಟ್ಟು ಗಾಡ್, ಆ ಸ್ಟೇಫನ ಜೀವನದ ಪ್ರಾಯೋಗಿಕವಾದ ಸಾಕ್ಷಿಯ ಮುಖಾಂತರ
ಪ್ರೈಸ್ ಬಿಟ್ಟು ಗಾಡ್, ಅಲ್ಲಿ ಸೌಲನ ಹೃದಯದೊಳಗಡೆ ಆ ಶುಭ ಸಂದೇಶದ ಬೀಜ ಬಿತ್ತಲ್ಪಟ್ಟಿದೆ. ಹಾಗಾಗಿ ಈತನು ಈಗಾಗಲೇ ಶುಭ ಸಂದೇಶವನ್ನು ಆಲಿಸಿದ್ದಾನೆ, ಬಟ್ ಆದ್ರೆ ಆ ಶುಭ ಸಂದೇಶವನ್ನ ಅವನು ನಂಬಿರ್ಲಿಲ್ಲ. ಯಾಕೆ? ಪವಿತ್ರಾತ್ಮ ಮುಖಾಂತರ ಆಗಿದೆ ಪ್ರಿಯರೇ ನಂಬಲಿಕ್ಕಾಗಿ ಒಂದು ವ್ಯಕ್ತಿ ಹೃದಯವನ್ನ ತೆರೆಯುವಂಥದ್ದು. ಪವಿತ್ರಾತ್ಮರಾಗಿದ್ದಾರೆ, ಮೂಲ ಪವಿತ್ರಾತ್ಮರಾಗಿದ್ದಾರೆ. ಒಂದು ವ್ಯಕ್ತಿ ದೇವರ ವಾಕ್ಯ ನಂಬಲಿಕ್ಕಾಗಿ ಹೃದಯವನ್ನ ತೆರೆಯುವಂಥದ್ದು. ಈಗ ಇಲ್ಲಿ ಸೌಲ ಈಗಾಗಲೇ ನೋಡಿದಾನೆ, ಸ್ಟೇಫನನ್ನು ನೋಡಿದಾನೆ. ಸ್ಟೇಫನು ಅಂತ ನೋವಿನ ಮಧ್ಯದಲ್ಲೂ ಕೂಡ ಆತನಲ್ಲಿ ಏನೂ ತಪ್ಪಿಲ್ಲ. ಈಗ ಆತನ ಕಲ್ಲೋಡು ಸಾಯಿಸ್ತಾ ಇದಾರೆ. ಅದರ ಮಧ್ಯದಲ್ಲಿ ಪ್ರಭುವೇ, ಇವರು ಏನ್ ಮಾಡ್ತಾ ಇದಾರೋ, ಇವರು ಮಾಡ್ತಿರುವುದ ಪಾಪವನ್ನ ಇವ್ರ ಮೇಲೆ ಹೊರಿಸ್ಬಿಡಿ, ಇವ್ರ ಮೇಲೆ ಯಾವ ಕಾರಣಕ್ಕೂ ಹೊರಿಸಬೇಡಿ, ಕ್ಷಮಿಸಿರಿ ಎಂದು ಕೂಗಿ ಹೇಳ್ತಾ ಇರುವುದನ್ನ, ಕೂಗಿ ಪ್ರಾಣ ಬಿಡ್ತಾ ಇರುವುದನ್ನ ಸೌಲ ನೋಡ್ತಾ ಇದ್ದಾನೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರೇಷಿತರ ಕಾರ್ಯಕಲಾಪ 8ನೇ ಅಧ್ಯಾಯ 1ರಲ್ಲಿ ಈ ಕೊಲೆಗೆ ಸೌಲನು ಕೂಡ ಅಪ್ಪಣೆ ಕೊಟ್ಟಿದೆ ಎಂಬುದಾಗಿ. ಸೌಲ ಅಲ್ಲೇ ಇದ್ದ. ಹಾಗಾಗಿ ಸೌಲನು ಪ್ರಾಕ್ಟಿಕಲ್ ಆದಂತಹ, ಅಂದ್ರೆ ಪ್ರಾಯೋಗಿಕವಾದಂತಹ, ಸಾಕ್ಷಿ ಭರಿತವಾದಂತಹ ಶುಭ ಸಂದೇಶವನ್ನ ಆಲಿಸಿದಾನೆ. ಈಗ ಈತ ಆ ಒಂದು ಪ್ರಬಲವಾದಂತಹ ಆ ಸ್ಟೇಫನ ಪ್ರಾಕ್ಟಿಕಲ್ ಆದಂತಹ ಸಾಕ್ಷಿ ಭರಿತವಾದ ಶುಭ ಸಂದೇಶವನ್ನ ಆಲಿಸಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ಯೇಸುವಿನೊಂದಿಗೆ ಥ್ಯಾಂಕ್ ಗಾಡ್ ಅನ್ಯೂನತೆಯನ್ನ ಯಾವಾಗ ಕಲ್ಪಿಸಿಕೊಂಡು ಬೆಸೆದುಕೊಂಡು, ಆಗ ಮೊದಲೇ ಅಲ್ಲಿ ಏನ್ ಬೀಜ ಬಿತ್ತಲ್ಪಟ್ಟಿತ್ತೋ, ಈಗ ದಮಸ್ಕಸ್ಗೆ ಹೋಗುವಂತ ಮಾರ್ಗದ ಮಧ್ಯದಲ್ಲಿ ಯೇಸುವಿನೊಂದಿಗೆ ಅನ್ಯೂನತೆಯನ್ನ ಬೆಸೆದುಕೊಂಡು ತಕ್ಷಣನೇ ಈಗ ಅಲ್ಲಿ ಏನ್ ಬೀಜ ಬಿತ್ತಲ್ಪಟ್ಟಿತ್ತೋ ಸ್ಟೇಫನ ಮುಖಾಂತರ ಆ ಶುಭ ಸಂದೇಶ ಬೀಜವನ್ನ ತಕ್ಷಣವೇ ಈಗ ನಂಬಲಿಕ್ಕೆ ಪ್ರಾರಂಭಿಸಿದ. ಅದಕ್ಕೆ ಪ್ರಿಯರೇ ಅವನು ಸಂಪೂರ್ಣವಾಗಿ ತಿರುಗುಟ್ಟಿದ. ಹಾಲೆಲೂಯ. ಯಾವಾಗ ಪ್ರಭು ಎಂಬುದನ್ನು ನೋಡಿದ್ನೋ, ಪ್ರೈಸ್ ಬಿಟ್ಟು ಗಾಡ್, ಮೊದಲೇ ಸ್ಟೇಫನ ಜೀವನದ ಸಾಕ್ಷಿಯ ಮುಖಾಂತರ ಮೊದಲೇ ಶುಭ ಸಂದೇಶದ ಬೀಜ ಅವನು ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ. ಈಗ ದಮಸ್ಕಸ್ಗೆ ಹೋಗುವಂತ ಮಾರ್ಗದಲ್ಲಿ ಯಾವಾಗ ಯೇಸುವಿನ ಆ ಒಂದೊಂದು ಸ್ಪರ್ಶನೆ, ಆ ಅನ್ಯನತೆ ಯಾವಾಗ ಹೊಂದ್ಕೊಂಡು, ಪ್ರೈಸ್ ಬಿಟ್ಟು ಗಾಡ್, ಅದಕ್ಕಾಗಿ ಅವನು ತಕ್ಷಣವೇ ಅವನು ದೇವರ ವಾಕ್ಯವನ್ನ ನಂಬಿದ, ತಿರುಗುಟ್ಟಿದ್ದ ವ್ಯಕ್ತಿಯಾದ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಬಟ್ ಆದ್ರೆ ಈಗ ಸೌಲನು ತಿರುಗುಟ್ಟಿದ್ದಾನೆ, ದೇವರ ಮಗುವಾಗಿದ್ದಾನೆ. ಆದರೆ ಆತನ ಮೇಲೆ ಪವಿತ್ರಾತ್ಮರ ಅಗ್ನಿ, ಆ ಅಭಿಷೇಕ ಇಳಿದು ಬಂದಿರಲಿಲ್ಲ. ಅದಕ್ಕಾಗಿ ದೇವರು ಅನನೀಯನನ್ನ ಆತನ ಬಳಿ ಕಳಿಸಿದಾರ. ಹೋಗು, ಅವನ ಮೇಲೆ ಕೈ ಚಾಚು, ಹೋಗಿ ಅವನ ಮೇಲೆ ಕೈ ಚಾಚು. ನೋಡಿ 12ನೇ ವಾಕ್ಯ ನಾನು ಓದ್ತೇನೆ ನಿಮಗೋಸ್ಕರ. ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನ ದರ್ಶನದಲ್ಲಿ ನೋಡಿದ್ದಾನೆ. ಓ ಮೈ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಈಗ ನಮ್ಗೆ ಗೊತ್ತಿದೆ, ಸೌಲನು ದಮಸ್ಕಸ್ಗೆ ಹೋಗುವಂತ ಮಾರ್ಗದಲ್ಲಿ ಯಾವ ಪ್ರಕಾಶಮಾನವಾದಂತಹ ಪ್ರಭುವಿನ ಒಂದು ಸ್ಪರ್ಶಿಸ್ತೋ ಅವನ ಶಾರೀರಿಕವಾದ ಕಣ್ಣುಗಳು ಕೂಡಾಯ್ತು. ಕರೆಕ್ಟಾ ಪ್ರಿಯರೇ? ಈಗ ಸೌಲನಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಬಟ್ ಈಗ ಸೌಲ ಈ 3 ದಿನಗಳು ಏನ್ ಮಾಡ್ತಾ ಇದ್ದಾನೆ? ತನ್ನ ಕಣ್ಣು ಗುಣ ಆಗ್ಲಿ, ತನ್ನ ಕಣ್ಣುಗಳು ಸ್ವಸ್ಥತೆಯನ್ನು ಪಡ್ಕೊಳ್ಳಿ, ದೃಷ್ಟಿನ ಪಡ್ಕೊಳ್ಳಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನ, ಅಥವಾ ಈತನು ಯೇಸುವಿನ ಅನ್ಯೋನ್ಯತೆಯಲ್ಲಿ ಮುಳುಗೋಗಿ, ಯೇಸುವಿನ ಪ್ರಸನ್ನತೆಯೊಂದಿಗೆ ಮುಳುಗೋಗಿ, ಪ್ರೈಸ್ ಬಿಟ್ಟು ಗಾಡ್, ಯೇಸುವಿನ ಜೊತೆಯಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಅತ್ಯಮೂಲ್ಯವಾದ ಸಮಯವನ್ನ, ಆಧ್ಯಾತ್ಮಿಕವಾದಂತಹ ಆತ್ಮದ ಕಣ್ಣುಗಳನ್ನು ತೆರೆಸಿಕೊಂಡು ಯೇಸುವಿನೊಂದಿಗೆ ಅಂತ ಒಳ್ಳೆಯ ಸಮಯವನ್ನು ಕಾಲ ಕಳೀತಾ ಇದ್ದಾನ, ಅಥವಾ ತನ್ನ ಕಣ್ಣು ಗುಣ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನ? ಪ್ರಿಯರೇ, ಆ 3 ದಿನಗಳು ಯೇಸುವಿನೊಂದಿಗೆ, ಆ ಯೇಸುವಿನ ಪ್ರಸನ್ನತೆಯಲ್ಲಿ, ಆ ಪ್ರಭುವಿನ ಪ್ರಸನ್ನತೆಯಲ್ಲಿ ಅವನು ಕಾಲ ಕಳೆದಿದ್ದರಿಂದ ಥ್ಯಾಂಕ್ ಗಾಡ್, ಈಗ ಪ್ರಭು ಆತನ ವಿಷನ್ ಕೂಡ ತೋರಿಸಿದ್ದಾರೆ. ಅನನೀಯ ಎಂಬ ಒಂದು ವ್ಯಕ್ತಿ ನಿನ್ನ ಬಳಿಗೆ ಬಂದು ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾನೆ ಎಂಬುದಾಗಿ ಅದನ್ನ ವಿಷನ್ ಮೂಲಕ ಪ್ರಭು ತೋರಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಅಂದ್ರೆ ದೇವರ ವಿಷನ್ ಅನ್ನ, ಆ ದೇವರ ಸ್ವರವನ್ನು ಕೂಡ ಈಗ ಆಲ್ಕೊಳ್ತಾ ಇದ್ದಾನೆ. ಹಾಲೆಲೂಯ. ಹಾಗಾದ್ರೆ ಆ 3 ದಿನಗಳಲ್ಲಿ ಆತನು ಪ್ರಭುವಿನ ಪ್ರಸನ್ನತೆಯಲ್ಲಿ ಕಾಲ ಕಳೆದಿದ್ದಾನ, ಅಥವಾ ಆ 3 ದಿನಗಳು ನನ್ನ ಕಣ್ಣು ಸರಿಯಾಗ್ಲಿಲ್ವಲ್ಲ, ನನ್ನ ಕಣ್ಣು ಗುಣ ಆಗ್ಲಿ, ನನ್ನ ಕಣ್ಣು ದೃಷ್ಟಿ ಪಡ್ಕೊಳ್ಳಿ ಎಂಬುದಾಗಿ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಿದ್ನ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಪೋಸ್ ಯಾರಾದ್ರೂ ನಮ್ಮ ಪ್ರೀತಿ ಪಾತ್ರರಿಗೆ ಒಂದು ವೇಳೆ ಕಣ್ಣು ದೃಷ್ಟಿ ಹೊಟ್ಟೋಯ್ತು, ಅವ್ರು ತಮ್ಮ ಕಣ್ಣಿನ ದೃಷ್ಟಿ ಕಳ್ಕೊಂಡಾಗ ನಾವ್ ಏನಂತ ಪ್ರಾರ್ಥನೆ ಮಾಡ್ತೇವೆ? ಯಾವ್ದ್ರ ಕಡೆ ಗಮನ ಕೊಡ್ತೇವೆ?
ಯೇಸುವೆ, ನಿಮ್ಮ ಗಾಯಗಳಿಂದ ಈ ಮಗನನ್ನ ಅಥವಾ ಈ ಸಹೋದರಿಯನ್ನ ಅಥವಾ ಈ ಮಗನನ್ನ ಅಥವಾ ಈ ನಮ್ಮ ಪ್ರೀತಿ ಪಾತ್ರನ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಅಂಧತ್ವದ ದುರಾತ್ಮನ ಬಿಟ್ಟು ತೊಲಗು. ಯೇಸು ನಾಮದಲ್ಲಿ ಕಣ್ಣು ತೆರೆಯಲ್ಪಡಲಿ. ಕರೆಕ್ಟಾ ಪ್ರಿಯರೇ? ಇಲ್ಲಿ ಸೌಲನು ಕೂಡ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ. ಆದರೂ ಪ್ರೈಸ್ ಬಿ ಟು ಗಾಡ್, ಆತನು ಯೇಸುವಿನ ಪ್ರಸನ್ನತೆಯಲ್ಲಿ, ಯೇಸುವಿನ ಅನ್ಯೋನ್ಯತೆಯೊಂದಿಗೆ ಆ 3 ದಿನ ಕಾಲ ಕಳೀತಾ ಇದ್ದಾನೆ. ಯೇಸುವಿನ ಪ್ರಸನ್ನತೆಯೊಂದಿಗೆ ಆತನ ಕಾಲ ಕಳೆಯುವಾಗ ಯೇಸುವಿನೊಂದಿಗೆ ಥ್ಯಾಂಕ್ ಗಾಡ್ ಯೇಸು ಆತನೊಂದಿಗೆ ಮಾತನಾಡ್ತಾರ. ಮಾತಾಡಿದಾರೆ ಏನಂತ? ಅನನೀಯ ನಿನಗೋಸ್ಕರ ಬರ್ತಾನೆ ಎಂಬುದಾಗಿ. ಕರೆಕ್ಟಾ? ಅದನ್ನು ಕೂಡ ನೋಡಿದಾನೆ. ಪ್ರಿಯರೇ, ಈಗ ಸೌಲನು ತನ್ನ ವಿಷನ್ ಅಲ್ಲಿ ಏನನ್ನು ನೋಡಿದ್ನೋ ಅದು ಯಾರಿಗಾದ್ರೂ ಗೊತ್ತಿದ್ಯಾ? ಯಾರು ಕೂಡ ಗೊತ್ತಿಲ್ಲ. ಕರೆಕ್ಟ್? ಯಾರಿಗಾದ್ರೂ ಹೇಳಿದಾನ? ನೋ. ಬಟ್ ಯಾವಾಗ ಅನನೀಯನು ಸೌಲನ ಬಳಿಗೆ ಬಂದೋ ಆಗ ಆತನ ವಿಶ್ವಾಸ ಪ್ರೈಸ್ ಬಿ ಟು ಗಾಡ್ ಅತ್ಯದ್ಭುತವಾದ ಉನ್ನತ ಮಟ್ಟಕ್ಕೆ ಹೋಯ್ತು. ಹೌದಾ? ತಾನೇನ ವಿಷನ್ ಅಲ್ಲಿ ಪ್ರಭು ತಿಳಿಸಿದ್ರು, ಈಗ ಥ್ಯಾಂಕ್ ಗಾಡ್ ಅದು ಕಾರ್ಯರೂಪ ನೆರವೇರಿದೆ ಅಂತ ಹೇಳಿದ್ಮೇಲೆ ಅವನ ವಿಶ್ವಾಸ ಎಂತ ಮಟ್ಟಕ್ಕೆ ಹೋಗಿರ್ಬೋದು ಪ್ರಿಯರೇ? ಓ ಮೈ ಗಾಡ್, ಉನ್ನತವಾದ ಮಟ್ಟಿಗೆ. ಎಸ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ಇಲ್ಲಿ ಸೌಲ ಏನ್ ಹೇಳ್ತಿದಾರೆ ಅಂತಂದ್ರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ತಮ್ಮ ಶಿಷ್ಯರೊಂದಿಗೆ ಮನುಷ್ಯರಾಗಿರುವಾಗ ತಮ್ಮ ಶಿಷ್ಯರೊಂದಿಗೆ ಮಾತನಾಡಿದ್ರು, ಅನೇಕ ವಿಷಯಗಳನ್ನ ಬಾಯಿಂದ ಮಾತನಾಡಿದ್ರು. ಆದ್ರೆ ನಾನು ಆಗ ಆ ಸಂದರ್ಭದಲ್ಲಿ ಯೇಸುವಿನೊಂದಿಗೆ ಇರಲಿಲ್ಲ. ಆದ್ರೆ ಈಗ ನನಗೊಂದು ಹಾದಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಈಗಲೂ ಕೂಡ ನನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ. ಅವ್ರು ಈಗಲೂ ಕೂಡ ವಿಷನ್ ಮೂಲಕ, ಕನಸಿನ ಮೂಲಕ, ನನ್ನ ಆತ್ಮದ ಮೂಲಕ ಮಾತನಾಡ್ತಾ ಇದ್ದಾರೆ. ಅವರು ಈವನ್ ನನ್ನೊಂದಿಗೆ ಶಾರೀರಿಕವಾಗಿ ರಕ್ತ ಮಾಂಸಧಾರಿಯಾಗಿ ನನ್ನೊಂದಿಗೆ ಇಲ್ಲದಿದ್ರು ಕೂಡ ಪ್ರೈಸ್ ಬಿ ಟು ಗಾಡ್ ಅವ್ರು ನನ್ನೊಂದಿಗೆ ಮಾತನಾಡಿ ನಾನು ಹೇಗೆ ದೃಷ್ಟಿಯನ್ನು ಪಡ್ಕೊಳ್ಬೇಕೆಂಬುದಾಗಿ, ಯಾರ ಮೂಲಕ ಪಡ್ಕೊಳ್ಬೇಕೆಂಬುದಾಗಿ, ಯಾರು ಬಂದು ನನ್ನ ತಲೆ ಮೇಲೆ ಕೈ ಇಡ್ತಾರೆ ಎಂಬುದಾಗಿ ಅದನ್ನು ಕೂಡ ನನ್ನ ವಿಷನ್ ಮೂಲಕ, ನುಡಿಯ ಮೂಲಕ ನಾನು ನನ್ನ ಆತ್ಮದಲ್ಲಿ ನನ್ನ ಪ್ರಭುವಿನ ಆ ಸ್ವರವನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ನಾನು ಯೇಸುವಿನ ಜೊತೆಯಲ್ಲಿ ಇದ್ದಂತ ಶಿಷ್ಯನಾಗದಿದ್ರು ಕೂಡ, ಯೇಸುವಿನೊಂದಿಗಿದ್ದಂತ ಅಪೊಸ್ತಲನಾಗದಿದ್ರು ಕೂಡ ಪ್ರೈಸ್ ಬಿ ಟು ಗಾಡ್ ಇಂದು ನಾನು ಯೇಸುವಿನ ಸ್ವರವನ್ನ ಆಲಿಸ್ತಾ ಇದ್ದಾನೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಹಾಗಾದ್ರೆ ಬೇರೆ ಈಗ ಈ ಒಂದೇ ಒಂದು ಕಾರ್ಯ ಸೌಲನನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿತಾ? ಹಲೋ, ಈ ಒಂದು ಕಾರ್ಯ ಸೌಲನನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿದ್ಯಾ? ಎಸ್, ಖಂಡಿತ ಚೇಂಜ್ ಮಾಡಿದೆ. ಯಾಕಂದ್ರೆ ಅವ್ನು ಏನು ವಿಷನ್ ಕಂಡು ಥ್ಯಾಂಕ್ ಗಾಡ್ ಪ್ರೂವ್ ಆಗಿದೆ. ಈಗ ನನ್ನ ಪ್ರಿಯ ಸಹೋದರ ಸಹೋದರರೇ, ಅನೇಕ ಸಂದರ್ಭದಲ್ಲಿ ಈ ರೀತಿ ಅನೇಕ ಮಕ್ಕಳು ಹೇಳಿರುವುದನ್ನು ಕೇಳಿಸ್ಕೊಂಡಿರ್ಬೋದು. ಏನ್ ಗೊತ್ತಾ? ಯಾಕೆ ಗೊತ್ತಾ? ಚೈನಾದಲ್ಲಿ ಇಷ್ಟು ಸಾವಿರಾರು ಜನ ಸತ್ತೋದ್ರು. ಯಾಕೆ ಗೊತ್ತಾ? ಯಾಕಂದ್ರೆ ಅಲ್ಲಿನ ಅಧ್ಯಕ್ಷ ಈ ರೀತಿ ಹೇಳಿದ್ದ, ಆ ರೀತಿ ಹೇಳಿದ್ದ, ಅದಕ್ಕೆ ದೇವ್ರು ಸರ್ರೇ ಶಿಕ್ಷೆ ಕೊಟ್ರು. ಈ ರೀತಿ ಕೇಳಿಸ್ಕೊಂಡಿಲ್ಲ ಪ್ರಿಯರೇ? ನಾವ್ ಇಲ್ಲಿ ನೋಡೋದಾದ್ರೆ ಈಗ ಈ ಸೌಲ ಡಮಸ್ಕಸ್ಗೆ ಹೋಗ್ತಾ ಇದ್ದಾನೆ. ಡಮಸ್ಕಸ್ಗೆ ಹೋಗುವಾಗ ಈತ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡ, ಕುರುಡನಾಗಿದ್ದಾನೆ. ಈಗ ಡಮಸ್ಕಸ್ಗೆ ಯಾಕೆ ಹೋಗ್ತಾ ಇರೋದು? ಯೇಸುವಿನ ನಂಬಿರುವಂತ ವ್ಯಕ್ತಿಗಳಿಗೆ ಚಿತ್ರಹಿಂಸೆ ಕೊಡ್ಲಿಕ್ಕಾಗಿ, ಅವರ ಸೆರೆಮನೆಗೆ ಹಾಕ್ಲಿಕ್ಕಾಗಿ, ಅವರನ್ನು ಕೊಲೆ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಕರೆಕ್ಟಾ? ಈಗ ಈ ಕಾರ್ಯಕ್ಕಾಗಿ ಹೋಗುವಾಗ ಅವನು ಕುರುಡನಾಗ್ಬಿಟ್ಟ. ಈಗ ನೋಡಿದ್ರೆ ಜನರು ಏನಂತ ಹೇಳ್ತಾರೆ? ನೋಡ್ದಾ, ದೇವ್ರ ಮಕ್ಕಳನ್ನ ಹಿಂಸೆ ಕೊಟ್ರೆ, ದೇವ್ರ ಮಕ್ಕಳನ್ನ ಹಿಂಸೆ ಮಾಡಿದ್ರೆ ಯಾವ ತರ ದೇವ್ರ ಶಿಕ್ಷೆ ಕೊಡ್ತಾರೆ ಎಂಬುದಾಗಿ ದೇವರೇ ಕಣ್ಣು ಕುರುಡ್ರು ಮಾಡ್ಬಿಟ್ರು. ಹೌದಾ? ಈ ರೀತಿ ನಮ್ಮಲ್ಲಿ, ನಮ್ಮ ಚರ್ಚ್ಗಳಲ್ಲಿ ಈ ರೀತಿ ಹೇಳುವುದು ಅನೇಕ ವ್ಯಕ್ತಿಗಳಿದ್ದಾರೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕಾರಣಕ್ಕೂ ದೇವರಲ್ಲ ಆತನ ಕಣ್ಣುಗಳನ್ನು ಕುರುಡು ಮಾಡಿದ್ದು. ನಮ್ಮ ದೇವರು ದೃಷ್ಟಿ ಇಲ್ಲದವರಿಗೆ ದೃಷ್ಟಿಯನ್ನು ಕೊಡುವಂತ ದೇವರು, ಇರುವಂತ ದೃಷ್ಟಿಯನ್ನು ತೆಗೆದುಕೊಳ್ಳೋ ದೇವರಲ್ಲ. Hallelujah. Thank you Jesus. Praise Jesus. Hallelujah. ಪ್ರಿಯರೇ, ನಾನು ಯಾಕಿದ್ದೀನಿ ಹೇಳ್ತೇನೆ ಅಂತಂದ್ರೆ, ದೇವರ ಮಾರ್ಗಗಳು ನಮ್ಮ ಮಾರ್ಗಗಳಂತೆಲ್ಲ, ನಮ್ಮ ಮಾರ್ಗಗಳಂತೆಲ್ಲ. ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಂತೆ ಅಲ್ಲ. ದೇವರು ನಿಮ್ಮನ್ನು ಕೊಂಡೊಯ್ಯುವಂತ ಹಾದಿಗಳು ನಿಗೂಢವಾದಂತ ಹಾದಿಗಳು.
ಮಿಸ್ಟೀರಿಯಸ್, ನಿಗೂಢವಾದಂಥವುಗಳು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಜೀವನದಲ್ಲಿ ಹಿಂದೆ ನೆರವೇರಿದಂತಹ ಕಾರ್ಯಗಳಾಗ್ಲಿ, ಅಥವಾ ಈಗ ನೆರವೇರುತ್ತಿರುವಂತಹ ಕಾರ್ಯಗಳಾಗ್ಲಿ, ಅಥವಾ ಇನ್ನು ಮುಂದೆ ನೆರವೇರುವಂತ ಯಾವುದೇ ಕಾರ್ಯಗಳನ್ನು ತೆಗೆದುಕೊಂಡ್ರು ಕೂಡ ದೇವರ ಹಸ್ತ ಅತ್ಯದ್ಭುತವಾಗಿ ನಿಗೂಢವಾಗಿ ಕಾರ್ಯನಿರ್ವಹಿಸ್ತಿರುವಂತದ್ದನ್ನ ನಾನು ನೋಡ್ತಾ ಇದ್ದಾನೆ. ನೀವ್ ಯಾವ ಕಾರಣಕ್ಕೂ ಪ್ರಿಯರೇ ನಿಮ್ಮ ಯಜಮಾನನ ಪ್ಲಾನ್ಗಳನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಸುಲಭವಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಬಟ್ ನೀವ್ ಯಾವಾಗ ಜಸ್ಟ್ ಯೇಸುನ ಹಿಂಬಾಲಿಸ್ಕೊಂಡು ಹೋಗುವಾಗ, ಅನೇಕ ಕಷ್ಟ ಸಂಕಷ್ಟಗಳಿಂದ ಹೋಗುವಾಗ, ಆ ಪರಿಸ್ಥಿತಿ ಮೊದಲು ಹಾದು ಹೋಗುವಾಗ, ಅನೇಕ ವರ್ಷ ಕಳೆದ ನಂತರ ನೀವ್ ಯಾವಾಗ ಹಿಂತಿರುಗಿ ಆ ವರ್ಷಗಳನ್ನ ನೋಡ್ತಿರೋ, ಪ್ರೈಸ್ ಬಿಡಿ ಗಾಡ್, ಹಿಂದೆ ನೀವು ಆದು ಬಂದಂತ ವರ್ಷಗಳು ನೋಡಿದ್ರೆ, ಮೈ ಗಾಡ್, ವಾವ್, ಪ್ರೈಸ್ ಗಾಡ್, ಈ ಕಾರ್ಯವು ಖಂಡಿತವಾಗಿಯೂ ನಾನು ಯಾವ ಕಾರಣಕ್ಕೂ ಈ ಕಾರ್ಯ ಜಯಿಸ್ಲಿಕ್ಕೆ ಸಾಧ್ಯವಾಗ್ತಲೇ ಇಲ್ಲ. ನೋಡಿ, ಈ ಕಾರ್ಯದೊಂದಿಗೆ ಕನೆಕ್ಟ್ ಆಗಿದೆ, ಈ ಕಾರ್ಯ ಆ ಕಾರ್ಯದಿಂದ ಕನೆಕ್ಟ್ ಆಗಿದೆ, ಅಲ್ಲಿಂದ ಅಲ್ಲಿ ಕನೆಕ್ಟ್ ಆಗಿದೆ. ಮೈ ಗಾಡ್, ನಮ್ಮ ದೇವ್ರು ಎಂತ ದೇವರು, ಎಂತೆಂತ ಕಾರ್ಯಗಳು ಯಾವ ತರ ಕನೆಕ್ಟ್ ಮಾಡಿ, ಯಾವ ತರ ಸಂಪರ್ಕ ಕಲ್ಪಿಸಿಕೊಂಡು ನನ್ನ ಜೀವನದಲ್ಲಿ, ಮೈ ಗಾಡ್, ಯಾವ ತರ ಕಾರ್ಯಗಳನ್ನ ನೆರವೇರಿಸಿ ಈಗ ಈ ದಡಗಳನ್ನ ಸೇರಿಸಿದ್ದಾರೆ ಎಂಬುದಾಗಿ ನಾವೆಲ್ಲರೂ ಕೂಡ ಆಶ್ಚರ್ಯ ಪಡ್ತೇವೆ. ಹೌದಾ? ನಾನು ನಿಜವಾಗಿ ಪ್ರಿಯರೇ, ಥ್ಯಾಂಕ್ ಗಾಡ್, ನಾವು ಅಂತ ಕಾರ್ಯ ನೋಡುವಾಗ, ಮೈ ಗಾಡ್, ನಾನು ನಿಜವಾಗ್ಲೂ ತಿಳ್ಕೊಂಡಿರಲಿಲ್ಲ ಇಂಥ ಪರಿಸ್ಥಿತಿನ ಹಾದು ಹೋಗ್ತೇನೆ ಎಂಬುದಾಗಿ, ಇಂಥ ಪರಿಸ್ಥಿತಿನ ಜಯಿಸ್ತೇನೆ ಎಂಬುದಾಗಿ ನಾನು ಅನ್ಕೊಂಡಿರ್ಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಬಿದ್ದು ಹೋಗದೆ ದಡ ಸೇರ್ತೇನೆ ಎಂಬುದಾಗಿ ನಾನು ಯಾವ ಕಾರಣಕ್ಕೂ ಭಾವಿಸಿರ್ಲಿಲ್ಲ. ಮೈ ಗಾಡ್, ಈಗ ಈ ಪರಿಸ್ಥಿತಿಯ ಮಧ್ಯದಲ್ಲಿ ನಡ್ಕೊಂಡು ಹೋಗಿ, ಈ ಪರಿಸ್ಥಿತಿಯ ಮಧ್ಯದಲ್ಲಿ ಬಿದ್ದು ಹೋಗದಂತೆ ಈಗ ದಡವನ್ನ ಸೇರಿದ ಮೇಲೆ ಹಿಂತಿರುಗಿ ನೋಡಿದಾಗ, ಮೈ ಗಾಡ್, ನಿಜವಾಗ್ಲೂ ಇದು ದೇವರ ಹಸ್ತವೇ ಸರಿ, ಇದು ಪವಿತ್ರಾತ್ಮರ ಶಕ್ತಿಯ ಸರಿ ಎಂಬುದಾಗಿ ನಾವು ಆಶ್ಚರ್ಯ ಪಡ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯಾವಾಗ ಈ ಕಾರ್ಯವನ್ನು ಅರ್ಥ ಮಾಡ್ಕೊಳ್ತೀರಿ, ಯಾವ ಕಾರ್ಯವನ್ನ ನಮ್ಮ ದೇವರು ಮಾಸ್ಟರ್ ಪ್ಲಾನರ್ ಆಗಿದ್ದಾರೆ ಎಂಬುದಾಗಿ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಿ, ಈವನ್ ಕೆಟ್ಟ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಸಂಭವಿಸುವಾಗಲೂ ನೀವು ಅವುಗಳ ಮಧ್ಯದಲ್ಲಿ, ಪ್ರೈಸ್ ಬಿಡಿ ಗಾಡ್, ನೀವು ನಿಮ್ಮ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಅವರನ್ನು ಆರಾಧಿಸುತ್ತಾ ನೀವ್ ಹೇಳ್ತೀರಿ, ದೇವ, ನೀವು ಮಾಸ್ಟರ್ ಪ್ಲಾನರ್ ಆಗಿದ್ದೀರಿ. ನನಗೆ ಈ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಈ ಪರಿಸ್ಥಿತಿ ಸೈತಾನ್ಯ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ಮಧ್ಯದಲ್ಲಿ ನೀವು ನನ್ಗೆ ಯಾವ ರೀತಿ ಮಾರ್ಗವನ್ನು ತೋರಿಸ್ತೀರಿ, ಅದು ಈವನ್ ಸೈತಾನ್ಯ ಕೂಡ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನೀವು ನೀವು ಒಂದು ಮಾಸ್ಟರ್ ಪ್ಲಾನರ್ ಆಗಿದ್ದೀರಿ. ನಿಮ್ಮ ಪ್ಲಾನ್ಗಳು ನನ್ಗೆ ಅರ್ಥ ಆಗೋದಿಲ್ಲ. ಈವನ್ ಸೈತಾನ ಈಗ ತನ್ನ ಪ್ಲಾನ್ಗಳನ್ನ ನನ್ನ ಜೀವನದಲ್ಲಿ ತಂದು ನನ್ನ ಬಿಸ್ನೆಸ್ ಅನ್ನ, ನನ್ನ ಉದ್ಯೋಗವನ್ನ, ನನ್ನ ಆರೋಗ್ಯವನ್ನ ಎಲ್ಲವನ್ನ ಹಾಳು ಮಾಡಿದಾನ. ಆಗ ಅವನು ಹೇಳ್ತಾ ಇದ್ದ, ನಿನ್ ಕತೆ ಮುಗಿದೋಯ್ತು ನೋಡಿ, ನೀನು ಮುಗಿಸ್ಬಿಟ್ಟೆ, ನಿನ್ ಕತೆ ಮುಗಿದೋಯ್ತು, ಇನ್ಯಾವ ಕಾರಣಕ್ಕೂ ನೀನು ಬದುಕಕ್ಕೆ ಸಾಧ್ಯ ಇಲ್ಲ, ಹೋಗು ಆತ್ಮಹತ್ಯೆ ಮಾಡ್ಕೊಂಡು ಸಾಯಿ. ಬಟ್ ಪ್ರೈಸ್ ಬಿಡಿ ಗಾಡ್, ಆಗ ದೇವ್ರು ಹೇಳಿದ್ರು, ಏ ಸೈತಾನನೇ, ಥ್ಯಾಂಕ್ ಯು ವೆರಿ ಮಚ್, ಈ ಎಲ್ಲಾ ಕಾರ್ಯಗಳನ್ನ ನನ್ನ ಮಗನ ಜೀವನದಲ್ಲಿ ನೀನು ಮಾಡಿದಕ್ಕಾಗಿ ನೀನು ಥ್ಯಾಂಕ್ಸ್ ಹೇಳ್ತಾನೆ. ಯಾಕೆಂದ್ರೆ ಈಗ ಆತನಲ್ಲಿದ್ದಂತಹ ಕಲ್ಲಾದ ಹೃದಯ ನಾಶವಾಗಿದೆ, ಆತನಲ್ಲಿದ್ದಂತ ಅಹಂ ನಾಶವಾಗಿದೆ. ಈಗ ಆತನು ಎಲ್ಲವನ್ನ ಕಳ್ಕೊಂಡಿದ್ದಾನೆ, ಈವನ್ ಆರೋಗ್ಯವನ್ನು ಕೂಡ ಕಳ್ಕೊಂಡಿದ್ದಾನೆ. ವೈದ್ಯರು ಹೇಳ್ಬಿಟ್ಟಿದ್ದಾರೆ, ಜಸ್ಟ್ ನಾವ್ ಯಾವ ಕಾರಣಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಈಗ ಸಂಪೂರ್ಣವಾಗಿ ಆತನು ಮುರಿದೋಗಿದ್ದಾನೆ, ಮುಗಿದೋಯ್ತು, ಭಗ್ನಗೊಂಡಂತ ವ್ಯಕ್ತಿಯಾಗಿದ್ದಾನೆ. ಈಗ ನಾನು ಅವನ ಜೀವನದಲ್ಲಿ ಎಂಟ್ರಿ ಕೊಡ್ತಾನೆ, ಈಗ ನನ್ನ ಮಗನ ಜೀವನದಲ್ಲಿ ನಾನು ಎಂಟ್ರಿ ಕೊಡ್ತಾನೆ. ಬಟ್ ಪ್ರೈಸ್ ಬಿಡಿ ಗಾಡ್, ಅವ್ರು ಯಾವಾಗ ಎಂಟ್ರಿ ಕೊಟ್ರು, ಥ್ಯಾಂಕ್ ಗಾಡ್, ಎಂಟ್ರಿ ಕೊಟ್ಟಿದ್ದು ಮಾತ್ರ ಅಲ್ಲ, ಥ್ಯಾಂಕ್ ಗಾಡ್, ಪ್ರಭು ಏಸು ನನ್ನ ಜೀವನದಲ್ಲಿ ಸೈತಾನ್ ಏನೆಲ್ಲ ಕದ್ಕೊಂಡು ಹೋಗಿದ್ನೋ ಅವುಗಳೆಲ್ಲವನ್ನ ಆತನ ಕೈಯಿಂದ ಕಿತ್ತು 7 ಪಟ್ಟು ನನಗೆ ಕೊಟ್ಟಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದಕ್ಕಿಂತ ಒಂದು 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 ಮುಖ್ಯವಾದ ಸತ್ಯ ಏನಂತಂದ್ರೆ, ಸೈತಾನನು ನನ್ನ ಜೀವನದಲ್ಲಿ ಎಲ್ಲವನ್ನ ನಾಶ ಮಾಡದೆ ಹೋಗಿದ್ರೆ, ಎಲ್ಲದರಲ್ಲೂ ಸ್ವಲ್ಪ ನಿರೀಕ್ಷೆ ಏನಾದ್ರು ಒಂದು ವೇಳೆ ಇದ್ದಿದ್ರೆ ಖಂಡಿತ ನನ್ನ ಯೇಸುವಿನ ಬಳಿ ಬರ್ತಾ ಇಲ್ಲ. ಎಲ್ಲೂ ಕೂಡ ನಿರೀಕ್ಷೆ ಇಲ್ಲದಿರುವಂತೆ ಸೈತಾನ ಎಲ್ಲ ಕಾರ್ಯಗಳನ್ನ ನಾಶಗೊಳಿಸಿದ್ದ. ಹಾಗಾಗಿ ಪ್ರೈಸ್ ಬಿಡಿ ಗಾಡ್, ಆ ಪರಿಸ್ಥಿತಿಯಲ್ಲಿ ಯೇಸುವನ್ನ ನನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಆಯ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಮ್ಮ ದೇವರು ಮಾಸ್ಟರ್ ಪ್ಲಾನರ್. ಅವರ್ ಗಾಡ್ ಈಸ್ ಅ ಮಾಸ್ಟರ್ ಪ್ಲಾನರ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿಗಳು ಸಂಭವಿಸುವಾಗ, ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ಸೈತಾನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವಾಗ,
ನೀವು ದೇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ನೀವು ದೇವರನ್ನ ಸ್ತುತಿಸುತ್ತಾ, ಅವ್ರನ್ನ ಆರಾಧಿಸುತ್ತಾ, ದೇವ ನೀವು ಒಳ್ಳೆ ದೇವರಾಗಿದ್ದೀರಿ. ನಿಮಗೆ ಗೊತ್ತಿಲ್ಲದಾನೆ ಈ ಕಾರ್ಯ ನನ್ನ ಜೀವನದಲ್ಲಿ, ನನ್ನ ಪ್ರೀತಿ ಪಾತ್ರ ಜೀವನದಲ್ಲಿ ನೆರವೇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದೇ ಒಂದು ಕೂದಲು ಕೂಡ ಉದುರೋಗ್ಬೇಕಾದ್ರೂ ಕೂಡ, ಬಿದ್ದೋಗ್ಬೇಕಾದ್ರೂ ಕೂಡ ನಿಮಗೆ ಅದು ಗೊತ್ತಿದ್ದೇ ಬಿದ್ದು ಹೋಗುವಂಥದ್ದು. ಅದೇ ತರ ನನ್ನ ಜೀವನದಲ್ಲಿ ಏನ್ ಕಾರ್ಯಗಳು ಬಂದಿದೆಯೋ, ನನ್ನ ಕುಟುಂಬದಲ್ಲಿ, ನನ್ನ ಪ್ರೀತಿ ಪಾತ್ರರಲ್ಲಿ ಯಾವುದೆಲ್ಲ ಕಾರ್ಯಗಳು ಸಂಭವಿಸ್ತಾ ಇದೆಯೋ, ಆ ಎಲ್ಲಾ ಕಾರ್ಯಗಳನ್ನ ನೀವು ನೋಡಿದಿರಿ, ನೀವು ಅವುಗಳಿಗೆ ಅಪ್ಪಣೆ ಕೊಟ್ಟಿದ್ದೀರಿ. ನೀವು ಅಪ್ಪಣೆ ಕೊಟ್ಟಿದ್ದೀರಿ ಎಂಬುದಾಗಿ ಹೇಳಿದ್ಮೇಲೆ ಪ್ರೈಸ್ ಬಿಡಿ ಗಾಡ್, ಆ ಕಾರ್ಯಗಳಲ್ಲಿ ಏನೋ ಒಂದು ಅತ್ಯದ್ಭುತವಾದಂತಹ ಒಂದು ದೊಡ್ಡ ಮಹಿಮೆಯ ಕಾರ್ಯ ಇದೆ, ದೊಡ್ಡ ಒಂದು ಯೋಜನೆ ಇದೆ. ಪ್ರಿಯರೇ, ದೇವರು ತನ್ನ ಮಗನನ್ನ ಶಿಲುಬೆಯಲ್ಲಿ ಜಡಿಯಲು ಅನುಮತಿ ಕೊಟ್ಟಾಗ ಸೈತಾನನು ಮತ್ತು ಆತನ ದೂತರು ಡ್ಯಾನ್ಸ್ ಮಾಡ್ತಾ ಇದ್ರು. ಸೈತಾನ್ ತಿಳ್ಕೊಂಡಿದ್ದ, ಈಗ ನಾನು ಯೇಸುವನ್ನ ಶಿಲುಬೆಯಲ್ಲಿ ಸಾಯಿಸ್ಬಿಟ್ವಿ, ಈಗ ನಾನು ಗೆದ್ದವನಾಗಿದ್ದೇನೆ, ಈಗ ನಾನು ಪರಲೋಕಕ್ಕೆ, ಈ ಲೋಕಕ್ಕೆ ಮಾತ್ರವಲ್ಲ ಪರಲೋಕ ನಾನು ಒಡೆಯನಾಗ್ಬಿಡ್ತೇನೆ. ಪ್ರಿಯರೇ, ದೇವರು ತನ್ನ ಮಗನನ್ನ ಶಿಲುಬೆಯಲ್ಲಿ ಮರಣ ಹೊಂದಲಿಕ್ಕಾಗಿ ಅನುಮತಿ ಕೊಟ್ಟಿದ್ದರಿಂದ, ಆ ಕಾರ್ಯದಿಂದಾಗಿ, ತನ್ನ ಮಗನ ಮರಣದಿಂದಾಗಿ ನಾನು ಮತ್ತು ನೀವೆಲ್ಲರೂ ಕೂಡ ರಕ್ಷಣೆ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಚಪ್ಪಳೆ ತಟ್ಟಿ ಯೇಸುವನ್ನು ಘನಪಡಿಸೋಣ ಪ್ರಿಯರೇ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಸಂಭವಿಸುವಂತ ಕೆಟ್ಟ ಪರಿಸ್ಥಿತಿಗಳ ಮಧ್ಯನೂ ಕೂಡ, ಒಂದು ವೇಳೆ ನಿಮಗೆ ಅರ್ಥವಾಗದಿದ್ರು ಕೂಡ, ನೀವು ಒಂದರಂತೂ ಅರ್ಥ ಮಾಡ್ಕೊಳ್ಳಿ, ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ. ಸೈತಾನ ಕಾರ್ಯಗಳ ಅರ್ಥ ಆಗದೆ ಬೇಡ, ಬಟ್ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇನಂದ್ರೆ ಪ್ರೈಸ್ ಬಿಡಿ ಗಾಡ್, ನಮ್ಮ ದೇವರು ಬಂದು ನಮ್ಮ ತಂದೆಯಾಗಿದ್ದಾರೆ. ಅವರು ನಿಮ್ಮನ್ನ ಪ್ರೀತಿಸುವವರಾಗಿದ್ದಾರೆ. ಅವ್ರು ನಿಮಗೆ ಯಾವುದನ್ನು ಕೂಡ ಕೆಟ್ಟದ್ರೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಈವನ್ ಆ ಸಂದರ್ಭದಲ್ಲಿ ಆ ಕೆಟ್ಟ ಪರಿಸ್ಥಿತಿನ ಉಪಯೋಗಿಸಿಕೊಂಡು ಸೈತಾನನು ನಿಮ್ಮ ಬಳಿಯಲ್ಲಿ ಸುಳ್ಳನ್ನು ಹೇಳ್ತಾ ಇರ್ಬೋದು. ನೋಡು, ನೀನ್ ನಂಬಿರೋ ದೇವರು ಈಗೆಲ್ಲಿದ್ದಾರೆ? ಯಾವ ದೇವರು ಇಲ್ಲ. ನೋಡು, ನಿನಗೆ ದೇವರಿದ್ರೆ ಯಾಕೆ ಈ ಪರಿಸ್ಥಿತಿಯನ್ನು ದೇವ್ರು ಮಾಡ್ಬೇಕಾಗಿತ್ತು? ನೋಡು, ದೇವ್ರು ನಿನ್ಗೆ ಯಾವ ತರ ಮಾಡ್ಬಿಟ್ರು. ನಿನ್ ವಿರುದ್ಧವಾಗಿ ನೋಡಿ, ನಿನಗೆ ಯಾವ ತರ ನೀನು ಎಷ್ಟೇ ಪ್ರಾರ್ಥನೆ ಮಾಡ್ತಾ ಇರ್ತೀಯೋ, ಹೆಚ್ಚೆಚ್ಚು ಪ್ರೇಯರ್ ಮಾಡಿದಷ್ಟು ನಿನ್ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ನೋಡು, ದೇವ್ರೆಲ್ಲಿದ್ದಾರೆ. ನೋಡು, ದೇವ್ರು ಯಾಕೆ ನೀನ್ ಕಷ್ಟ ಸಂಕಟ ಕೊಡ್ತಾ ಇದಾರೆ. ಪ್ರಿಯರೇ, ಗುಡ್ ನ್ಯೂಸ್ ಏನಂದ್ರೆ, ಒಂದು ಟ್ರೂತ್, ಸತ್ಯ ಏನಂತಂದ್ರೆ, ಸೈತಾನನು ಈ ಎಲ್ಲ ಕೆಟ್ಟ ಪರಿಸ್ಥಿತಿ ತಂದು ಕೊಡ್ತಾ ಇರುವಂತದ್ದು. ಬಟ್ ದೇವ್ರು ಹೇಳ್ತಾರೆ ಪ್ರಿಯರೇ, ಈವನ್ ಸೈತಾನನು ಈ ಎಲ್ಲ ಕೆಟ್ಟ ಪರಿಸ್ಥಿತಿಯನ್ನ, ಸಂದಿಗ್ಧ ಪರಿಸ್ಥಿತಿಯನ್ನ ತಂದ್ರೂ ಕೂಡ ದೇವ್ರು ಹೇಳ್ತಾರೆ, ನಾನು ಈಗಲೂ ಕೂಡ ನಿನ್ನ ತಂದೆಯಾಗಿದ್ದೇನೆ, ನಾನು ಈಗಲೂ ಕೂಡ ಸರ್ವಶಕ್ತಿ ದೇವರಾಗಿದ್ದಾನೆ. ನನಗೆ ಗೊತ್ತು, ನಾನು ನಿನ್ನನ್ನು ಅಲ್ಲಿಂದ ಹೊರಗಡೆ ಕರ್ಕೊಬಂದು ಜಯಶಾಲಿಯಾಗಿ ಮಾಡ್ಲಿಕ್ಕಾಗಿ ನನ್ನಲ್ಲಿ ಅನೇಕ ಯೋಜನೆಗಳನ್ನು ನಾನು ಹೊಂದ್ಕೊಂಡಿದ್ದೇನೆ. ನಾನು ಈ ಪರಿಸ್ಥಿತಿಯಿಂದ ನಿನ್ನನ್ನು ಹೊರಗಡೆ ಕರ್ಕೊಬಂದು ನಿನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ, ನೀನು ಮಹಿಮೆಯ ಕಾರ್ಯಗಳನ್ನ ಅನುಭವಿಸ್ಲಿಕ್ಕಾಗಿ ನನ್ನ ಬಳಿಯಲ್ಲಿ ಅನೇಕ ಯೋಜನೆಗಳನ್ನು ನಾನು ಹೊಂದ್ಕೊಂಡಿದ್ದೇನೆ. ಅನೇಕ ಯೋಜನೆಗಳನ್ನು ಹೊಂದಿರುವಂತಹ ಮಾಸ್ಟರ್ ಪ್ಲಾನರ್ ಆಗಿದ್ದೇನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಯಾವ ಪರಿಸ್ಥಿತಿಯ ಮಧ್ಯೆ ನೀವು ಹಾದು ಹೋಗ್ತಾ ಇದ್ರು ಕೂಡ, ಪ್ರೈಸ್ ಬಿಡಿ ಗಾಡ್, ಆ ಪರಿಸ್ಥಿತಿಯ ಮಧ್ಯದಲ್ಲಿ ನೀವು ದೇವರನ್ನ ಕೊಂಡಾಡುವಾಗ, ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ, ಪ್ರೈಸ್ ಬಿಡಿ ಗಾಡ್, ಆ ಸಂದರ್ಭದಲ್ಲಿ ದೇವರಿಗೆ ಸ್ತುತ್ಯೋತ್ರ ಸಲ್ಲಿಸುವಾಗ, ಪ್ರೈಸ್ ಬಿಡಿ ಗಾಡ್, ಖಂಡಿತವಾಗಿಯೂ ಆ ಸಮಸ್ಯೆಗಳ ಮಧ್ಯದಲ್ಲೇ ದೇವರು ತನ್ನ ಪ್ಲಾನ್ಗಳನ್ನ, ತನ್ನ ಯೋಜನೆಗಳನ್ನ ನಿಮಗೆ ಪ್ರಕಟಪಡಿಸಿ, ಅದರ ಮಧ್ಯದಲ್ಲಿ ನಿಮಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು, ಪ್ರೈಸ್ ಬಿಡಿ ಗಾಡ್, ಆ ಪರಿಸ್ಥಿತಿಯಿಂದ ಹೊರಡ ಕರ್ಕೊಬಂದು, ಆ ಪರಿಸ್ಥಿತಿಯ ಮಧ್ಯದಲ್ಲಿ ಹೊರಡ ಕರ್ಕೊಬರುವಂತ ಮೊದಲು ಅನೇಕ ನಿಗೂಢವಾದ ರಹಸ್ಯಗಳನ್ನು ಕಲಿಸ್ಕೊಡ್ತಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ನನ್ನ ಪ್ರೀತಿ ಸಹೋದರ ಸಹೋದರಿಯರೇ, ನೀವು ಯಾವಾಗಲೂ ಹೇಳ್ಕೊಳ್ಬೇಕು, ನನಗೆ ಯಾವುದೇ ಪರಿಸ್ಥಿತಿ ಬಂದ್ರೂ ಪರವಾಗಿಲ್ಲ, ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರತಿಯೊಬ್ಬರು ಪ್ರಿಯರೇ, ದಯವಿಟ್ಟು ಎಲ್ಲರೂ ಒಂದು ಕಣ್ಣುಗಳು ಮುಚ್ಚುತ್ತಾ ನಾನು ಏನ್ ರಿಪೀಟ್ ಮಾಡ್ತೀನೋ ಅದನ್ನ ಪ್ರತಿಯೊಬ್ಬರು ನೋಡಿರಿ. ಪ್ರತಿಯೊಬ್ಬರು, ನೀವು ಯಾವುದೇ ಪರಿಸ್ಥಿತಿ ಹಾದು ಹೋಗ್ತಾ ಇರ್ಬೋದು, ಆ ಪರಿಸ್ಥಿತಿ ನಿಮ್ಗೆ ನೋವನ್ನು ಕೊಡ್ತಾ ಇರ್ಬೋದು, ಪರವಾಗಿಲ್ಲ, ಥ್ಯಾಂಕ್ ಗಾಡ್. ಈಗ ನೀವೇನ ಬಾಯ್ತು ನೋಡಿತೀರಿ, ನಿಮ್ಮ ತಂದೆಯೊಂದಿಗೆ ನೀವು ಮಾತನಾಡ್ತಾ ಇದ್ದೀರಿ. ನಿಮ್ಮ ತಂದೆ ಈ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ದೊಡ್ಡ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಡೋಂಟ್ ವರಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ಜಸ್ಟ್ ನಾನು ಹೇಳ್ಕೊಟ್ಟಿದ್ದ ಮಾತ್ರ ಬಾಯ್ತು ನೋಡಿರಿ. ಪ್ರೀತಿಯುಳ್ಳಂತ ಪ್ರಭು ಯೇಸುವೆ, ಎಲ್ಲ ಪ್ರತಿಯೊಬ್ಬರು ಬಾಯ್ತಿದ್ರು, ಪ್ರೀತಿಯುಳ್ಳ ಪ್ರಭು ಯೇಸುವೆ, ನಾನು ಈಗ ಹಾದು ಹೋಗುತ್ತಿರುವಂತಹ ಪರಿಸ್ಥಿತಿ ನೋವಿನ ಪರಿಸ್ಥಿತಿ ಆಗಿದೆ.
ನಾನು ಈ ಪರಿಸ್ಥಿತಿಯ ಮಧ್ಯದಲ್ಲಿ ದಿಕ್ಕು ತೋಚದೆ ನರಳುತ್ತಿದ್ದೇನೆ. ಆದರೆ ಆದರೆ ಇದರ ಮಧ್ಯದಲ್ಲಿ ಒಂದು ಒಳ್ಳೆಯ ಪಾಠವನ್ನ ಕಲಿತಿದ್ದೇನೆ. ಅದೇನೆಂದ್ರೆ, ನೀವು ಒಳ್ಳೆಯ ದೇವರು, ನಿಮ್ಮಿಂದ ಮಾತ್ರ ಒಳ್ಳೆಯವುಗಳು ಬರುತ್ತವೆ. ಇದನ್ನ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ಸೈತಾನನು ಈ ಎಲ್ಲ ಕೆಟ್ಟದನ್ನ ತಂದಿರಬಹುದು, ಆದರೆ ಇದರ ಮಧ್ಯದಲ್ಲಿ ಯೇಸುವೇ, ನಾನು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ, ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ, ನಾನು ಇದನ್ನು ನಿರಂತರವಾಗಿ ಸಲ್ಲಿಸುತ್ತೇನೆ. ಈ ಕೆಟ್ಟ ಪರಿಸ್ಥಿತಿಯ ಮಧ್ಯದಲ್ಲಿ ನಾನು ಬಿದ್ದು ಹೋಗದಂತೆ ನೀವು ನನ್ನನ್ನು ಬಲಪಡಿಸುವ ದೇವರಾಗಿದ್ದೀರಿ. ಈ ಕೆಟ್ಟ ಪರಿಸ್ಥಿತಿಯು ದೊಡ್ಡ ಬೆಟ್ಟ ಗುಡ್ಡದಂತೆ ನನಗೆ ಕಾಣ್ತಾ ಇರಬಹುದು, ಆದರೆ ನಾನು ನಿಮ್ಮನ್ನು ಸ್ತುತಿಸುವಾಗ, ನಿಮ್ಮ ಪ್ರಸನ್ನತೆ ನಿಮ್ಮನ್ನು ಆರಾಧಿಸುವಾಗ ಈ ಬೆಟ್ಟ ಗುಡ್ಡಗಳು ಯೇಸುವೇ ನೀವೇ ಮೇಣದಂತೆ ಕರಗಿಸುವುದಕ್ಕಾಗಿ ಸ್ತೋತ್ರ. ನಾನು ನಂಬಿದ್ದೇನೆ, ಈ ಕೆಟ್ಟ ಪರಿಸ್ಥಿತಿ ನಿಮ್ಮಿಂದ ಬಂದಂತದ್ದಲ್ಲ, ಇದು ಸೈತಾನಿಂದ ಬಂದಿರುವಂತದ್ದಾಗಿದೆ. ಪ್ರಭುವೇ, ನೀವಾಗಿದ್ದೀರಿ ನನ್ನ ರಕ್ಷಕರು, ನನ್ನ ಪ್ರಭುವು, ನನ್ನ ದೇವರಾಗಿದ್ದೀರಿ. ನನ್ನ ಜೀವನದಲ್ಲಿರುವ ಎಲ್ಲ ಬೆಟ್ಟ ಗುಡ್ಡಗಳನ್ನು ಮೇಣದಂತೆ ಕರಗಿಸಬಲ್ಲವರು ನೀವಾಗಿದ್ದೀರಿ. ಅದಕ್ಕಾಗಿ ನಾನು ಬೆಟ್ಟ ಗುಡ್ಡದ ಕಡೆ, ಸಮಸ್ಯೆಗಳ ಕಡೆ, ಈ ಕೆಟ್ಟ ಪರಿಸ್ಥಿತಿಗಳ ಕಡೆ ನಾನು ಗಮನ ಕೊಡುವುದಿಲ್ಲ. ಯೇಸುವೇ, ನಾನು ನಿಮ್ಮ ಕಡೆ ಗಮನ ಕೊಟ್ಟು, ನೀವು ಒಳ್ಳೆಯ ದೇವರಾಗಿದ್ದೀರಿ, ನಾನು ಒಳ್ಳೆಯದನ್ನು ನಿರೀಕ್ಷಿಸಿ ನಿಮಗೆ ವಂದನೆಗಳು ಸಲ್ಲಿಸ್ತೇನೆ. ಹಾಲೆಲೂಯ. ರಿಖದೆಬ ಶಿಖರಬ ಲಿಖದಬ ಪ್ರತಿ ವರ್ಷ ಪ್ರಿಯ. ಹಾಲೆಲೂಯ. ರಿಖದಿಬ ಶಿಂಗರಪ ಕದರಿಕದಬ ಶಿಂಗರ ರಿದಲಬ ರಿಖದಿಬ ಶಿಖರಬಲ. ಗ್ಲೋರಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್. ಸಾಲಕದಿಬ ಶಿಂಗರಪ ಕದರಿಕದಬ ಶಿಖರಿಂದಲಬ ರಿಖದಿಬ ಶಿಖರಬಲ ಪಬರಿಕದಬ ಶಿಖರಿಂಗದಬ ರಿಖದಬ ಶಿಖರಬಲ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್. ಸಾಲಕದಬ ಶಿಂಗರಪ ರಿಖದಬ ಶಿಖರಬಲ. Glory Lord, thank you Jesus. Praise, hallelujah. Thank you Lord, thank you Jesus. Praise, hallelujah, hallelujah. Thank you Jesus, hallelujah, hallelujah. Thank you Jesus, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಗೆ ಎಂತ ಪರಿಸ್ಥಿತಿ ಬಂದಿದ್ರು ಕೂಡ ಆ ಪರಿಸ್ಥಿತಿ ಮಧ್ಯದಲ್ಲಿ ಗುಣಗುಟ್ಟದೆ ಸಿಟ್ಟು ಮಾಡಿಕೊಳ್ಳದೆ ಇರುವಂತ ವ್ಯಕ್ತಿಗಳಾಗಿದ್ರೆ ಮಾತ್ರ ಪ್ರೈಸ್ ಬಿಡಿ ಗಾಡ್, ಆ ಪರಿಸ್ಥಿತಿ ಸುಲಭ ಹೊರಗಡೆ ಬರ್ಬೋದು. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂತ ಕೆಟ್ಟ ಪರಿಸ್ಥಿತಿ ಮಧ್ಯದಲ್ಲಿ ಏನಾದ್ರೂ ನೀವು ಗುಣಗುಟ್ಟಿದ್ರೆ ಅಥವಾ ಪರಿಸ್ಥಿತಿ ಮಧ್ಯದಲ್ಲಿ ಸಿಟ್ಟು ಮಾಡ್ಕೊಂಡಿದ್ರೆ, ದೇವರಿಗೆ ವಿರುದ್ಧವಾಗಿ ಏನಾದ್ರೂ ಪ್ರಶ್ನೆ ಮಾಡಿದ್ರೆ, ಈ ದೇವರು ನಿಮ್ಮನ್ನ ಕ್ಷಮಿಸ್ಲಿಕ್ಕಾಗಿ ಪಶ್ಚಾತ್ತಾಪಡಿ. ನಮ್ಮ ಜೀವನದಲ್ಲಿ ಎಲ್ಲವರ ಒಳಿತಾಗಿ ಪರಿಣಮಿಸುವಂತಹ ದೇವರು ನಮ್ಮ ಮಾಸ್ಟರ್ ಪ್ಲಾನರ್ ಆಗಿದ್ದಾರೆ. ದಯವಿಟ್ಟು ಅದನ್ನ ನಂಬಿ ನಾವು ಈ ನಿಮಿಷದಲ್ಲಿ ಪ್ರಿಯರೇ ಪಶ್ಚಾತ್ತಾಪಡೋಣ. ಯಾಕೆಂದ್ರೆ ಗೊಣಗುಟ್ಟುವಂಥದ್ದು, ಮನ್ನೊಂದುಕೊಳ್ಳುವಂಥದ್ದು, ಸಿಟ್ಟು ಮಾಡ್ಕೊಳ್ಳುವಂಥದ್ದು, ದೂರನ್ನ ಹೇಳುವಂಥದ್ದು, ಇವುಗಳೆಲ್ಲವೂ ಕೂಡ ಪ್ರಿಯರೇ ಇಷ್ಟು ವರ್ಷ ನಮ್ಮೊಬ್ಬೊಬ್ಬರನ್ನ ಆ ಕೆಟ್ಟ ಪರಿಸ್ಥಿತಿಯಲ್ಲೇ ಆ ಬಂಧನದಲ್ಲಿ ಇರಿಸಿದೆ. ಅದಕ್ಕೆ ಈ ಸಮಯ ಪ್ರಿಯರೇ, ಥ್ಯಾಂಕ್ ಗಾಡ್, ನೀವು ಬಾಯ್ತಿ ನುಡಿಯುವಾಗ, ಬಾಯ್ತಿ ದೇವರ ಸ್ತುತಿಸುವಾಗ, ಅನ್ಯ ಭಾಷೆ ಸ್ತುತಿಸುವಾಗ, ಪ್ರೈಸ್ ಬಿಟ್ಟು ಗಾಡ್, ತಂದಿಂದ ಬರುವಂತ ಕ್ಷಮೆಯನ್ನ, ತಂದಿಂದ ಬರುವಂತ ಸಮಾಧಾನವನ್ನ, ತಂದಿಂದ ಬರುವಂತ ಶಾಂತಿಯನ್ನ ನೀವು ನಿಮ್ಮ ಹೃದಯದಲ್ಲಿ ಅನುಭವಿಸ್ತೀರಿ. ಹಾಲೆಲೂಯ. ರಿಖದಿಬ ಶಿಖರ ಬಂದ್ ರಿಖದಬ ಶಿಖರ ಬಲ. ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಹಾಲೆಲೂಯ. Thank you Jesus. Hallelujah. Thank you Lord. Thank you Jesus. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಕಡೆಯದಾಗಿ ನಿಮ್ಗೆ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ವಿ 17ನೇ ವಾಕ್ಯದಲ್ಲಿ, ಪ್ರೇಷಿತರ ಕಾರ್ಯಕಲಾಪ 19ನೇ ಅಧ್ಯಾಯ ವಾಕ್ಯ 17 ನೋಡಿದ್ವಿ. ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರರಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ಕಳಿಸಿದ್ದಾನೆ ಎಂದು ಹೇಳಿದನು. ಆಗ ಅವನ ಕಣ್ಣುಗಳಿಂದ ಪರೆಗಳಂತಿದ್ದವು ಬಿದ್ದ ಕೂಡಲೇ ಅವನು ದೃಷ್ಟಿ ಹೊಂದಿದವನಾಗಿದ್ದನು, ಪವಿತ್ರಾತ್ಮ ಭರಿತನಾದನು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಆಗ ಸೌಲನು ಎದ್ದು ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರರೇ, ಈಗ ಅನನೀಯ ಮೂಲಕ, ಯಾಕಂದ್ರೆ ಅನನೀಯನು ಯೇಸುವಿನ ಜೊತೆಲಿದ್ದಂತಹ 12 ಮಂದಿ ಶಿಷ್ಯರಲ್ಲಿ ಮೂಲ
ಅಪೊಸ್ತಲನಾಗಿರ್ಲಿಲ್ಲ. ಕರೆಕ್ಟಾ? ಈಗ ಅನನೀಯನ ಆ ಮೂಲಕವೇ ಇಂಥ ಕಾರ್ಯ ಸಾಧ್ಯವಾಯಿತು ಎಂಬುದಾಗಿ ಹೇಳೋದಾದ್ರೆ, ಇದೇ ಸೇಮ್ ಕಾರ್ಯವನ್ನ ನೆರವೇರಿಸಲಿಕ್ಕಾಗಿ ಪ್ರಭು ನಮಗೆ ಶಕ್ತಿಯನ್ನು ಕೊಟ್ಟಿಲ್ವಾ? ಹಲೋ, ದಯವಿಟ್ಟು ಮಾತಾಡಿ ಪ್ರೇರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅನನೀಯನ ಮೂಲಕ ಈ ಕಾರ್ಯ ಸಾಧ್ಯ ಆಯ್ತು ಅಂತ ಹೇಳಿದ್ಮೇಲೆ ಪ್ರೈಸ್ ಬಿ ಟು ಗಾಡ್, ನಾನು ಕೂಡ ನೀವು ಕೂಡ ಪ್ರೈಸ್ ಬಿ ಟು ಗಾಡ್ ಯೇಸುವಿನ ಶಿಷ್ಯರಾಗಿದ್ದೇವೆ ಅಂದ್ರೆ ನಾವು ಮೂಲತಃ ಯೇಸುವಿನ ಜೊತೆಲಿದ್ದಂತ ಶಿಷ್ಯರಾಗದಿದ್ರು ಕೂಡ ಯೇಸುವನ್ನ ಪ್ರೈಸ್ ಬಿ ಟು ಗಾಡ್ ಈವನ್ ಶಾರೀರಿಕವಾಗಿ ನಮ್ಮ ಕಣ್ಣುಗಳೊಂದಿಗೆ ನೋಡದೆ ಹೋದ್ರು ಕೂಡ ಪ್ರೈಸ್ ಬಿ ಟು ಗಾಡ್ ಇವತ್ತು ಅವ್ರ ವಾಕ್ಯದ ಮೂಲಕ ನೋಡ್ತಾ ಇದ್ದಾವೆ. ಥ್ಯಾಂಕ್ ಗಾಡ್. ಹಾಗಾದ್ರೆ ಅನನೀಯನು ಯಾವ ಶಕ್ತಿಯನ್ನು ಹೊಂದ್ಕೊಂಡಿದ್ನೋ ಸೇಮ್ ಪವರ್ ಅನ್ನ, ಅನ್ಯ ಭಾಷೆಯಲ್ಲಿ ಮಾತನಾಡುವಂತಹ ಆ ಶಕ್ತಿಯನ್ನ ದೇವರು ನಮಗೆ ನೀಡಿಲ್ವಾ? ದೇವರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಗಾದ್ರೆ ಅನ್ಯ ಭಾಷೆಯಲ್ಲಿ ಮಾತನಾಡುವಂತಹ ವರದಾನ, ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು, ರೋಗಿಗಳನ್ನ ಗುಣಪಡಿಸುವಂಥದ್ದು. ಈಗ ನೋಡಿ, ಕಣ್ಣು ಹೊರಟೋಗಿದ್ದು, ಕಣ್ಣನ್ನ ಯಾವಾಗ ಅನನೀಯನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ಕಣ್ಣು ಬಂತು. ಮೂರನೇದಾಗಿ ಪ್ರೈಸ್ ಬಿ ಟು ಗಾಡ್ ದೆವ್ವಗಳನ್ನು ಬಿಡಿಸುವಂಥದ್ದು, ಅನ್ಯ ಭಾಷೆ ಮಾತಾಡುವಂಥದ್ದು, ರೋಗಿಗಳನ್ನು ಗುಣಪಡಿಸುವಂಥದ್ದು, ಪವಿತ್ರ ಆತ್ಮ ಶಕ್ತಿಯನ್ನ ತಲೆ ಮೇಲೆ ಕೈ ಇಟ್ಟು ಪ್ರೈಸ್ ಬಿ ಟು ಗಾಡ್ ನಮ್ಮೆಲ್ಲರ ಶಕ್ತಿಯನ್ನು ಹೊಂದ್ಕೊಳ್ಳಿ ಎಂಬುದಾಗಿ ಹೇಳುವಂಥದ್ದು. ಬರೀ ಯೇಸುವಿನ ಜೊತೆಲಿದ್ದಂತಹ ಮೂಲ ಅಪೊಸ್ತಲರಿಗೆ ಮಾತ್ರ ಕೊಟ್ಟಿರುವಂತದ್ದ, ಅಥವಾ ಅನನೀಯನಿಗೆ ಯಾವ ರೀತಿ ಕೊಟ್ಟಿದಾರೋ ಸೇಮ್ ಅದೇ ಅಧಿಕಾರ ಮತ್ತು ಶಕ್ತಿಯನ್ನ ದೇವರು ನಮಗೆ ಕೊಟ್ಟಿಲ್ವಾ? ಹಾಗಾದ್ರೆ ಇನ್ಯಾರಾದ್ರೂ ನಿಮ್ಮ ಹತ್ರ ಬಂದು ಇದು ಯಾರು ಕೊಟ್ಟಿಲ್ಲಪ್ಪ, ಕೆಲವರಿಗೆ ಮಾತ್ರ ಎಂಬುದಾಗಿ ಹೇಳುವಾಗ ನೀವು ಅದು ನಂಬೇಕಾ? ನೋ. ಯಾಕೆಂದ್ರೆ ಇವತ್ತು ಆಲಿಸಿದ ಸತ್ಯ ನಮಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿರುವಂತದ್ದು. ಅದಕ್ಕೆ ಈ ಚಪ್ಪಳೆ ತಟ್ಟುತ್ತೆ ಯೇಸುವಿನ ಘನಪಡಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಓ ಪ್ರೈಸ್ ಗಾಡ್. ಹಾಲೆಲೂಯಾ. ನನ್ನ ಟೈಮ್ ಮುಗಿತದ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ ಪ್ರಿಯರೇ. ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಓ ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಲೋಕ ತಂದೆಯೇ, ಈ ಸತ್ಯವನ್ನ ನಮ್ಮೆಲ್ಲರಿಗೂ ನಮ್ಮ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಇಷ್ಟು ಹೊತ್ತು ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಈ ಒಂದು ಒಳ್ಳೆಯ ಅವಕಾಶ ನೀವು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಡ್ಯಾಡಿ, ಈ ಶಕ್ತಿಯನ್ನ, ಪವಿತ್ರಾತ್ಮ ಅಭಿಷೇಕದ ಶಕ್ತಿಯನ್ನ ಕೇವಲ ಅಪೊಸ್ತಲರಿಗೆ ಮಾತ್ರ ನೀವು ಕೊಟ್ಟಿರೋದು ಎಂಬುದಾಗಿ ಅನೇಕರು ನಂಬಿದ್ರು. ಆದ್ರೆ ಅದನ್ನ ಸುಳ್ಳೆಂಬುದಾಗಿ ಇಂದು ನೀವು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಶಕ್ತಿಯನ್ನ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕೊಡಲಾಗಿದೆ ಎಂಬುದಾಗಿ ನೀವು ಇಂದು ಆ ಸತ್ಯವನ್ನು ತಿಳಿಸಿದಿರಿ. ಪ್ರಭು ಯೇಸುವೇ, ಇಂದಿನಿಂದ ಜನರು ಪವಿತ್ರಾತ್ಮರನ್ನು ಸ್ವೀಕರಿಸಿಕೊಳ್ಳಲಿಕ್ಕಾಗಿ ನಾನು ಜನರ ಮೇಲೆ ಕೈ ಇಡುವಾಗ ದಮಸ್ಕದಲ್ಲಿದ್ದಂತಹ ಅನನೀಯನಿಗೆ ಪ್ರತ್ಯಕ್ಷರಾದ ಅದೇ ಪ್ರಭು ಯೇಸು, ಆತನು ಸೌಲನ ಮೇಲೆ ಕೈ ಇಡುವಾಗ ಯಾವ ರೀತಿ ಪವಿತ್ರ ಭರಿತರಾದ್ರು, ಅದೇ ರೀತಿ ನಾನು ಕೂಡ ವಿಶ್ವಾಸಿಗಳ ಮೇಲೆ ಕೈ ಇಡುವಾಗ ಅವರು ಕೂಡ ಪವಿತ್ರಾತ್ಮ ಸ್ವೀಕರಿಸಿಕೊಂಡು ಅವರು ಕೂಡ ಅನ್ಯ ಭಾಷೆಯಲ್ಲಿ ಮಾತನಾಡಿ ಅವರು ಕೂಡ ಪ್ರೈಸ್ ಬಿ ಟು ಗಾಡ್ ಯೇಸು ನಂಬಿಕೆ ಇಟ್ಟು ಯೇಸುವಿನ ಶಿಷ್ಯರಾಗಿ ಅವರು ಕೂಡ ಮಾರ್ಪಾಡಾಗುವುದಕ್ಕಾಗಿ ಸ್ತೋತ್ರ. ಪ್ರಭುವೇ, ನಿಮ್ಮ ನಾಮದಲ್ಲಿ ನಾವು ಪ್ರತಿಯೊಬ್ಬರ ಮೇಲೆ, ವಿಶ್ವಾಸಿಗಳ ಮೇಲೆ ಕೈ ಇಡುವಾಗ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡೋದ್ರ ಮೂಲಕ ಪವಿತ್ರಾತ್ಮರಿಗೆ ಸಾಕ್ಷಿಯಾಗಿ ಜೀವಿಸುವಂತಾಗ್ಲಿ. ಅವರ ಜೀವಿತ ಸಂಪೂರ್ಣವಾಗಿ ಬದಲಾವಣೆ ಆಗಿ ಆ ಉಜ್ಜೀವನದ ಬೆಂಕಿ ಅವರ ಜೀವಿತವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಾಗ್ಲಿ. ಹೌದು ಡ್ಯಾಡಿ, ಯಾವ ರೀತಿ ಅನನೀಯನು ಅವರ ಮೇಲೆ ಕೈ ಇಡುವಾಗ ಪ್ರೈಸ್ ಬಿ ಟು ಗಾಡ್ ಸೌಲನು ಅದೇ ಕ್ಷಣದಲ್ಲಿ ಪವಿತ್ರ ಭರಿತರಾದನು, ಅದೇ ರೀತಿ ನಾನು ಕೂಡ ವಿಶ್ವಾಸಗಳ ಮೇಲೆ ಕೈ ಇಡುವಾಗ
ಅವರು ಕ್ರಿಸ್ತನಿಗೋಸ್ಕರ ಪ್ರಬಲವಾದ ಸೈನಿಕರಾಗಿ ಮಾರ್ಪಟ್ಟು, ಪ್ರಬಲವಾದಂತಹ ಸೇವಕರಾಗಿ ಮಾರ್ಪಟ್ಟು, ಅವರು ಒಳ್ಳೆಯ ಫಲಗಳನ್ನ ದೇವ ರಾಜ್ಯದಲ್ಲಿ ಕೊಯ್ಯುವಂತ ವ್ಯಕ್ತಿಗಳಾಗಿ ಮಾರ್ಪಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ದೇವರ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ, ದೇವರ ಮಕ್ಕಳಿಗೆ ನೀವು ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೀರಿ. ರೋಗಿಗಳನ್ನು ಗುಣಪಡಿಸಲು, ದೆವ್ವಗಳನ್ನು ಬಿಡಿಸಲು, ಪವಿತ್ರಾತ್ಮನ ಅಭಿಷೇಕಾಗಿ ಮತ್ತೊಬ್ಬರಿಗಾಗಿ ಪ್ರಾರ್ಥಿಸಲು ನೀವೆಲ್ಲರಿಗೂ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಡ್ಯಾಡಿ. ಇಂಥ ಒಳ್ಳೆ ಸತ್ಯವನ್ನ ನೀವು ನಮ್ಮೆಲ್ಲರಿಗೂ ಇಂದು ನಿಮ್ಮ ವಾಕ್ಯದ ಮೂಲಕ ನಮಗೆ ಇಂದು ಪ್ರಕಟಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದೀರಿ ಎಂಬುದಾಗಿ ದೃಢವಾಗಿ ನಮಗೆ ಪ್ರಾರ್ಥಿಸಿದ್ರೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟದೆ ಯೇಸುವಿನ ಘನಪಡಿಸೋಣ ಪ್ರೇರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಗ್ಲೋರಿ, ಗ್ಲೋರಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಇವತ್ತು ಅನೇಕ ಮಕ್ಕಳ ಒಳಗಡೆ ಇದ್ದಂತಹ ಸುಳ್ಳಿನ ಬಂಧನಗಳು ಮುರಿಯಲ್ಪಟ್ಟಿದೆ. ಮೈ ಗಾಡ್, ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಯ್ತಾ? ಪ್ರೈಸ್ ಬಿಡಿ ಗಾಡ್. ನಾನು ಹೇಳ್ತಿದ್ದೇನೆ, ಮೈ ಗಾಡ್, ಅನೇಕ ವ್ಯಕ್ತಿಗಳು ಸತ್ಯದ ಆ ಬೆಳಕಿಗೆ ಬರುವಂತ ಸಂದರ್ಭವಾಗಿರುತ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓಕೆ, ಥ್ಯಾಂಕ್ ಗಾಡ್. ನಿಮ್ಮ ವಿಡಿಯೋಗಳೆಲ್ಲ ಆನ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರೂ ವಿಡಿಯೋ ಆನ್ ಮಾಡಿ. Hallelujah. Thank you, Jesus. Praise the Lord. Hallelujah. ಏನಾದ್ರು ಹೇಳಲಿಕ್ಕಿದೆಯಾ? ಪ್ರೈಸ್ ಗಾಡ್. ಹಾಲೆಲೂಯಾ. ನಿಮ್ಮ ಎಕ್ಸ್ಪೀರಿಯನ್ಸ್. ಪ್ರೈಸ್ ಗಾಡ್. ಅಷ್ಟು ಮಾತ್ರ ನಿಮ್ಮ ಶರೀರದಲ್ಲಿ ಏನಾದ್ರು ನೋವುಗಳಿದ್ರೆ ದಯವಿಟ್ಟು ಥ್ಯಾಂಕ್ ಗಾಡ್, ದಯವಿಟ್ಟು ಅದನ್ನ ಬಹಿರಂಗಪಡಿಸಿ. ದಯವಿಟ್ಟು ಯಾರ ಕೈ ಮೇಲೆ ಮಾಡಿ. ನಿಮ್ಮ ಸಾಕ್ಷಿ ಆಗಿರ್ಬೋದು, ಪ್ರೈಸ್ ಬಿಡಿ ಗಾಡ್, ನೀವು ತಿಳ್ಕೊಂಡು ಸತ್ಯದ ಬಗ್ಗೆ ಹೇಳಲಿಕ್ಕೆ ಆಗಿರ್ಬೋದು, ಅಥವಾ ಪ್ರೈಸ್ ಬಿಡಿ ಗಾಡ್, ಇವು ನಿಮ್ಮ ಶರೀರ ಯಾವ್ದು ರೋಗಗಳಾಗಿರ್ಬೋದು, ದಯವಿಟ್ಟು ಕೈ ಮೇಲೆ ಮಾಡಿ. ಹಲೋ, ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಹಲೋ, ಮಾತನಾಡಿ. ಯಾರು? ಹೇಳಿ ಸಿಸ್ಟರ್. ನಿಮ್ಮ ಮೈಕ್ ಮ್ಯೂಟ್ ಆಗಿದೆ. ಒಂದು ನಿಮಿಷ, ಇಲ್ಲಿ ಆನ್ ಮಾಡ್ತೇವೆ. ಓಕೆ. ಇಲ್ಲಿ ಪ್ರೇಯರ್ ಮುಗಿಸ್ಕೊಂಡಾಗ ಅವ್ರು ಚೆನ್ನಾಗೇ ಇದ್ರು, ಬಟ್ ಮನೆಗೆ ಹೋದ್ಮೇಲೆ ಅವ್ರಿಗೋಸ್ಕರ ಫಸ್ಟ್ ಅವರು ಪ್ರೇಯರ್ ಬರ್ತಾ ಇದ್ದಿದ್ದು. ಆಮೇಲೆ ಮನೆಗೆ ಹೋದ್ಮೇಲೆ ಅವ್ರ ಮಗ ಫುಲ್ ವಾಮಿಟ್ ಎಲ್ಲ ಮಾಡ್ಕೊಂಡು, ಅಂದ್ರೆ ನೈಟ್ ಅವರು ಪ್ರೇಯರ್ ಏನು ಮಾಡಕ್ ಆಗಿಲ್ಲ ಅವರು. ಅಂದ್ರೆ ಸ್ವಲ್ಪ ನೋವು ಹಾಗೆ ಇದೆ ಅಂತ. ಅದೇ ವಾಕ್ಯನ ಕೂತ್ಕೊಂಡು ಒಂದು ಅರ್ಧ ಗಂಟೆ ರಿಪೀಟ್ ಮಾಡಿ ಸಿಸ್ಟರ್. ಅದೇ ಮೆಡಿಸಿನ್. ಕಣ್ಮುಚ್ಚಿ ಕೇಳಿ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ನಾನು ಯಾವಾಗ ಬಾಯಿ ತುಂಬಿದ್ದೇನೋ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತಿದ್ದೇನೆ, ಈ ಮಗಳ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂತಹ ದುರಾತ್ಮನ ಈವನ್ ಮನೆಯಲ್ಲೂ ಕೂಡ ಆ ವಾಕ್ಯ ನುಡಿಯದಂತೆ ತಡೆಗಟ್ಟುವ ದುರಾತ್ಮನ ಯೇಸು ಕಟ್ಟಾಗಿ ಮಾಡ್ತಿದ್ದಾನೆ. ಬಟ್ ರಾತ್ರಿ ನುಡಿಲಿಕ್ಕೆ ಆಗಿಲ್ಲದೆ ಇರಬಹುದು, ಬೆಳಗ್ಗೆಯಿಂದ ಈಗ ತನಕ ಸಮಯ ಇತ್ತು ಡ್ಯಾಡಿ. ಆ ಸಮಯವನ್ನ ಕಾಲ ಕಳೆಯುವಂಥದ್ದು ಆ ಸಹೋದರಿಯ ಮುಖ್ಯವಾದ ಕಾರ್ಯ. ಯಾಕೆ ದೇವರ ವಾಕ್ಯನ ಬಾಯಿ ನುಡಿಯದೆ, ದೇವರ ವಾಕ್ಯ ಎಂಬ ಔಷಧಿಯನ್ನು ಉಪಯೋಗಿಸದೆ ನಾವು ಸ್ವಸ್ಥತೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಥ್ಯಾಂಕ್ ಯು ಡ್ಯಾಡಿ. ಯೇಸು ನಮ್ಗೆ ಡಿಕ್ಲೇರ್ ಮಾಡ್ತಿದ್ದಾನೆ, ನಾನು ಏನು ಸ್ವಲ್ಪ ಗುಣ ಆಗಿತ್ತೋ, ಇನ್ ದ ನೇಮ್ ಆಫ್ ಜೀಸಸ್
ಆ ಮಗಳ ಶರೀರದಲ್ಲಿ ಯಾವ ಕಾರಣಕ್ಕೂ ಯಾವುದೇ ನೋವುಗಳು, ಯಾವುದೇ ವಿಧವಾದಂತ ಆ ರೋಗದ ಕಾರ್ಯಗಳು ಯಾವುದೇ ಕಾರಣಕ್ಕೂ ಆ ಮಗಳ ಮೇಲೆ ದೊರೆತನ ಮಾಡದಂತೆ ಯೇಸು ನಾಮದಲ್ಲಿ ಕಟ್ಟಾಜ್ಞೆ ಮಾಡ್ತಿದ್ದಾನೆ. ಆ ಮಗಳ ಶರೀರ ಬಿಟ್ಟು ನಿಮಿಷದಲ್ಲಿ ಯೇಸುವೆ ಆ ಮಗಳ ಗಾಯ ಯೇಸು ನಾಮದಲ್ಲಿ ಒಣಗಿ ಹೋಗಿದೆ, ನಾನು ಅದನ್ನ ಕಣ್ಣಾರ ನೋಡ್ತಿದ್ದಾನೆ. ಯೇಸು ನಾಮದಲ್ಲಿ ಆ ಮಗಳು ಅದನ್ನ ನಂಬಿ ಅದನ್ನ ಬಾಯಿ ನುಡಿದು ಸಂಪೂರ್ಣವಾದ ಪರಿಪೂರ್ಣವಾದ ಸ್ವಸ್ಥತೆಯನ್ನ ಅನುಭವಿಸುವಂತಾಗಲಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದ ಫಾದರ್ ಇನ್ ಜೀಸಸ್ ನೇಮ್, ಆಮೆನ್. ಬಾಯ್ತಿ ಹೇಳಿಮ್ಮ. ಯೇಸುವೆ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಗಾಯಗಳಿಂದ ನಾನು ಗುಣವಾಗಿದ್ದೀನಿ ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಗುಣವಾಗಿದ್ದೀನಿ. ಹೇಳ್ತಾರೆ, ಜೋರಾಗಿ ಹೇಳ್ತಾರೆ, ಬೇಗ ಬೇಗ ಫಾಸ್ಟ್ ಆಗಿ ಹೇಳ್ತಾರೆ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣವಾಗಿದ್ದೀನಿ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣವಾಗಿದ್ದೀನಿ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣವಾಗಿದ್ದೀನಿ. ಯೇಸುವೆ ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಗ್ಲೋರಿ. Thank you, Lord Jesus. Praise Salakada Bashingara Parikati Bashikarbala. Kadarikada Bashingara Parikada Bashikarbala. Glory. Thank you, Lord. Thank you, Jesus. Praise Salakada Bashingara Parikati Bashikarbala. Pabarikada Bashingara Parikada Bashikarbala. Pabarikada Bashingara Parikada Bashikarbala. Kada Bashikarbala. Glory, Lord. Thank you, Lord Jesus. Amma kanbidi. Eti jora kai neti. Kai eti jora giga. Eti edkai nange. Thank you, Lord Jesus. Yes, Lord, in the name of lose now. Yes, Lord, thank you, Jesus. Praise you. Salakada Bashik Karabala. Kadarikada Bashik Karabala. Glory, Lord, thank you, Jesus. Praise you, Jesus. Hallelujah. Thank you, Lord. Yes, God, thank you, Jesus. Praise you. Salakada Bashingara Parikada Bashik Karabala. Sister, ನೀವು ಕೈ ಹಿಡಿದು ಈ ತರ ಶೇಕ್ ಮಾಡಿ, ಅವ್ರ ಕೈ ಎಡಗಡೆ ಬಿಡಿಸ್ಬಿಡಿ, ನೀವು ಆ ಕೈ ಹಿಡ್ಕೊಳ್ಳಿ. ಬಿಡಿ. ಓಕೆ, ನೀವು ಕೈ ಹಿಡಿದು ಈ ತರ ಮಾಡಿ. ಜಸ್ಟ್ ಈ ತರ ಮಾಡಿ. ಕಾಣಿಸ್ತಲ್ಲ, ಒಂದ್ ನಿಮಿಷ. ಈ ರೀತಿ ಕಾಣಿಸ್ತಾ ಇಲ್ಲ. ಒಂದ್ ನಿಮಿಷ. ಜಸ್ಟ್ ಯಾರು ಕೋಸ್ಟ್ ಇದೀರಿ ದಯವಿಟ್ಟು ಅದನ್ನ ಅವ್ರನ್ನ ಇದ್ ಮಾಡಿ. ಓಕೆ, ನೋಡಿ ಈಗ ಹಿಂಗೆ ಕಾಣಿಸ್ತೀಯಾ? ಯೇಸುವಿನ ಗಾಯಗಳಿಂದ ಗುಣವಾಗಿದ್ದೀನಿ. ಮಾಡಿ ಹಾಗೆ ಮಾಡಿ. ವೆರಿ ಗುಡ್. ಹೇಗಿದೆ ಅಮ್ಮ ಈಗ ನೋವು? ಹಲೋ ಅಮ್ಮ, ಕೇಳಿಸ್ಕೊಳ್ಳಿ. ನೀವು ಕೂತ್ಕೊಂಡು ಖಂಡಿತವಾಗಿ ನೀವು ಅರ್ಧ ಗಂಟೆ ನೀವು ಕಂಟಿನ್ಯೂಸ್ ವಾಕಿನ ಹೇಳಲೇಬೇಕು. ನಿಮ್ಮ ಆಲೋಚನೆ ಫಸ್ಟ್ ಚೇಂಜ್ ಆಗ್ಬೇಕು. ಯಾಕಂದ್ರೆ ಗಾಯ ಆಗಿದೆಯಲ್ಲ, ಅದು ಕಿವಿಯೆಲ್ಲ ಕಟ್ಕೊಂಡಿದಿಲ್ಲ, ಅದಕ್ಕೆ ಪೇನ್ ಇರುವಂತದ್ದು. ನೀವು ಕೂತ್ಕೊಂಡು ದೇವ್ರ ವಾಕ್ಯ ಹೇಳಲೇಬೇಕು. ನೀವು ದೇವ್ರ ವಾಕ್ಯ ಹೇಳಲೇಬೇಕು. ನೀವು ಬೇರೆ ಏನ ರೀಸನ್ ಕೊಡಂಗಿಲ್ಲ, ಏನ್ ಕಾರಣಗಳು ಕೊಡಂಗಿಲ್ಲ. ಯಾಕಂದ್ರೆ ಈಗ ಯಾವ ತರ ಗೊತ್ತಾ, ಈಗ ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ, ಮಾತ್ರೆಗಳು ಕೊಟ್ಟಿದ್ದಾರೆ, ಬಟ್ ಮಾತ್ರೆಗಳನ್ನ ತಗೊಳ್ಳಿಲ್ಲ. ಬಟ್ ನೀವ್ ಹೇಳ್ತಾ ಇದ್ರಿ ಬ್ರದರ್ ಡಾಕ್ಟರ್ ಗುಣ ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಇದಕ್ಕೆ ಡಾಕ್ಟರ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಮಾತ್ರೆ ಕೊಟ್ಟ ಮೇಲೆ ನಿಮ್ ಮನೇಲಿ ಏನೇ ಸಮಸ್ಯೆ ಇದ್ರು ಆ ಮಾತ್ರೆಗಳನ್ನ ನುಂಗ್ತೀರಿ, ಕರೆಕ್ಟಾ? ಅದೇ ತರ ನೀವು ಅಷ್ಟೇ ಏನೇ ಸಮಸ್ಯೆ ಇದ್ರು ಕೂಡ ಥ್ಯಾಂಕ್ ಗಾಡ್ ನೀವು ಸಮಯ ಮಾಡ್ಕೊಂಡು ದೇವ್ರ ವಾಕ್ಯನ ಹೇಳಲೇಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಬಂದ ಔಷಧಿ. ಹೇಳ್ತೀನಿ ಅಂದ್ರೆ ನಮ್ಮ ಮಗನ್ಗೆ ಅವನು ಏಕೆ ಎದ್ದೇಳಲ್ಲ, ಊಟನು ತಿನ್ನಲ್ಲ, ಅವನಿಗೆ ಸ್ವಲ್ಪ ಚಿಂತೆ ಆಗ್ಬಿಟ್ಟೈತೆ ನಮ್ಗೆ. ಅಂದ್ರೆ ಮಗನ್ಗೋಸ್ಕರ ಬರ್ತಾ ಇದ್ರು ಬ್ರದರ್ ಮೊದ್ಲು ಸ್ಟಾರ್ಟಿಂಗ್. ಆಮೇಲೆ ಬಿಟ್ಬಿಟ್ರು. ಬ್ರದರ್ ಒಂದು 3 ವಾರ ಬಂದಿದ್ದು ಅಷ್ಟೇನೆ. ಅದೇ ಅಲ್ಲೇ ಪ್ರಾಬ್ಲಮ್ ಆಗೋದು ಅಲ್ಲೇ. ಹೌದೌದು, ದೇವ್ರ ತನ್ನ ಕಾರ್ಯ ಸ್ಟಾರ್ಟ್ ಮಾಡಿರ್ತಾರೆ. ಅಷ್ಟು ಇವತ್ತು ವಾಕ್ಯ ಕೇಳಿದ್ವಲ್ಲ, ಯಾವಾಗ ನೆರವೇರೋದಿಲ್ವಾ ಸಮಸ್ಯೆ ಮಧ್ಯದಲ್ಲಿ ಒಂದು ಥ್ಯಾಂಕ್ಸ್ ಹೇಳೋದಿಲ್ಲ,
ಆವಾಗ ಸೈತನ್ ಹೇಳ್ತಾನೆ, ನೋಡು 3 ವಾರ ಹೋದ್ರು ಏನಾಯ್ತು, ಅದಾಯ್ತಾ ಇದಾಯ್ತಾ ಅಂತ ಹೇಳಿ ಸೈತನ್ ನಮ್ ಗಮನವನ್ನ ಅವನ ಕಡೆ ಕೇಂದ್ರೀಕರಿಸ್ಬಿಟ್ಟು ನಮ್ಮನ್ನ ಮತ್ತೆ ಹಾಳು ಮಾಡಕ್ ಪ್ರಯತ್ನ ಪಡ್ತಾನೆ. ಅವ್ನ್ ಸುಮಾರು ಒಂದ್ 15 ವರ್ಷ ಆಗಿದೆ ಬ್ರದರ್, ಬೆಡ್ ರಿಡನ್ ತರ ಆಗ್ಬಿಟ್ಟಿದ್ದಾನೆ. ಆ ಮಗ ಎದ್ದೇನ್ ನಡಿಯಲ್ಲ, ತಿರುಗಾಡ್ತಿದ್ದ, ಇವಾಗ ಊಟನು ತಿನ್ನಲ್ಲ. ಯಾರು ಕರ್ಕೊಂಡು ಹೋಗಿ ಮನೆ ಕರ್ಕೊಂಡು ಹೋಗಿಲ್ವಾ ನಮ್ ಬ್ರದರ್ಸ್ ಯಾರನ್ನು? ಬ್ರದರ್ ಒಂದ್ಸರಿ ತೋಬಿತ್ ಬ್ರದರ್ ಬಂದಿದ್ರು, ಚಿಕ್ಕ ವಿನೋದ್. ಅವ್ರ ಮನೆಗೆ ಅಮ್ಮನು ಅವ್ರು ಹೋಗಿದ್ರು. ಬಟ್ ಅದಾದ್ಮೇಲೆ ಇವ್ರು ಪಾಪ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಬ್ರದರ್, ಅದೇ ಬರಕ್ ಆಗ್ಲಿಲ್ಲ ಇವ್ರು. ಓಕೆ 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 ಅಟ್ಲಿ ಈಗ ಸ್ಟಾರ್ಟ್ ಮಾಡಕ್ ಕೇಳಿ, ದೇವ್ರ ವಾಕ್ಯನ ಬಾಯಿ ತುಂಡಿ ಕೇಳಿ. ಓಕೆ, ಏನಾಗಲ್ಲ. ಜಸ್ಟ್ ಯಾಕಂದ್ರೆ ಯೇಸುನ್ ಸ್ವೀಕಾರ ಮಾಡ್ಕೊಂಡ್ರೆ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗ್ಲೇಬೇಕು. ಬಟ್ ಕಂಟಿನ್ಯೂಸ್ ಆಗಿ ಫೆಲೋಶಿಪ್ ಇರ್ಬೇಕಷ್ಟೇ. ಸರಿ ಬ್ರದರ್. ಓಕೆ ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ಇನ್ಯಾರಿದ್ದೀರಿ? ಯಾ ಯಾ ಹೇಳಿ. ಗ್ಯಾಲಕ್ಸಿ J7. ಹಲೋ ಬ್ರದರ್. ಹೇಳಪ್ಪ. ನನ್ಗೆ ಮಧ್ಯಾಹ್ನದಿಂದ ಸ್ವಲ್ಪ ಸೊಂಟ ನೋವಿದೆ. ಎಷ್ಟೇ ಪ್ರೇಯರ್ ಮಾಡಿದ್ರು ಹೋಗ್ತಾ ಇಲ್ಲ. ಓಕೆ, ಈ ಕಡೆ ಸೈಡ್ ಕೂತ್ಕೊಂಡು ಸ್ವಲ್ಪ ಮಮ್ಮಿನ ಕೊಡೋಕು ಬರ್ಲಿ ಕ್ಯಾಮ್ರಾಗೆ. ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್ ಲಕ್ಷ್ಮಿ ಸಿಸ್ಟರ್. ಹೇಳಿ ಬ್ರದರ್. ಈಗ ತರ ವಾಕ್ಯ ಕೇಳಿಸ್ಕೊಂಡ್ರಿ? ಬ್ರದರ್. ಈ ನೋಡಿ, ಈಗ ಅನನೀಯನು ಯೇಸುವಿನ ಶಿಷ್ಯನಾಗಿದ್ದ, ಅಂದ್ರೆ ಯೇಸುವಿನ ಜೊತೆಲಿರ್ಲಿಲ್ಲ. ಯೇಸುಸ್ವಾಮಿ ನಂಬಿದ. ಈಗ ಯಾವಾಗ ಹೋಗಿ ಸೌಲನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ನೋ, 3 ದಿನ ಕಣ್ಣು ಕಾಣಿಸಿದ್ರೆ ಕುರುಡನಾಗ್ಬಿಟ್ಟಿದ್ದ, ದೃಷ್ಟಿ ಬಂತು. ಹೌದಾ? ಅದೇ ತರ ಈಗ ನೀವು ಕೂಡ ಯೇಸು ನಂಬಿದಿರಿ. ಹೌದಾ? ಹೌದು ಬ್ರದರ್. ಸೊ ಯೇಸು ನಂಬಿದ್ಮೇಲೆ ಈಗ ನೀವು ಕೂಡ ನಿಮ್ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ನೀವು ಅಧಿಕಾರ ಮತ್ತು ಶಕ್ತಿನ ಪಡ್ಕೊಂಡಿದ್ದೀರಾ? ಗುಡ್. ಅವ್ರ ಕೈ ಹಿಡ್ಕೊಳ್ಳಿ, ನಿಮ್ಮ ಮಗನ ಕೈ ಹಿಡ್ಕೊಳ್ಳಿ. ಕೂತ್ಕೊಳ್ಳಿ, ಕೈ ಹಿಡ್ಕೊಳ್ಳಿ. ಕಣ್ಮುಚ್ಚಿಬ್ರು. ನಾನು ಹೇಳ್ಕೊಟ್ಟಿದ್ದೀನಿ, ಹೇಳಿ. ಯೇಸುವೆ ನಿಮ್ಮ ಶಿಷ್ಯನಾಗಿದ್ದ. ನೀನ್ ಕಣ್ಮುಚ್ಚಪ್ಪ, ನೀನ್ ಬಾಯಿ ತೆಗಿಬಿಡ, ಅಮ್ಮ ಮಾತನಾಡಿಲಿ. ಅನನೀಯನು ಸೌಲನ ಮೇಲೆ ಕೈ ಇಡುವಾಗ, ಸೌಲನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಆತನ ಕಣ್ಣು ಯಾವ ರೀತಿ ದೃಷ್ಟಿಯನ್ನು ಪಡೆದುಕೊಳ್ಳುತ್ತೋ ಅದೇ ರೀತಿ ನಾನು ನನ್ನ ಮಗನ ಮೇಲೆ ಕೈ ಚಾಚಿದ್ದೇನೆ. ಯೇಸುವೆ ನೀವು ರೋಗಿಗಳನ್ನು ಗುಣಪಡಿಸಲು ಲಕ್ಷ್ಮಿಯಾಗಿರುವ ನನಗೆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೀರಿ. ಯೇಸುವಿನ ನಾಮದಲ್ಲಿ ನನ್ನ ಮಗನ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ ಈ ನನ್ನ ಮಗನ ಶರೀರವನ್ನು ಬಿಟ್ಟು ತೊಲಗು. ಯೇಸುವಿನ ನಾಮದಲ್ಲಿ ಬೆನ್ನು ಮೂಳೆಗಳೇ, ನರಗಳೇ, ಮಾಂಸಖಂಡಗಳೇ, ಸೊಂಟದ ಮೂಳೆಯೇ ಸರಿಯಾಗಿ ಜೋಡಣೆಯಾಗಿ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತಿದ್ದೇನೆ. ನನ್ನ ಮಗನ ಶರೀರವನ್ನು ರೋಗಾತ್ಮ ಬಿಟ್ಟು ತೊಲಗು. ಮಗನೇ ಯೇಸುವಿನ ಶಕ್ತಿ ನಿನ್ನ ಬೆನ್ನಲ್ಲಿ ಹರಿಯುತ್ತಿದೆ. ಯೇಸುವಿನ ಜೀವ ನಿನ್ನಲ್ಲಿ ಹರಿಯುತ್ತಿದೆ. ಯೇಸುವಿನ ಗಾಯಗಳಿಂದ ಈಗಲೇ ಗುಣ ಹೊಂದಿಕೋ. ಯೇಸುವಿನ ಗಾಯಗಳಿಂದ ನೀನು ಗುಣ ಹೊಂದಿದ್ದಿ. 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 ಬಾಯ್ತಿಗೆ ಹೇಳಿಸಿ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಹೇಳಪ್ಪ. ನಿಮ್ಮ ಗಾಯಗಳಿಂದ ಗುಣಪಡಿಸಿಕೊಳ್ಳುತ್ತೇನೆ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. 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 ಯೇಸುವೆ ನಿಮ್ಮ ಗಾಯಗಳಿಂದ ನಾನು 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 ಗುಣ ಹೊಂದಿದ್ದೇನೆ.
ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ ಕಣ್ಬಿಡು ಕಣ್ಬಿಡು. ಎಡಕ್ಕೆ ಜೋರಾಗಿತ್ತು, ಮೇಲಕ್ಕೆ ಜೋರಾಗಿತ್ತು, ಎರಡನ್ನ ಜಟಿಸಿ ಎತ್ತಪ್ಪ ಅಲರ್ಸಿ ಹೋಯ್ತಂಗೆ ಎದ್ದಳ ಮೇಲೆ ಈ ರೀತಿ ಜಟಿಸಿ ಎರಡು ಕೈನ ಜಡಿಸು ಅಲರ್ಸಿಂಗ್ ಎಲ್ಲಿ ಇಟ್ಕೊಂಡಿರ್ತಾರೆ. ಗುಡ್. ಈಗ ಬಗ್ಗು, ನೆಲಗಡೆ ಬಗ್ಗು, ಕೆಳಗಡೆ ಬಗ್ಗು. ಚೆಕ್ ಮಾಡಿ ಈಗ. ಸೂಪರ್, ಗಾಡ್ ಬ್ಲೆಸ್ ಯು. ಆ ಕಡೆಗೆ ಟರ್ನ್ ಮಾಡು. ಇದೆಯಾ, ನೋವಿದ್ಯಾ? ಆ ಕಡೆ ಟರ್ನ್ ಮಾಡು. ವಾವ್, ಸೂಪರ್. ಇಲ್ವಾ? ಕುತ್ಕೋ ಈಗ. ಇಲ್ಲ ಬ್ರದರ್, ಕಡಿಮೆ ಆಗಿದೆ. ವಾವ್, ಗಾಡ್ ಬ್ಲೆಸ್ ಯು. ಚಪ್ಪಳ ತಟ್ಟಿ ಯೇಸುವನ್ನು ಘನಪಡಿಸೋಣ. ಹಾಲೆಲೂಯಾ. ಗುಡ್. ಥ್ಯಾಂಕ್ ಯು ಬ್ರದರ್. ಇನ್ಮೇಲೆ ಯಾವ ಕಾರಣಕ್ಕೂ ನೋವು ಬರೋದಿಲ್ಲ. ನೀವು ಕುತ್ಕೊಂಡು ಪದೇ ಪದೇ ವಾಕ್ಯನ ಹೇಳ್ತಾ ಇರ್ಬೇಕು. ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಮತ್ತೆ ನಿಮ್ಗೆ ಪ್ರೇಯರ್ ಬುಕ್ ಕೊಟ್ಟಿದ್ರಲ್ಲ, ಪ್ರಾರ್ಥನಾ ಪುಸ್ತಕ ಉಪಯೋಗಿಸಿ. ಮತ್ತೆ ಯೂಟ್ಯೂಬ್ ಅಲ್ಲಿ ದೇವ್ರ ವಾಕ್ಯನ ಆಲಿಸಿ. ಓಕೆ ಬ್ರದರ್. ಓಕೆ, ಬಾಯ್. ಯಾರಿದ್ದೀರಿ? ನಯನ ಹೇಳಿ. ಕೇಳ್ಕೋಬೇಕು. ಅದೇ ಹಲೋ, ಹೇಳಿ ನಯನ. ಕಿಡ್ನಿಲಿ ಕಲ್ಯಾಗ ಅಂತ ಹೇಳಿದ್ರು ಬ್ರದರ್. ಓಕೆ. ಸ್ವಲ್ಪ ಇದಾಗಿಲ್ಲ, ಹೊಟ್ಟೆನ ಮಾಮೂಲಿ ಬತ್ತನೆ ಇದೆ, ಸ್ವಲ್ಪ ವಾಸಿ ಆಗಿಲ್ಲ. ಓಕೆ ಓಕೆ. ನಯನ ಬ್ರದರ್ ಹೇಳಿ. ಅವ್ರ ಕೈ ಹಿಡ್ಕೊಳಮ್ಮ. ಅವ್ರ ಕೈ ಹಿಡ್ಕೊ. ಕಣ್ಣು ಮುಚ್ಚಿ, ಇಬ್ರು ಕಣ್ಣು ಮುಚ್ಚಿ. ನಿಮ್ ಮೊಬೈಲ್ ಅಡ್ಡಾಡಿ ಹಿಡೀರಿ. ಗುಡ್, ಸೂಪರ್. ಈಗ ನೋಡಿ, ಮಗುನು ಕೂಡ ಕಾಣಿಸ್ತದೆ. ಗುಡ್. ಕಣ್ಣು ಮುಚ್ಚಿ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ಆ ಮಗಳ ಮೇಲೆ ಕೈ ಚಾಚಿರುವಂತಹ ಕೈಗಳು ಯೇಸುವೆ ನಿಮ್ಮ ಕೈಗಳಾಗಿದೆ. ಈ ನಯನ, ಈ ಮಗಳು ಯೇಸುವೆ ನಿಮ್ಮನ್ನ ಸ್ವಂತ ರಕ್ಷಕರಾಗಿ, ಪ್ರಭುವಾಗಿ, ದೇವರಾಗಿ ಸ್ವೀಕಾರ ಮಾಡ್ಕೊಂಡಿರೋದ್ರಿಂದ ಯೇಸುವೆ, ಈ ಮಗಳು ಕೂಡ ಈವನ್ ರೋಗಿಗಳನ್ನು ಗುಣಪಡಿಸುವ ಅಧಿಕಾರ ಮತ್ತು ಶಕ್ತಿಯನ್ನು ಪಡೆದಿರುವಂತಹ ಮಗಳಾಗಿದ್ದಾಳೆ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಆ ಮಗಳ ಕಿಡ್ನಿಯಲ್ಲಿ ತೊಂದರೆ ಕೊಡ್ತಿರುವಂತಹ ಕಲ್ಲುಗಳೇ ಯೇಸು ನಾಮದಲ್ಲಿ ಈಗಲೇ ಪವಿತ್ರಾತ್ಮರ ಆ ಬೆಂಕಿಯ ಆ ಶಕ್ತಿಯೊಂದಿಗೆ ಸಂಪೂರ್ಣ ಕಾರ್ಯಕ್ಕೆ ಹೋಗಿ ಯೇಸು ನಾಮದಲ್ಲಿ ಆಜ್ಞೆ ಮಾಡುವಾಗ ಬುಡ ಸಮೇತ ಕಿತ್ಕೊಂಡು ಸಮುದ್ರ ಬೀಳು ಎಂಬುದಾಗಿ ಬೆಟ್ಟಕ್ಕೆ ಆಜ್ಞೆ ಮಾಡುವಾಗ ಅದು ಬುಡ ಸಮೇತದಲ್ಲಿ ಕಿತ್ಕೊಂಡು ಹೋಗಿ ಸಮುದ್ರ ಬೀಳ್ತು ಎಂಬುದಾಗಿ ನೋಡ್ತಾ ಇದ್ದಾರೆ. ಬೆಟ್ಟ ಗುಡ್ಡಗಳಲ್ಲಿರುವಂತಹ ಅಥವಾ ದೊಡ್ಡ ಬಂಡೆ ಕಲ್ಲುಗಳೇ ನಾವ್ ಹೇಳ್ದಂಗೆ ಕೇಳ್ತದೆ ಎಂಬುದಾಗಿ ಹೇಳುವಾಗ ಈ ಮಗಳ ಕಿಡ್ನಿಯಲ್ಲಿರುವಂತಹ ಸಣ್ಣ ಸಣ್ಣ ಕಲ್ಲುಗಳೇ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಈ ಕ್ಷಣದಲ್ಲೇ ಆ ಮಗಳ ಕಿಡ್ನಿಯಿಂದ ಸಂಪೂರ್ಣವಾಗಿ ಕಲ್ಲುಗಳು ಕರಗಿ ಯೇಸು ನಾಮದಲ್ಲಿ ಹೊರ ಬರಲಿ. ಈ ನಿಮಿಷದಲ್ಲಿ ಆ ಮಗಳ ಕಿಡ್ನಿಯಲ್ಲಿ ದೇವರು ಸೃಷ್ಟಿ ಮಾಡಿಲ್ಲದೆ ಇರುವಂತಹ ಇನ್ನು ಬೇರೆ ಯಾವುದೆಲ್ಲ ಕಾರ್ಯಗಳಿದೆಯೋ ಯೇಸು ನಾಮದಲ್ಲಿ ನಾಶವಾಗ್ಲಿ. ಕಲ್ಲುಗಳೇ ಯೇಸು ನಾಮದಲ್ಲಿ ನಿನ್ನ ಕಿಡ್ನಿ ಇರ್ಲಿಕ್ಕಾಗಿ ದೇವರು ಅವಕಾಶ ಕೊಟ್ಟಿಲ್ಲ. ಯೇಸು ನಾಮದಲ್ಲಿ ಕಟಾಂಗ ಮಾಡ್ತಿದ್ದಾನೆ. ಆ ಮಗಳ ಕಿಡ್ನಿಯಿಂದ ಈ ಕ್ಷಣದಲ್ಲೇ ಯೇಸು ನಾಮದಲ್ಲಿ ಹೊರಗಡೆ ಬನ್ನಿ. ಕಲ್ಲುಗಳೇ ಈ ಕ್ಷಣದಲ್ಲಿ ನೀವು ಎಷ್ಟೇ ಇದ್ರೂ ಪರವಾಗಿಲ್ಲ. ರೆಡಿ, 1 2 3 ನಾನು ಹೇಳ್ತಾ ಇದ್ದೇನೆ, ಈ ಕ್ಷಣ ಹೊರಗಡೆ ಬನ್ನಿ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಆ ಮಗಳ ಕಿಡ್ನಿಯ ಸರಿಯಾದ ರೀತಿಯಲ್ಲಿ ಆ ಕಲ್ಲನ್ನು ಕೂಡ ಈ ಕ್ಷಣದಲ್ಲಿ ಅದನ್ನ ಪೀಸ್ ಮಾಡಿ ಹೊರಗಡೆ ಕಳಿಸ್ಬಿಡು. ಯಾವ ಭಾಗ ಕೂಡ ನೀನು ಕಲ್ಲುಗಳ ಹೊರಗಡೆ ಬರುವಾಗ ಯಾವ ಭಾಗಕ್ಕೂ ತೊಂದರೆ ಕೊಡದಂತೆ ಸಲೀಸಾಗಿ ಹೊರಗಡೆ ಬರುವಂತಾಗ್ಲಿ. ಥ್ಯಾಂಕ್ ಯು ಲಾರ್ಡ್. ಆ ಮಗಳನ್ನ ಸಂಪೂರ್ಣ ಯೇಸುವಿನ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಾಯ್ತಿ ಹೇಳಿ ಸಿಸ್ಟರ್. ಯೇಸುವೆ, ನೀವೇ ನನ್ನ ರಕ್ಷಕರು. ಯೇಸುವೆ, ನೀವೇ ನನ್ನ ರಕ್ಷಕರು. ಯೇಸುವೆ, ನೀವೇ ನನ್ನ ರಕ್ಷಕರು. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಹೇಳಿ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ.
ಜೋರಾಗಿ ಜೋರಾಗಿ. ನಂಬಿರಿ, ನಿಮ್ಮ ಕಿಡ್ನಿಲಿ ಯಾವ ಕಲ್ಲುಗಳಿತ್ತು ಎಲ್ಲ ಸಂಪೂರ್ಣ ಕರಗೋಗಿದೆ ಎಂಬುದು ನಂಬಿರಿ. ಯಾಕಂದ್ರೆ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅಂದ್ರೆ ಅದ್ರ ಅರ್ಥ ಅದು, ನನ್ನಲ್ಲಿ ಯಾವುದೇ ಕಲ್ಲುಗಳಿಲ್ಲ, ನಾನು ಗುಣ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ. ದಯವಿಟ್ಟು ನಾಳೆ ಮತ್ತೆ ಜಾಯಿನ್ ಆಗಿ, ಥ್ಯಾಂಕ್ ಗಾಡ್. ನಾಳೆ ನೋಡಿ, ನಾಳೆ ಸಾಯಂಕಾಲ ನೀವು ತಿಳಿಸಿ ನನಗೆ ಯಾವ ರೀತಿ ಇದ್ದೀರಿ ಎಂಬುದಾಗಿ. ಓಕೆ, ನಾಳೆ ನಿಮ್ಗೆ ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಕಾಣೋದಿಲ್ಲ, ಸಂಪೂರ್ಣ ಫುಲ್ ಕ್ಲಿಯರ್. ವಾಟ್ ಬೇಸ್ ಸೀನಿಯರ್ ಇದ್ದೀರಿ? ಯಾ ಕೃಷ್ಣ ಸರ್ ಹೇಳಿ ಸರ್. ಪ್ರೈಸ್ ಗಾಡ್ ಹೇಳಿ. ಇವತ್ತು ಒಂದು ವಾಕಿಂಗ್ ಹೋಗಿದ್ದೆ ಬ್ರದರ್. ಅಲ್ಲಿ ಹೋಗಿ ಒಂದು 20 ನಿಮಿಷ, ಒಂದು ಅರ್ಧ ತಾಸು ಮೊಬೈಲ್ದಲ್ಲಿ ಟೈಮ್ ಸೆಟ್ ಮಾಡ್ಕೊಂಡು ಅದು ದೇವ್ರ ವಾಕ್ಯ ಹೇಳ್ಬೇಕಂತ ಕೂತ್ಕೊಂಡಿವ ಬ್ರದರ್. ಆದ್ರೆ ನನಗೆ ಬಹಳ ಅಂದ್ರೆ ಬಹಳ ತ್ರಾಸ ಆಯ್ತು. ಮಾತನಾಡೋದಕ್ಕೇನೆ ಆಗ್ತಿರ್ಲಿಲ್ಲ, ಹೇಳೋದಕ್ಕೇನೆ ಆಗ್ಲಿಲ್ಲ ವಾಕ್ಯಗಳನ್ನ, ಅಷ್ಟೊಂದು ತ್ರಾಸ. ಅದು ಎಷ್ಟೋ ಪ್ರಯತ್ನ ಮಾಡಿ ಒಂದ್ 20 ನಿಮಿಷ ಮಾಡ್ಬೇಕಾದ್ರೆ ಬಹಳ ಇದಾಯ್ತು. ಮತ್ತೆ ನನ್ನ ಮನಸ್ಸಿನಲ್ಲಿ ಒಂದೊಂದು ಕೆಟ್ಟ ಭಾವನೆಗಳು, ಏನಪ್ಪಾ ಏನೇ ಯಾರು ಇದನ್ ಮಾಡಕ್ ಆಗೋದಿಲ್ಲ ಏನು ಇದು ಅಂತ ಹೇಳ್ಕೊಂಡು ಅದನ್ನ ಕುಗ್ಗಿ ಹೋಗಿದ್ದೆ ನಾನು. ಕುಗ್ಗಿ ಹೋಗಿದ್ದೆ. ಮತ್ತು ಕೊನೆಗೆ ನಿಮ್ಮ ಇವತ್ತಿನ ಪ್ರಬೋಧನೆಯಲ್ಲಿ ಜಾಯಿನ್ ಆಗಿದ್ದೆ ನಾನು. ನಿಮ್ಮ ಕೆಲವು ಪರಿಸ್ಥಿತಿಗಳಲ್ಲೇ ಕುಗ್ಗಿ ಹೋಗೋದಾಗೆ ನೀವು ಇದ್ರಿ ಅಂತಂದ್ರೆ ಖಂಡಿತವಾಗಿನೂ ಯೇಸು ಸ್ವಾಮಿ ಅವರು ಅದನ್ನ ಸದೆ ಬಡಿದು ಇದನ್ ಮಾಡ್ತಾರಂತ ಪ್ರಬೋಧನೆಯಲ್ಲಿ ಮಾತಿದಾಯ್ತು. ಮತ್ ನನಗೆ ಸ್ವಲ್ಪ ಮನಸ್ಸಿನಲ್ಲಿ ಒಂದು ದೃಢ ಬಂತವ. ಅದಕ್ಕೆ ನೀವು ಮಾಡ್ಬೇಕೇನು ಗೊತ್ತಾ, ನೀವೇನು ಮಾಡಂಗಿಲ್ಲ, ಜಸ್ಟ್ ಸಿಂಪಲ್ ಬಾಯಿ ತೆಗೆದು ಸ್ತುತಿ ಮಾಡ್ಬೇಕು. ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ಅದನ್ನೇ ಅಟ್ಲೀಸ್ಟ್ ಅರ್ಧ ಗಂಟೆ ಕಂಟಿನ್ಯೂ ಒಂದೇ ವಾಕ್ಯ ಹೇಳ್ಬೇಕು. ಅರ್ಧ ಗಂಟೆ ಒಂದು ವಾಕ್ಯನ ಜೋರಾಗಿ ಹೇಳ್ಬೇಕು. ಹೇಳಿದ್ರೆ ಅಥವಾ ಮಾಮೂಲಿ ಪುಸ್ತಕ ಓದಂಗ್ ಹೋದ್ರೆ ಏನು ಪ್ರಯೋಜನ ಇಲ್ಲ. ನೀವು ಜೋರಾಗಿ ಯಾವಾಗ ಬಾಯಿ ತುಂಬಿಡ್ತೀರಿ ಆಗ ನಿಮ್ ಬಾಯಿಂದ ಬರುವಂತ ವಾಕ್ಯಗಳು ನಿಮ್ಮ ಆಲೋಚನೆ ಚೇಂಜ್ ಮಾಡುವಂಥದ್ದು. ಓಕೆ, ನಿಮ್ಗೆ ವಾಕ್ಯ ಕೊಟ್ಟಿದ್ವಲ್ಲ, ದೇವರ ಆತ್ಮ ನನ್ನ ಮೇಲೆ ಇದೆ, ದೇವ್ರು ನನ್ನ ಅಭಿಷೇಕ ಮಾಡಿದ್ದಾರೆ. ವಾಕ್ಯ ಪದೇ ಪದೇ ರಿಪೀಟ್ ಮಾಡಿ ಜೋರಾಗಿ ಅರ್ಧ ಗಂಟೆ ನೋಡಿಬೇಕು. ನಿಮ್ ಬೇರೆ ಯಾವ ವಾಕ್ಯ ನೋಡಿಬೇಡಿ. ಇದನ್ನೇ ಬಿಡುಗಡೆ ಮಾಡಿದ್ದ ಇದನ್ನ ಮಾಡ್ಬೇಕ ಬ್ರದರ್? ಹೌದೌದು, ಅದೇ ಅದು ಒಂದು ವಾಕ್ಯ ಸಾಕು. ಒಂದು ವಾಕ್ಯದಲ್ಲಿ ಫಸ್ಟ್ ಬಿಡುಗಡೆ ಆಗ್ಲಿ, ಆಮೇಲೆ ಬೇರೆ ವಾಕ್ಯ ಉಪಯೋಗಿಸಿ. ಆಯ್ತು ಬ್ರದರ್. ಈಗ ಅದನ್ನೇ ಮಾಡ್ತೀನಿ. ಅದೇ ಮನೆಯಲ್ಲಿ ಒಂದ್ ಅರ್ಧ ತಾಸು ನಾವು ಬಾಡಿಗೆ ರೆಂಟ್ ಇದೀವಲ್ಲ ಬ್ರದರ್, ರೆಂಟ್ ಇದೀವಿ. ಅಕ್ಕಪಕ್ಕ ಇಲ್ಲೆಲ್ಲಾ ಜನಕ್ಕೆ ಮತ್ತ ಸೌಂಡ್ ಬಾಳ ಆಗ್ತದ ಅಂತ ಹೇಳ್ಕೊಂಡು ವಾಕಿಂಗ್ ಹೋದಿಲ್ಲದು ಅಂತಿರ್ತದ. ನಾನು ಮುಂದೆ ಇಲ್ಲಿ ಮನೆಯಲ್ಲಿನೂ ಕೂತ್ಕೊಂಡು ಒಂದ್ ಹಾಫ್ an hour ಮಾಡ್ತಿರ್ತೇನೆ ಬ್ರದರ್. ಆದ್ರೆ ಅಕ್ಕಪಕ್ಕ ಜೋರಾಗಿ ಅಷ್ಟು ಜೋರಾಗಿ ಕಿರ್ಚೋದ್ ಬೇಡ, ಜಸ್ಟ್ ನಿಮಗೆ ಕೇಳ್ಸಂಗೆ. ಸರಿ ಬ್ರದರ್, ಅಷ್ಟ್ ಮಾಡ್ತೀನಿ ಬ್ರದರ್ ನಾನು. ಓಕೆ ಓಕೆ. ಮತ್ತೆ ರಾತ್ರಿ ಮಲಗುವಾಗ ಇಯರ್ಫೋನ್ ಹಾಕ ಮಲ್ಕೊಳ್ಳಿ, ಯೂಟ್ಯೂಬ್ ಆನ್ ಮಾಡ್ಬಿಟ್ಟು ಇಯರ್ಫೋನ್ ಹಾಕ ಮಲ್ಕೊಳ್ಳಿ. ಬ್ರದರ್ ಮಾಡ್ಕೋತೀನಿ ಬ್ರದರ್. ಓಕೆ, ಎಸ್ ಲಾರ್ಡ್ ಆಫ್ ಫಾದರ್, ಥ್ಯಾಂಕ್ ಯು. ಮಗನ ಆಲ್ರೆಡಿ ಬಿಡುಗಡೆ ಹೊಂದಿರೋದ್ರಿಂದ ದುರಾತ್ಮನೆ ಮತ್ತೆ ಆ ಮಗನ ಬಿಡುಗಡೆ ಹೊಂದಿದ ನಂಬಿ ಬಾಯಿ ನುಡಿಯುವಾಗ ಈವನ ಮಗನಲ್ಲಿ ಆ ಕಾರ್ಯ ಈ ಕಾರ್ಯವನ್ನು ತರ್ತಿರುವುದ ನಿನಗೆ ಆಜ್ಞೆ ಮಾಡ್ತಿದ್ದಾನೆ. ಆ ಮಗನ ನೀನ್ ಎಷ್ಟೇ ಏನೇ ಮಾಡಿದ್ರು ಕೂಡ ಅಂತ ಪರಿಸ್ಥಿತಿ ಮೊದಲು ಕೂಡ ನಮ್ಮ ದೇವರು ಆ ಮಗನ ಬಿಡುಗಡೆ ಮಾಡ್ಲಿಕ್ಕಾಗಿ ದೊಡ್ಡ ಮಾಸ್ಟರ್ ಪ್ಲಾನರ್ ಆಗಿದ್ದಾರೆ. ಅವ್ರು ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ಹಾಕೊಂಡಿದ್ದಾರೆ. ಯೇಸು ನಾಮದಲ್ಲಿ ಆ ಯೋಜನೆಗಳು ಈ ಕ್ಷಣದಲ್ಲಿ ಸಂಪೂರ್ಣ ನೆರವೇರುವಂತಾಗ್ಲಿ. ಥ್ಯಾಂಕ್ ಯು ಲಾರ್ಡ್. ಆ ಮಗನು ಕೂಡ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ಯೇಸು ನಿಮ್ಮ ನಾಮದಲ್ಲಿ ನಿಮ್ಮ ಮಹಿಮೆಯನ್ನು ಪ್ರಕಟಪಡಿಸುವಂತಾಗ್ಲಿ. ಥ್ಯಾಂಕ್ ಯು and praise the Father in Jesus name. Amen. 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 God bless you. Amen. Okay. Thank you brother. Okay, ಇನ್ಯಾರಿದ್ದೀರಿ? ಇನ್ಯಾರಿದ್ದೀರಾ? ಜ್ಯೋತಿ ಶೇಖರ್. ಜ್ಯೋತಿ ಶ್ರೀಕಂಠ ಹೇಳಿ ಬ್ರದರ್. ಕಾಲ್ ನೋವು ಸ್ವಲ್ಪ ಕಮ್ಮಿನೇ ಆಗಿಲ್ಲ ಬ್ರದರ್. ಪ್ರೇಯರ್ ಮಾಡ್ತಾ ಇದೀನಿ ಬೆಳಿಗ್ಗೆ ಸಂಜೆ, ವಾಸನೆ ಆಗಿಲ್ಲ ಬ್ರದರ್. ಇವತ್ತು ಸ್ವಲ್ಪ ನೋವೇ ಆಗಿದೆ. ಗಾಯ ಐತಲ್ಲ ಬ್ರದರ್. ನಾನು ಅದೇ ಕೇಳ್ತೇನೆ, ನೀವು ದೇವ್ರ ವಾಕ್ಯ ಹೇಳ್ತಾ ಇರೋದು ಗುಣ ಆಗ್ಲಿ ಅಂತನಾ? ಗುಣ ಅದೇ ದೇವ್ರ ವಾಕ್ಯ ಅದೇ ಹೇಳ್ತಿರೋದು ಗುರು. ನೀವ್ ಹೇಳ್ಕೊಟ್ಟಿರಲ್ಲ ಬ್ರದರ್, ಅದೇ ಹೇಳ್ತಾ ಇರೋದು. ಖಂಡಿತ ಆ ವಾಕ್ಯ ಹೇಳೋದ್ರಿಂದ ನಾನು ಗುಣ ಹೊಂದಿದ್ದೇನೆ. ಅಲ್ಲಲ್ಲ, ಈಗ ಆ ವಾಕ್ಯ ಹೇಳೋದ್ರಿಂದ ನೀವು ಗುಣ ಆಗ್ತೀರಾ? ನಂಬಿಕೆ ಇದೆಯಾ? ನಂಬಿಕೆ ಇದೆ ಬ್ರದರ್. ನಂಬಿಕೆ ಇಲ್ಲ ನಾನು ಹೇಳ್ತಾನೆ ಇರ್ಲಿಲ್ಲ. ನೀವ್ ಇಲ್ಲೇ ತಪ್ಪು ಮಾಡ್ತಾ ಇರೋದು. ಹೇಳಿ ಬ್ರದರ್. ನೀವೇನ್ ಮಾಡ್ತಿದೀರಿ ಅಂದ್ರೆ ಆ ವಾಕ್ಯ ಹೇಳೋದ್ರಿಂದ ನಾನು ಗುಣ ಆಗ್ತೀನಿ ಎಂಬುದು ನಂಬಿದಿರಿ. ಹೌದು, ತಪ್ಪೋದು. ವಾಕ್ಯ ಹೇಳೋದ್ರಿಂದ ನೀವು ಗುಣ ಆಗಲ್ಲ. ಯೇಸು ಸ್ವಾಮಿ ಈಗಾಗಲೇ ಅವ್ರ ಶರೀರವನ್ನ ಗಾಯ ಮಾಡ್ಕೊಂಡಿದ್ದಾರೆ. ಆ ಗಾಯಗಳಿಂದ ಗುಣ ಹೊಂದ್ಬಿಟ್ಟಿದ್ದೀರಿ. ನೀವು ವಾಕ್ಯ ಹೇಳೋದ್ರಿಂದ ಗುಣ ಆಗಲ್ಲ. ತಪ್ಪೋದು. ನಿಮ್ಮ ಆಲೋಚನೆ ಗೊತ್ತಾ?
ನಾನು ವಾಕ್ಯ ಹೇಳಕ್ ಮುಂಚಿತವಾಗಿನೇ ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಎಂಬುದನ್ನು ನಂಬಿ ಅದಕ್ಕೆ ನುಡಿತಾ ಇದ್ದಾನೆ. ಹಾಗಾಗಿ ನಿಮ್ ಶರೀರದಲ್ಲಿ ಏನೇ ನೋವು ಬಂದ್ರು ಕೂಡ ಅದ್ರ ಮಧ್ಯದಲ್ಲಿ ನೀವು ಡ್ಯಾನ್ಸ್ ಮಾಡ್ತೀರಿ. ಈಗ ಉದಾಹರಣೆಗೆ ಈಗ ಈ ನಿಮ್ ವಾಕ್ಯ ಕೇಳಿಸ್ಕೊಂಡ್ರಲ್ಲ, ನೀವ್ ಇದ್ರ ಫುಲ್ ಟೀಚಿಂಗ್ ಅಲ್ಲಿ ಇದ್ರ, ಈಗ ವಾಕ್ಯ ಎಲ್ಲ ಕೇಳಿಸ್ಕೊಂಡ್ರೆ ಈಗ ನಾನು ಪ್ರಬೋಧನೆ ಮಾಡಿದ್ನ. ಈಗ ನೋಡಿ ಅಲ್ಲಿ ಸೌಲ ಕೂಡನಾದ, ಕಣ್ಣುಗಳು ಹೊಟ್ಟೋಯ್ತು. ಆಗ ಅವನು ಯಾವಾಗಾದ್ರೂ ಪ್ರಾರ್ಥನೆ ಮಾಡೋದನ್ನ ಕಣ್ ಕೊಡು ಅಂತ ಹೇಳಿ ನೋ, ಕಣ್ ಕೊಡಿ ಅಂತ ಅವ್ನು ಪ್ರೇಯರ್ ಮಾಡ್ಲಿಲ್ಲ. ಬದಲಾಗಿ ಥ್ಯಾಂಕ್ ಗಾಡ್, ಅದ್ರ ಮಧ್ಯದಲ್ಲಿ ಥ್ಯಾಂಕ್ ಗಾಡ್ ದೇವ್ರಿಗೆ ವಂದನೆಗಳನ್ನ ಸಲ್ಲಿಸ್ತಾ ದೇವ್ರ ಜೊತೆ ಕಾಲ ಕಳೀತಾ ಇದ್ದಾನೆ. ಯಾವಾಗ ದೇವ್ರ ಜೊತೆ ಕಾಲ ಕಳೀತಾ ಇದನೋ ಬೆಟ್ಟ ಗುಡ್ಡಗಳಲ್ಲಿ ಕರಗೋಯ್ತು, ಸಮಸ್ಯೆಗಳಲ್ಲಿ ಕರಗೋಯ್ತು. ಅದೇ ತರ ನೀವು ಕೂಡ ನಾನು ಗುಣ ಹೊಂದ್ಕೊಳ್ತೇನೆ ಎಂಬುದಾಗಿ ಎಲ್ಲ ವಾಕ್ಯ ಹೇಳುವಂಥದ್ದು. ನೀವು ವಾಕ್ಯ ಹೇಳೋದ್ರಿಂದ ಗುಣ ಹೊಂದ್ಕೊಳ್ಳಲ್ಲ. ನೀವು ಈಗಾಗಲೇ ಯೇಸು ಸ್ವಾಮಿ ನನಗೋಸ್ಕರ ಶಿಲುಬೆಯಲ್ಲಿ ಗಾಯ ಮಾಡ್ಕೊಂಡಿದ್ದಾರೆ, ಆ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ನೀವು ಅದನ್ನು ಫಸ್ಟ್ ಆಲೋಚನೆ ಮಾಡ್ಬೇಕು. ಕಣ್ಮುಚ್ಚಿ ಜಸ್ಟ್ 1 ನಿಮಿಷ ಹಂಗೇರಿ. ಥ್ಯಾಂಕ್ ಯು ಜೀಸಸ್. ಹಲೋ ಬ್ರದರ್, ಕಣ್ಬಿಡಿ, ಕಣ್ಬಿಡಿ, ಹಂಗೆ ಇರಿ. ಜಸ್ಟ್ ನಾನು ಹಂಗೆ ನೋಡಿ, ಅಲ್ಲಿ ಮೊಬೈಲ್ ನ ತೋರಿಸ್ತಾ ಇದೆ ನೋಡಿ, ನಿಮ್ ಮೊಬೈಲ್ ನೋಡಿ ಅಲ್ಲಿ ಬರ್ತದೆ. ಅದ್ ನೋಡಿ ಆ ಚಿತ್ರನ, ನಾ ಯಾವ ಚಿತ್ರನ ಕಲ್ಪ್ ಮಾಡ್ಕೊಳ್ಬೇಕು ನಿಮ್ಗೆ ತೋರಿಸ್ತೇನೆ. ಇದ್ ನೋಡಿ, ಇದೆಲ್ಲ ಯೇಸು ನಿಮ್ಮನ್ನು ಗುಣಪಡಿಸ್ಲಿಕ್ಕಾಗಿ ಅವ್ರು ಅನುಭವಿಸಿದ ನೋವುಗಳು. ನಿಮ್ ಕಾಲಲ್ಲಿ ಏನ್ ನೋವಿದೆಯೋ ಎಲ್ಲಾ ಕಾಲಗಳನ್ನು ಗಾಯ ಮಾಡ್ಕೊಂಡಿದ್ದಾರೆ ನೋಡಿ. ಅವ್ರ ಕಾಲ್ ನೋಡಿ ಈಗ, ಹೌದಾ? ನೋಡ್ತಾ ಇದ್ದೀರಾ? ಈ ಕಣ್ಮುಚ್ಚಿ ಈ ಚಿತ್ರವನ್ನು ನಿಮ್ ಮನ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಕಣ್ಮುಚ್ಚೀಗ, ಕಣ್ಮುಚ್ಬಿಟ್ಟು ಮನ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಈ ಚಿತ್ರನ. ಈಗ ಬಾಯ್ತಿ ಹೇಳಿ, ಯೇಸುವೆ ನಾನು ಪ್ರಾರ್ಥನೆ ಮಾಡಿ ಆದ್ಮೇಲೆ ನೀವು ನನ್ನನ್ನು ಗುಣಪಡಿಸುವುದಿಲ್ಲ. ಯೇಸುವೆ ನಿಮ್ಮ ಕಾಲುಗಳಲ್ಲಿ ನನಗೋಸ್ಕರ ಗಾಯ ಮಾಡಿಕೊಂಡು ನನ್ನೆಲ್ಲ ನೋವನ್ನು ತೆಗೆದುಕೊಂಡಿದ್ದೀರಿ. ತೆಗೆದುಕೊಂಡಿದ್ದೀರಿ. ಆ ನೋವುಗಳಿಂದ, ಆ ಗಾಯಗಳಿಂದ, ಆ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ. ಈಗ ಯೇಸು ಸ್ವಾಮಿ ಚಿತ್ರ ನೆನ್ಸ್ಕೊಳ್ಳಿ, ಕಾಲಲ್ಲಿ ರಕ್ತ ಹರಿತದ ಚಿತ್ರ ನೆನ್ಸ್ಕೊಳ್ಳಿ ಮನ್ಸಲ್ಲಿ. ಅದೇ ರಕ್ತ ಈಗ ನಿಮ್ಮ ತಲೆ ಮೇಲಿಂದ ಬಿದ್ದು ನಿಮ್ಮ ಭುಜ, ನಿಮ್ಮ ಸೊಂಟದ ಮೂಳೆ, ನಿಮ್ಮ ಬೆನ್ನು ಮೂಳೆ, ಅದೇ ತರ ನಿಮ್ಮ ಕೈಗಳಲ್ಲಿ, ಅದೇ ರೀತಿ ನಿಮ್ಮ ಎದೆ ಭಾಗ, ನಿಮ್ಮ ತೊಡೆಯ ಭಾಗ, ನಿಮ್ಮ ಮಂಡಿ, ನಿಮ್ಮ ಪಾದದಲ್ಲಿ ಯೇಸುವಿನ ರಕ್ತ ಹರಿತದೆ. ಕಲ್ಪನೆ ಮಾಡ್ಕೊಳ್ಳಿ, ಯೇಸುವಿನ ರಕ್ತ ನಿಮ್ಮ ಮಂಡಿಯಲ್ಲಿ, ನಿಮ್ಮ ತೊಡೆಯ ಭಾಗದಲ್ಲಿ, ಎಲ್ಲ ಕಡೆ ಯೇಸುವಿನ ರಕ್ತ ಹರಿತದೆ. ಕಲ್ಪನೆ ಮಾಡ್ಕೊಳ್ಳಿ. ಆ ಯೇಸುವಿನ ರಕ್ತ ಯಾವಾಗ ಹರಿತಾ ಇದೆಯೋ ಅದಕ್ಕೆ ಬಿಡುಗಡೆ ಕೊಡುವ ಶಕ್ತಿ ಇದೆ. ನಂಬಿ, ಯೇಸು ಸ್ವಾಮಿ ನಿಮ್ಮನ್ನ ಗುಣಪಡಿಸಿದ್ದಾರೆ. ಆ ರಕ್ತ ಎಲ್ಲೆಲ್ಲಿ ಹರಿತಾ ಇದೆಯೋ ಎಲ್ಲ ಕಡೆ ಬಿಡುಗಡೆ ಅನುಭವಿಸ್ತಾ ಇದ್ದೀರಿ. ನಂಬಿ, ಯೇಸುವಿನ ಗಾಯಗಳಿಂದ ನೀವು ಸಂಪೂರ್ಣ ಗುಣ ಹೊಂದಿದ್ದೀರಿ. ಯೇಸುವಿನ ಗಾಯಗಳಿಂದ ನೀವು ಸಂಪೂರ್ಣ ಗುಣ ಹೊಂದಿದ್ದೀರಿ. ಯೇಸುವಿನ ಶಕ್ತಿ, ಯೇಸುವಿನ ರಕ್ತ, ಆ ರಕ್ತದಲ್ಲಿ ಯೇಸುವಿನ ಜೀವ ಇದೆ, ಯೇಸುವಿನ ಶಕ್ತಿ ಇದೆ, ಅದು ನಿಮ್ಮ ಶರೀರದಲ್ಲಿ ಹರಿತಾ ಇದೆ. ನೀವು ನಂಬಿ, ಯೇಸು ಒಬ್ಬರೇ ನನ್ನ ರಕ್ಷಕರು, ನಾನು ಇನ್ಮೇಲೆ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಗಮನ ಕೊಡೋದಿಲ್ಲ, ಅವರೊಬ್ಬರೇ ನಿಮ್ಮ ರಕ್ಷಿಸುವಂತ ರಕ್ಷಕರು.
ಈಗ ಬಾಯ್ತಿ ಹೇಳಿ, ಯೇಸುವೆ ಯೇಸುವೆ ನಿಮ್ಮ ರಕ್ತದಲ್ಲಿ ನಿಮ್ಮ ರಕ್ತದಲ್ಲಿ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೇಳ್ತಾರೆ ಇದನ್ನ, ಯೇಸುವೆ ನಿಮ್ಮ ರಕ್ತದಲ್ಲಿ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ರಕ್ತದಲ್ಲಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೇಳ್ತಾರೆ, ಯೇಸುವೆ ನಿಮ್ಮ ರಕ್ತದಲ್ಲಿ ನನ್ನ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನನ್ನ ರಕ್ತದಲ್ಲಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ರಕ್ತದಲ್ಲಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಣ್ಮುಚ್ಚಿ ಆ ಚಿತ್ರ ಎನ್ಸ್ಕೊಳ್ಬೇಕು. ನೀವು ಮನ್ಸಲ್ಲಿ ಚಿತ್ರ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಮನ್ಸಲ್ಲ ಚಿತ್ರ ಕಲ್ಪ ಮಾಡ್ಕೊಳ್ಬೇಕು. ಯೇಸುವೆ ನಿಮ್ಮ ರಕ್ತದಲ್ಲಿ ಯೇಸುವೆ ನಿಮ್ಮ ರಕ್ತದಲ್ಲಿ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ರಕ್ತದಲ್ಲಿ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ರಕ್ತದಲ್ಲಿ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ರಕ್ತದಲ್ಲಿ 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 ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದಳ ಮೇಲೆ ಯೇಸು ನಾಮದಲ್ಲಿ ಇದಳಿ, ಈಗ ಚೆಕ್ ಮಾಡಿ ಇದಳಿ. ಯಾವ ನೋವು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಚೆಕ್ ಮಾಡಿ. ಗಾಯ ಬ್ರದರ್, ನನಗೆ ಕೆಳಗಡೆ ಕಾಲ ಹತ್ರ ಗಾಯ ಇತ್ತಲ್ಲ ಅದು. ಓಕೆ, ನಡ್ರಿ ನೋಡಿ ನೋಡಿ ನೋಡಿ, ಯಾವ ನೋವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದಳಿ ಮೇಲೆ ಈಗ ನೋವಿಲ್ಲ ಬ್ರದರ್. ಗಾಡ್ ಬ್ಲೆಸ್ ಯು, ಕಾಂಗ್ರಾಟ್ಸ್. ಯಾಕೊತ್ತಾ ಬ್ರದರ್, ಯಾಕೊತ್ತಾ ಈಗ ಯಾಕೆ ಬಿಡುಗಡೆ ಆಯ್ತು ಗೊತ್ತಾ? ನೋವು ನಿಮ್ಮ ಮನಸ್ಸು ಯಾವಾಗ ಯೇಸುವಿನ ಶರೀರದ ಕಡೆ ನೋಡ್ತೀರಿ, ಅವ್ರ ಕಾಲ್ ಕಡೆ ಎಲ್ಲ ಬಿಡುಗಡೆ ಆಗ್ತದೆ. ಬಟ್ ನೀವು ಯಾವ ನಿಮ್ ಕಾಲ್ ನೋಡ್ಬಿಟ್ಟು ನಾನು ಇನ್ನ ಗುಣ ಆಗಿಲ್ಲ ಅಂತ ಹೇಳ್ತೀರಿ, ಅದು ತಪ್ಪಾದ ಕಾರ್ಯ. ಅದೇ ಗಾಯ ಆಗಿತ್ತಲ್ಲ ಬ್ರದರ್, ಅದು ಈಗ ನೋವ್ತು ಬ್ರದರ್. ತುಂಬಾ ನೋವಿತ್ತು, ಈಗ ಕಮ್ಮಿ ಆಯ್ತು ಬ್ರದರ್. ಇದನ್ನೇ ಕೂತ್ಕೊಂಡು ಅರ್ಧ ಗಂಟೆ ಹೇಳ್ಬೇಕು ನೀವು. ಗುಣ ಹೊಂದ್ಕೊಳ್ಳಿಕ್ಕಲ್ಲ, ಬರೀ ಥ್ಯಾಂಕ್ಸ್ ಹೇಳ. ಯೇಸುವೆ ನೀವು ನನ್ನನ್ನು ಗುಣಪಡಿಸಿದ್ರಿ, ಅದಕ್ಕಾಗಿ ಸ್ತೋತ್ರ ಹೇಳ್ತಾರೆ. ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ನೀವು ಎಷ್ಟು ಮಟ್ಟಿಗೆ ಸ್ತೋತ್ರ ಹೇಳ್ತೀರಿ ಅಷ್ಟು ಮಟ್ಟಿಗೆ ಪರ್ಮನೆಂಟ್ ಆಗಿ ಅದು ಉಳಿಸ್ಕೊಳ್ತೀರಿ. ಮತ್ತೆ ಮನೇಲಿ ಕೂತ್ಕೊಂಡು ದೇವ್ರ ವಾಕ್ಯ ಕೇಳಿಸ್ಕೊಳ್ಬೇಕು. ನೀವು ಯೂಟ್ಯೂಬ್ ಅಲ್ಲಿ ದೇವ್ರ ವಾಕ್ಯನ ಆಲಿಸ್ಬೇಕು. ಇಲ್ಲ ಬ್ರದರ್, ಕೇಳಿಸ್ತೇ ಬ್ರದರ್, ನೆನ್ನೆಂದು ಕೇಳಿಸ್ತಾ ಇದೀನಿ. ನೀವು ಕನ್ನಡ ಬರೀತೀರಲ್ವಾ? ಹಾ, ಕನ್ನಡ ಬರೀತೀನಿ. ದಯವಿಟ್ಟು ಒಂದ್ ಕೆಲಸ ಮಾಡಿ, ನೀವೇನ್ ಕೇಳಿಸ್ಕೊಳ್ತೀರಿ ಅದನ್ನ ಹಂಗೆ ಡಿಟ್ಟೋ ಒಂದ್ ಬುಕ್ ತಗೊಂಡು ಬರೆಯಕ್ ಸ್ಟಾರ್ಟ್ ಮಾಡಿ. ಸರಿ ಬ್ರದರ್. ಓಕೆ, ಆಯ್ತು ಬ್ರದರ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಬಾಯ್. ಸೂಪರ್. ಚಪ್ಪಳೆ ತಟ್ಟಿ ಯೇಸುವಿನ ಘನಪಡಿಸೋಣ. ಥ್ಯಾಂಕ್ ಗಾಡ್. ಗುಡ್. ನೆಕ್ಸ್ಟ್ ಇನ್ಯಾರಿದ್ದೀರಿ? ಇನ್ಯಾರಿಲ್ಲಲ್ಲ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.